ಆಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರಿಯರೇ, ಇವತ್ತಿನ ಒಂದು ಪಾಠ ಏನಪ್ಪಾ ಅಂತ ನೋಡಿದ್ರೆ, ನಮಗಿರುವಂತ ಟಾಪಿಕ್ ಶತ್ರುಗಳ ಮಧ್ಯದಲ್ಲಿ, ಇನ್ ದ ಮಿಡಿಸ್ಟ್ ಆಫ್ ಎನಿಮೀಸ್ ಅಲ್ವಾ. ಸೊ ಪಾಠದ ಒಂದು ಹೆಡ್ಲೈನ್ಸ್ ಕೇಳಿದ ತಕ್ಷಣ ನಮ್ಗೆ ಏನ್ ಅನಿಸ್ತಾ ಇರುತ್ತೆ? ಕೆಲವೊಂದು ಟೈಮಲ್ಲಿ ಆ ಹೆಡ್ಲೈನ್ಸ್ ನೋಡಿದ ಮೇಲೆ ದೇವ್ರ ಮಕ್ಳು ಏನ್ ಮಾಡ್ತೀವಿ, ತುಂಬಾ ವಿಷಯ ನಮ್ಮ ಮೈಂಡಲ್ಲಿ ಹಾಕೊಂಡ್ಬರ್ತೀವಿ. ಓಕೆ, ಸಬ್ಜೆಕ್ಟ್ ಯಾವ ತರ ಏನಿರುತ್ತೆ, ಇದೇ ವಿಷಯದ ಬಗ್ಗೆ ಇರುತ್ತೆ. ಏನಿರ್ಬೋದು ಗೆಸ್ ಮಾಡಿದೀರಾ? ಗೆಸ್ ಮಾಡಿಲ್ವಾ? ಓಕೆ, ಇರ್ಲಿ, ನಾವು ನೋಡ್ಬಿಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಆರಂಭದಲ್ಲಿ ಹೋಗ್ಬೇಕಾದ್ರೆ ಒಂದು ಚರಿತ್ರೆ ವಿಷಯವನ್ನು ನೋಡಿ ಏನ್ ಮಾಡೋಣ, ನಾವು ಮುಂದುವರಿಯೋಣ. ಸೊ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಚರಿತ್ರೆಯಲ್ಲಿ ಈ ಆಟೋಮನ್ ಎಂಪೈರರ್ ಅಂತ ಒಂದು ದೊಡ್ಡ ಸಾಮ್ರಾಜ್ಯವಿತ್ತು. ಈ ಸಾಮ್ರಾಜ್ಯ ಯಾವ ಒಂದು ಕಾಲದಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ, ಸುಮಾರು 17 ಮತ್ತು 18ನೇ ಶತಮಾನದಲ್ಲಿ ಇಡೀ ಲೋಕವನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಸಾಮ್ರಾಜ್ಯ ಆವರಿಸಿತ್ತು. ಇದರ ಮಧ್ಯದಲ್ಲಿ ಯಹೂದ್ಯರು ಜನರು ಏನ್ ಮಾಡಿದ್ರು, ಇದರ ಮಧ್ಯದಲ್ಲಿ ಇದ್ರು. ಹೀಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಆ ಒಂದು ಆರಂಭದ ಹಂತದಲ್ಲಿ ಅವರಿಂದ ಒಳ್ಳೆ ಒಂದು ಪ್ರೋತ್ಸಾಹ, ಒಳ್ಳೆ ಒಂದು ಎಂಕರೇಜ್ಮೆಂಟ್, ಮತ್ತೆ ಅವ್ರು ಬೇಕಾದಂತ ಎಲ್ಲ ಒಂದು ವಿಷಯವನ್ನ ಈ ಒಂದು ಸಾಮ್ರಾಜ್ಯ ಅವರಿಗೆ ಮಾಡ್ಕೊಡ್ಕೊಂಡ್ ಬಂದ್ರು. ಕಾಲಾಂತರದಲ್ಲಿ ಏನಾಯ್ತು ಅಂದ್ರೆ, ಅವ್ರನ್ನ ಹೇಗಾದ್ರೂ ತುಳಿಬೇಕು ಅನ್ನೋಂತ ಹಂತಕ್ಕೆ ಇವ್ರು ಬಂದ್ರು. ಯಾಕೆ ಈ ರೀತಿ ಬಂದ್ರು ಅಂತ ನೋಡ್ಬೇಕಾದ್ರೆ, ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಯಹೂದ್ಯರು ಎಲ್ಲೇ ಇದ್ರು ಏನ್ ಮಾಡ್ತಿದ್ರು, ಆ ದೇಶದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಅಭಿವೃದ್ಧಿ ಹೊಂದ್ತಾ ಇದ್ರು. ಹಾಗಾಗಿ ಈ ರೀತಿಯಾದಂತ ಒಂದು ಮನೋಭಾವನೆ ಇರೋದ್ರಿಂದ ಈ ಒಂದು ಸಾಮ್ರಾಜ್ಯ ಏನಾಯ್ತು ಅಂದ್ರೆ, ಇವನ್ ಮಾತ್ರವಲ್ಲ, ಹಲವಾರು ಜನರನ್ನ ಏನ್ ಮಾಡಿದ್ರು, ನಾಶ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ಆಕ್ಚುಲಿ ನೋಡ್ಬೇಕಾರೆ ಒಂದು ಮುಸ್ಲಿಂ ರಾಜ್ಯ ದೊಡ್ಡ ಒಂದು ಸಾಮ್ರಾಜ್ಯವಾಗಿತ್ತು. ಅವ್ರನ್ನ ನಾಶ ಮಾಡ್ಬೇಕಂತ ಒಂದು ಭಾವನೆ ಅವ್ರಿಗೆ ಏನಕ್ಕೋಸ್ಕರ ಇತ್ತು ಅಂದ್ರೆ, ಯಾವಾಗ ಬೇರೆ ಜನರು ನಮಗಿಂತ ಹೆಚ್ಚಾಗಿ ಬೆಳೀತಾರೋ ಅವ್ರನ್ನ ನಾವೇನ ಬೆಲೆಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ನಂತರ ನಾವು ಉಳ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ಅಂದ್ಬಿಟ್ಟು ಅವ್ರನ್ನ ನಾಶ ಮಾಡುವಂತ ಒಂದು ಹಂತಕ್ಕೆ ಬಂದ್ರು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಹೀಗಾಗಿ ನೀವು ಚರಿತ್ರೆ ಹೋಗ್ಬೇಕಾದ್ರೆ ಸುಮಾರು 5 ಲಕ್ಷ ಜನ ಆರ್ಮೇನಿಯನ್ಸ್ ಅನ್ನುವಂತ ಒಂದು ಜನಾಂಗವನ್ನ ಸಂಪೂರ್ಣವಾಗಿ ಏನ್ ಮಾಡಿದ್ದಾರೆ, ಇವರು ನಾಶ ಮಾಡಿದ್ದಾರೆ. ಈ ಸಮಯದಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಇಸ್ರೇಲ್ ಜನರಿಗೆ ಅಂದ್ರೆ ಅಲ್ಲಿದ್ದಂತ ಯಹೂದ್ಯರಿಗೂ ತುಂಬಾ ಕಷ್ಟಗಳು ಬಂದು, ಆಗ ಈ ಯಹೂದ್ಯರು ಮಾಡ್ತಾರೆ, ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂದ್ರೆ, ಆ ಸಮಯ ಮೊದಲನೇ ವಿಶ್ವ ಯುದ್ಧದ ಸಮಯವಾಗಿತ್ತು. ಅದರಿಂದ ಈ ಆಟೋಮನ್ ಸಾಮ್ರಾಜ್ಯ ಏನ್ ಮಾಡ್ತಿದ್ರು ಅಂದ್ರೆ, ಎಲ್ಲಾ ರಾಜ್ಯವನ್ನ ತನ್ನ ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಈ ಬ್ರಿಟಿಷರು ಅವರ ಜೊತೆಗೆ ಹೋರಾಡಬೇಕಂತ ಪ್ಲಾನ್ ಮಾಡ್ಬೇಕಾದ್ರೆ ಅವರಿಗೆ ಜಯಿಸಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆಗ ಈ ಯಹೂದ್ಯರು ಏನ್ ಮಾಡಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಏನಂತ ಸಪೋರ್ಟ್ ಮಾಡೋದು ಅಂದ್ರೆ, ತುಂಬಾ ಸೋಲ್ಜರ್ಸ್ ನ ಕಳಿಸ್ಕೊಟ್ಟು, ಮತ್ತೆ ಈ ಏನಂತಾರೆ, ಸ್ಪೈ ಅಂತಾರೆ, ಕನ್ನಡದಲ್ಲಿ ಅಂತಾರೆ ಸ್ಪೈಗೆ, ಗೂಢಾಚಾರರು ಅಲ್ವಾ, ಈ ಗೂಢಾಚಾರರನ್ನ ಕಳಿಸಿ ಅದನ್ನ ಅವರಲ್ಲಿರುವಂತ ಈ ಆಟೋಮಾನ್ ಅಲ್ಲಿರುವಂತ ವೀಕ್ನೆಸ್ ಏನೆಲ್ಲ ಯುದ್ಧ ಮಾಡ್ತಾ ಇದಾರೆ, ಯಾವ ರೀತಿ ಯುದ್ಧ ಮಾಡಿದ್ರೆ ಗೆಲ್ಬಹುದು ಅಂತ ಎಲ್ಲ ವಿಷಯವನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಬ್ರಿಟಿಷರಿಗೆ ಏನ್ ಮಾಡ್ತಾರೆ, ತಿಳಿಸ್ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಸಮಯದಲ್ಲಿ ಮೊದಲನೇ ಮಹಾಯುದ್ಧದಲ್ಲಿ ಈ ಆಟೋಮನ್ ಸಾಮ್ರಾಜ್ಯವನ್ನ ಈ ಬ್ರಿಟಿಷ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಜಯಿಸ್ಬಿಡುತ್ತೆ. ಈಗ ಜಯಿಸೋದಕ್ಕೆ ಕಾರಣ ಮುಖ್ಯವಾಗಿ ಯಾರಿದ್ರು, ಯಹೂದ್ಯರು. ಅಂದ್ರೆ ಈ ಆಟೋಮನ್ ಸಾಮ್ರಾಜ್ಯ, ಬ್ರಿಟಿಷ್ ಸಾಮ್ರಾಜ್ಯ, ಇಂಗ್ಲೆಂಡ್ ಆ ದೇಶ, ಇವನ್ನ ಜಯಿಸೋದಿಕ್ಕೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡಿದಂತವ್ರು ಯಾರಂತ ನೋಡ್ಬೇಕಾರೆ, ಈ ಒಂದು ಯಹೂದ್ಯರು. ಇದಕ್ಕೆ ಬದಲಾಗಿ ಏನ್ ಮಾಡ್ಬೇಕು, ಈಗ ಏನಾದ್ರು ಅವರಿಗೆ ಒಳ್ಳೇದ್ ಮಾಡ್ಬೇಕಲ್ವಾ. ಏನ್ ಒಳ್ಳೇದ್ ಮಾಡೋಣ ಅಂತ ಕೇಳಿದ್ರೆ, ಅವ್ರು ಇಟ್ಟಂತ ಬೇಡಿಕೆ ಏನಿತ್ತು ಅಂತ ನೋಡ್ಬೇಕಾರೆ, ನಮ್ಮ ದೇಶ ಅಂದ್ರೆ ಪ್ಯಾಲೆಸ್ಟೈನ್ ದೇಶವನ್ನ, ಅದರಲ್ಲಿ ಒಂದು ಭಾಗವನ್ನ ನಮ್ಗೆ ಕೊಡಿ ಅಂತ. ಬಟ್ ಇದರಲ್ಲಿ ಇವ್ರಿಗೆ ಚರಿತ್ರೆಯಲ್ಲಿ ಗೊತ್ತಿಲ್ಲ, ಪ್ಯಾಲೆಸ್ಟೈನ್ ದೇಶ ಯಾರ್ದು ಅದು ಆಕ್ಚುಲಿ ಅವ್ರದೇ ಅನ್ನೋಂಥ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ಅವ್ರ ದೇಶ ಯಾಕಪ್ಪ ಇವ್ರು ಕೇಳ್ತಾ ಇದ್ರು ಅನ್ನೋದ್ರು ತುಂಬಾ ಜನರಿಗೆ ಇದ್ದಂತ ಒಂದು ಭಾವನೆ. ಆದ್ರೆ ಆ ಸಮಯದಲ್ಲಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಏನಾಗುತ್ತಂದ್ರೆ, ಈ ಒಬ್ಬ ವ್ಯಕ್ತಿ ದಿ ಬಾಲ್ಫರ್ ಅನ್ನುವಂತ ಒಬ್ಬ ಇಂಗ್ಲೆಂಡ್ ದೇಶದಲ್ಲಿರುವಂತ ಒಂದು ಶ್ರೇಷ್ಠವಾದ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಇವರಿಗೆ ಆ ಒಂದು ದೇಶವನ್ನ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ, ಒಂದು ಕಾಗದವನ್ನ ಅಲ್ಲಿರುವಂತ ಮುಖ್ಯವಾದ ಜನರಿಗೆ ಏನ್ ಮಾಡ್ತಾರೆ, ಅಧಿಕಾರಿಗಳಿಗೆ ಇದನ್ನ ಬರ್ಕೊಡ್ತಾರೆ. ಇದ್ರ ಬಗ್ಗೆ ನಾನು ಸವಿಸ್ತರವಾಗಿ ಇಲ್ಲಿ ಮಾತಾಡಕ್ ಹೋಗಲ್ಲ. ಅದ್ರಲ್ಲಿ ಇದ್ದಂತ ವಿಷಯ ಏನಪ್ಪಾ ಅಂದ್ರೆ, ಈ ಜನರಿಗೆ ನೀವು ಆ ದೇಶವನ್ನ ಒಂದು ಭಾಗವನ್ನ, ಸ್ವಲ್ಪ ಭಾಗವನ್ನ ಕೊಡ್ರಿ, ಪಾಪ ಅಲ್ಲಿ ವಾಸ ಮಾಡ್ಲಿ, ಅವರಿಂದ ನಿಮ್ಗೆ ಯಾವುದೇ ರೀತಿ ಹಾನಿ ಬರಲ್ಲ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರೆ, ಇದನ್ನ ಒಂದು ಬೇಡಿಕೆಯಾಗಿ ಇರ್ತಾರೆ. ಇದನ್ನ ನೀವು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಈಗ ದೊಡ್ಡ ತಲೆನೋವಿನ ವಿಷಯ ಏನಪ್ಪಾ ಅಂದ್ರೆ, ಪ್ಯಾಲೆಸ್ಟೈನ್ ದೇಶದಲ್ಲಿ ಹೋಗಿ ಆ ದೇಶದ ಜನರ ಮಧ್ಯದಲ್ಲಿ ಇವರಿಗೆ ಒಂದು ದೇಶವನ್ನ ತಕ್ಕೊಡುವಂತ ವಿಷಯ ಏನಿದೆ, ತುಂಬಾ ಕಷ್ಟವಾದಂತ ವಿಷಯ. ಆದ್ರೆ ಏನ್ ಮಾಡುತ್ತೆ, ಇಂಗ್ಲೆಂಡ್ ಹೋಗಿ ಮಾತಾಡುತ್ತೆ ಅವ್ರ ಹತ್ರ, ನೋಡ್ರಪ್ಪ ಈ ತರ ಒಂದು ಜನ ಬರ್ತಾ ಇದ್ರೆ ಅವ್ರು ಸ್ವಲ್ಪ ಪ್ಲೇಸ್ ಕೊಟ್ರಿ ಅಂತ ಹೇಳ್ಬೇಕಾರೆ, ಅವ್ರೇಂತಾರೆ, ಬಿಟ್ಬಿಡ್ತಾರ? ಬಿಡಲ್ಲ. ಇಲ್ಲ, ಅದೇಂಗ್ ಬಿಡಕ್ಕಾಗುತ್ತೆ, ನಾವು ಬಿಡಲ್ಲ. ಅವಾಗ ಅವ್ರೇಂತಾರೆ, ಇಲ್ಲ ನೀವು ಬಿಡ್ರಿ, ಅವರು ತುಂಬಾ ದಿವಸ ಇಲ್ಲಿ ಇರಕ್ಕಾಗಲ್ಲ. ಯಾಕೆ ಅಂದ್ರೆ, ಸ್ವಲ್ಪ ದಿವಸ ಮಾತ್ರ ಏನ್ ಮಾಡ್ತಾರೆ, ಇರ್ತಾರೆ. ನೀವು ಕೊಡುವಂತ ಟಾರ್ಚರ್ಗೆ ಏನ್ ಮಾಡ್ತಾರೆ, ಅವ್ರು ಇಲ್ಲಿಂದ ಹೊಟ್ಟೋಗ್ ಬಿಡ್ತಾರೆ ಅನ್ನೋಂಥ ರೀತಿಯಲ್ಲಿ ಏನ್ ಮಾಡ್ತಾರೆ, ಮಾತಾಡಿ ಅಲ್ಲಿ ದೇಶವನ್ನ ಏನ್ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ರೀತಿ ಕೊಡುವಂತ ಒಂದು ಸನ್ನಿವೇಶ ಎಷ್ಟರ ಮಟ್ಟಿಗೆ ಒಂದು ಕಷ್ಟವಾಗಿತ್ತು ಅಂದ್ರೆ, ಎಲ್ಲ ಜನರು, ಇಸ್ರೇಲ್ ಜನರು ಅಲ್ಲಿ ಬಂದ್ಮೇಲೆ ಒಂದು
ಏನ್ ಮಾಡ್ತಿರೋ ಏನ್ ಆಗ್ತಾರಂತ ನೋಡ್ತಾ ಇದ್ರು. ಏನಾಗ್ತಾರಂದ್ರೆ ಇವ್ರು ತುಂಬಾ ದಿವಸ ಅಲ್ಲಿ ಇರಕ್ಕಾಗಲ್ಲ. ಒಂದು ಅಲ್ಲಿರುವಂತ ಸುತ್ತಲಿರುವಂತ ದೇಶಗಳು ಕೊಡುವಂತ ಟಾರ್ಚರ್ ಇಂದ ಏನಾಗ್ಬೇಕು, ಅಲ್ಲಿಂದ ಓಡೋಗ್ಬೇಕು. ಕರೆಕ್ಟಾ? ಅಲ್ಲಿಂದ ಇವರು ಓಡೋಗ್ಬಿಡ್ಬೇಕು. ಇಲ್ಲದಿದ್ರೆ ಅವ್ರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಏನ್ ಮಾಡೋಣ, ನಮ್ಮ ಕೆಲಸ ಏನಾಗುತ್ತೋ ಅದನ್ನ ಮಾಡ್ಕೊಳ್ಳೋಣ ಅನ್ನೋಂತ ಒಂದು ಉದ್ದೇಶದಲ್ಲೇ ಎಲ್ಲಾ ದೇಶಗಳು ಈ ತರ ಪ್ಲಾನ್ ಮಾಡಿ ಏನಾಗುತ್ತೆ ಮುಂದೆ ಅಂತ ನೋಡೋಣ ಅಂತ ಇಡ್ತಾರೆ. ಹಾಗೆ ಇಸ್ರೇಲ್ ಅಲ್ಲಿ ಹೋಗುತ್ತೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಈಗ ಸುತ್ತಲಿರುವಂತ ಪ್ಲೇಸ್ ಹೇಗಿದೆ, ಈಗ ಶತ್ರುಗಳೇ ಇದ್ದಾರೆ. ಈ ಸೆಂಟ್ರಲ್ ಯಾರಿದ್ದಾರೆ ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಇದ್ದಾರೆ. ಇಡೀ ಲೋಕ ಅವತ್ತಿಂದ ಇವತ್ತರೆಗೂ ಏನ್ ನೋಡ್ತಾ ಇದೆ ಅಂದ್ರೆ, ಹೆಂಗೆ ಇವರು ಬೆಳಿತಾರೆ ನೋಡೋಣ, ಹೆಂಗೆ ಇವ್ರು ಮುಂದುವರಿತಾರೆ ನೋಡೋಣ, ಈ ಶತ್ರುಗಳನ್ನ ಜಯಿಸಕ್ಕೆ ಇವ್ರ ಕೈಯಲ್ಲಿ ಆಗೋದೇ ಇಲ್ಲ, ಕೊನೆಗೆ ಇಲ್ಲ ಅಲ್ಲೂ ಕೂಡ ನಾಶವಾಗ್ತಾರೆ, ಇಲ್ಲ ಅಲ್ಲಿ ಬಿಟ್ಟು ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ನೋಡ್ತಾ ಇದ್ರು ಕೂಡ ಇವತ್ತರೆಗೂ ಏನಿದೆ ಇಸ್ರೇಲ್ ದೇಶ ಅದೇ ಒಂದು ಪ್ಲೇಸ್ ಅಲ್ಲಿ ಇದೆ. ಯಾವ್ದ್ರ ಮಧ್ಯದಲ್ಲಿದೆ? ಶತ್ರುಗಳ ಮಧ್ಯದಲ್ಲಿ ಅಲ್ವಾ? ಹೀಗಾಗಿ ನಾವೇನ್ ಮಾಡ್ತಾ ಇಲ್ಲ ಅಂದ್ರೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಸ್ಟಡಿನ ಇಲ್ಲಿ ಮಾಡಕ್ ಹೋಗ್ತಿಲ್ಲ. ಶತ್ರುಗಳ ಮಧ್ಯ ದೇವ್ರು ಇವ್ರನ್ನ ಇಡೋದಕ್ಕೆ ಮುಖ್ಯವಾದ ಕಾರಣ ಏನಿತ್ತು, ಯಾವ ವಿಷಯಕ್ಕೋಸ್ಕರ ದೇವ್ರು ಮತ್ತೆ ಆ ರೀತಿಯಾಗಿ ಮಾಡಿದ್ರು ಅಂತ ನೋಡಿದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವರ ಮುಖ್ಯವಾದ ಕೆಲಸವೇನು ಅಂದ್ರೆ, ಇವ್ರ ಮುಂದೆ ಇರುವಂತ ಒಂದು ದೊಡ್ಡ ಕೆಲಸ, ದೇವ್ರು ಇಟ್ಟಿರುವಂತ ಯೋಜನೆಯಲ್ಲಿ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರೆ ಮೆಸ್ಸಿಯನನ್ನ ಏನ್ ಮಾಡ್ಬೇಕು, ಇವರು ಕಂಡ್ಕೊಬೇಕು. ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ ಅವ್ರಿಗೆ. ಯಾವ ರೀತಿ ಕಂಡ್ಕೊಳಕ್ಕಾಗುತ್ತೆ ಗೊತ್ತಾ? ಇರೋ ಶತ್ರುಗಳ ಮಧ್ಯೆ ಇರೋದ್ರಿಂದಲೇ ದೇವರ ಯೋಜನೆಯಲ್ಲಿ ಏನ್ ಮಾಡಕ್ಕಾಗುತ್ತೆ, ಮುಂದೆ ಮೆಸ್ಸಿಯನನ್ನ ಗುರುತಿರಕ್ಕಾಗುತ್ತೆ. ಮೆಸ್ಸಿಯನ ಅವಶ್ಯಕತೆನ ಅವ್ರಿಗೆ ಏನಾಗುತ್ತೆ, ಬೇಕಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದೇ ಒಂದು ಕೆಲಸಕ್ಕೋಸ್ಕರ ದೇವರೇನ್ ಮಾಡ್ತಾರೆ, ಅವರನ್ನ ಈ ಒಂದು ಶತ್ರುಗಳ ಮಧ್ಯದಲ್ಲಿ ಇಡ್ತಾರೆ ಅಲ್ವಾ? ನಮ್ಮ ಟಾಪಿಕ್ ಅದೇ ಇತ್ತು. ಏನಿತ್ತು? ಶತ್ರುಗಳ ಮಧ್ಯದಲ್ಲಿ. ಈ ಶತ್ರುಗಳ ನಡುವೆ ಇವ್ರನ್ನ ಇಡ್ತಾರೆ. ಅದಕ್ಕೂ ಕೂಡ ದೇವರು ಶತ್ರುಗಳ ನಡುವೆ ಇರೋದಕ್ಕೆ ಏನಿದೆ, ದೇವರ ಒಂದು ಯೋಜನೆಯಲ್ಲಿ ಮುಖ್ಯವಾದ ಒಂದು ಕಾರಣವಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಓಕೆ ಅಲ್ವಾ? ಅದಕ್ಕೆ ಒಂದು ವಾಕ್ಯವನ್ನು ಕೂಡ ನಾವು ಓದೋಣ. ಮೀಕ 5ನೇ ಅಧ್ಯಾಯ 9ನೇ ವಾಕ್ಯ. ಯಾಕೋಬೆ, ನಿನ್ನ ಕೈ ನಿನ್ನ ವಿರೋಧಿಗಳ ಮೇಲೆ ಎತ್ತಲ್ಪಡಲಿ, ನಿನ್ನ ವೈರಿಗಳೆಲ್ಲ ನಿರ್ಮೂಲವಾಗಲಿ. ಓಕೆ, ಕಂಟಿನ್ಯೂ ಮಾಡಿ ಅದನ್ನ. ಅಷ್ಟೇ ಇದೆಯಾ? ಅಷ್ಟೇ. ಜೆಫನ್ಯ 3ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ. ಜೆಫನ್ಯ 3ನೇ ಅಧ್ಯಾಯ 15ನೇ ವಾಕ್ಯ. ಸ್ಕ್ರೀನ್ ಅಲ್ಲಿ ಇರಲ್ಲ, ನೀವು ಓದ್ರಿ, ಬೈಬಲ್ ಅಲ್ಲಿಂದ ಓದ್ರಿ. ಜೆಫನ್ಯ 3ನೇ ಅಧ್ಯಾಯ 15ನೇ ವಾಕ್ಯ. 3:15. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುಗಳನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಅಲ್ವರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಶತ್ರುಗಳು ಏನ್ ಮಾಡಿದ್ದಾರೆ, ದೇವರು ಶತ್ರುಗಳ ಮಧ್ಯದಲ್ಲಿ ಇದ್ರು ಶತ್ರುಗಳು ಅವ್ನ ಏನ್ ಮಾಡಕ್ ಆಗ್ತಿಲ್ಲ, ಜಯಿಸೋದಕ್ಕೆ ಸಾಧ್ಯತೆ ಇಲ್ಲದ ರೀತಿಯಲ್ಲಿ ಯಾರಿದ್ದಾರೆ ಜೊತೆಗೆ? ದೇವರಿದ್ದಾರೆ ಅಲ್ವಾ? ದೇವ್ರಂದ್ರೆ ಯಾರಿದ್ದಾರೆ? ಮುಖ್ಯವಾಗಿ ನಮ್ಮ ಲೆಕ್ಕಾಚಾರ ಪ್ರಕಾರ ಯಾರಿರ್ಬೇಕು? ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬಂದಿದ್ದಾರೆ ಅಂದ್ಮೇಲೆ ಅವ್ರ ಕಂಟ್ರೋಲ್ ಅಲ್ಲಿ ಯಾರಿರ್ಬೇಕು? ಇಸ್ರೇಲ್ ಜನರು ಇರ್ಬೇಕು. ಬಟ್ ಅವ್ರು ಇನ್ನೂ ಏನಾಗ್ತಿಲ್ಲ, ಅವ್ರನ್ನ ಗುರುತಿಸ್ತಾ ಇಲ್ಲ ಅಲ್ವಾ? ಅವರ ಕೆಲಸಗಳು ಏನಂತ ಕಂಡಿಡಿತಾ ಇಲ್ಲ. ಒಟ್ಟಲ್ಲಿ ಗುರುತಿಸುವಂತ ಕೆಲಸ ಎಲ್ಲಿ ನಡೀತಾ ಇದೆ ಅಂದ್ರೆ ಶತ್ರುಗಳ ಮಧ್ಯದಲ್ಲಿ ನಡೀತಾ ಇದೆ. ಓಕೆ, ಇದು ಒಂದು ಭಾಗವಾಯ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನೊಂದು ವಿಷಯವನ್ನು ತಗೊಳ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ವಾ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ತಗೊಳ್ಬೇಕಾದ್ರೆ ಆತನ ಒಂದು ಆಳ್ವಿಕೆ ಕೂಡ ಹೇಗಿದೆ, ಯಾವುದರ ಮಧ್ಯದಲ್ಲಿದೆ ಅಲ್ವಾ? ಆತನ ಆಳ್ವಿಕೆ ಕೂಡ ಹೇಗಿದೆ? ಶತ್ರುಗಳ ಮಧ್ಯದಲ್ಲೇ ಇದೆ. ಹೋದ್ರಿ 1 ಕೊರಿಂಥ 15ನೇ ಅಧ್ಯಾಯ 25ನೇ ವಾಕ್ಯ. ಯಾಕೆಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಹೌದು ಅಲ್ವರಾ? ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಮಾಡುವುದು, ರಾಜ್ಯವನ್ನು ಆಳುವುದು ಅವಶ್ಯ. ವಾಕ್ಯ ಸ್ಪಷ್ಟವಾಗಿದೆಯಾ? ಈಗ ವಾಕ್ಯ ಎಲ್ಲ ಪ್ರಕಾರ ಏನಪ್ಪಾ ಅಂದ್ರೆ, ವಿರೋಧಿಗಳನ್ನ ತನ್ನ ಕಾಲಿಗೆ ಹಾಕಿದ ಮೇಲೆ ಏನ್ ಮಾಡ್ತಾರೆ, ಅವ್ರ ಆಳ್ವಿಕೆ ಶುರು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಅಲ್ಲಿವರೆಗೆ ಏನ್ ಮಾಡ್ಬೇಕು? ಆಳ್ಬೇಕು ಅವಶ್ಯ ಅಂತ ಹೇಳ್ತಾ ಇದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಒಂದು ರಾಜ್ಯ ಭಾರವೇ ಎಲ್ಲಿ ಶುರುವಾಗ್ತಿದೆ? ಶತ್ರುಗಳ ಮಧ್ಯದಲ್ಲಿ. ಯಾರಪ್ಪ ಈ ಶತ್ರುಗಳು? ಯಾರ ಶತ್ರುಗಳು?
ಯೇಸು ಕ್ರಿಸ್ತನಿಗೆ ಇರುವಂತ ಶತ್ರುಗಳೇನು? ಆತನು ಯಾವ ಶತ್ರುಗಳನ್ನ ತನ್ನ ಪಾದಗಳಿಗೆ ತಗೊಳ್ ಬರ್ಬೇಕೀಗ? ಅಲ್ಲಿವರೆಗೆ ಯಾಕೆ ಆಳ್ವಿಕೆ ಮಾಡ್ಬೇಕು? ಏನೆಲ್ಲ ಶತ್ರುಗಳಿದೆ ಯೇಸು ಕ್ರಿಸ್ತನಿಗೆ? ಲೋಕ ಜನ. ಓಕೆ, ಬೇರೆ? ಹಾ, ಎಸ್ ಎಸ್, ಆರ್ಥಿಕ, ಬಿಸ್ನೆಸ್ ಎಲ್ಲ ನಾವು ಕೇಳಿದೇಲ್ವಾ? ಓಕೆ, ಸೊ ಮುಖ್ಯವಾಗಿ ಇದೆಲ್ಲ ನಮ್ಗೆ ಗೊತ್ತಿದೆ. ಇದರ ಒಂದು ಹಂತ ಕೂಡ ಇದೆ, ಯಾಕಂದ್ರೆ ಕ್ರಿಸ್ತನ ಕರ್ತನ ಪ್ರೀತಿಯ ಸರಸರು ಇದೆ. ದೇವರ ಕ್ರಿಸ್ತನ ಒಂದು ರಾಜ್ಯ ಬರದಲ್ಲಿ ನಾವು ನೋಡ್ಬೇಕಾದ್ರೆ ಶತ್ರುಗಳನ್ನ ಪಾದಪೀಠ ತಗೊಂಬಂದು ಅವ್ರನ್ನ ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ ತರಬೇಕಂದ್ರೆ ಏನರ್ಥ? ಬೈ ಫೋರ್ಸ್ ಇದನ್ನ ಏನ್ ಮಾಡಂಗಿಲ್ಲ ಯೇಸು ಕ್ರಿಸ್ತನು ಮಾಡಂಗಿಲ್ಲ. ತನ್ನ ಜ್ಞಾನದಿಂದಲೇ ಏನ್ ಮಾಡ್ಬೇಕು? ಮಾಡ್ಬೇಕು. ಅವರೇ ಅವರಾಗಿ ಏನ್ ಮಾಡ್ಬೇಕು? ಹೌದಪ್ಪ, ನಿನ್ನ ರಾಜ್ಯವನ್ನೇ ಶಾಶ್ವತವಾದ ರಾಜ್ಯ, ನಮ್ಮಿಂದ ಯಾವುದು ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಯಾರು ಬರ್ಬೇಕು? ಆ ಶತ್ರುಗಳ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಏನ್ ಮಾಡ್ಬೇಕು? ಬರ್ಬೇಕು. ಕರೆಕ್ಟಾ? ಇಷ್ಟು ಮಟ್ಟಿಗೆ ಒಂದು ಕೆಲಸವನ್ನು ಯಾರು ಮಾಡ್ಬೇಕಾಗಿದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡ್ಬೇಕಾಗಿದೆ. ಸೊ ಇದ್ರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಂತ ಶತ್ರುಗಳು ಏನಪ್ಪಾ ಅಂದ್ರೆ, ಬಾಬಿಲೋನ್ ಶತ್ರು ಇದೆಯಾ? ಕರ್ತನಾದ ಯೇಸು ಕ್ರಿಸ್ತನಿಗೆ ಶತ್ರು ಇದೆಯಾ? ಯಾವ ರೀತಿಯಲ್ಲಿ ಶತ್ರು ಇದೆ? ಯಾವ ರೀತಿಯಲ್ಲಿ ಶತ್ರು ಕೆಲಸ ಮಾಡ್ತಿದ್ದಾರೆ? ದುರ್ಬೋಧನೆಗಳು, ಮತ್ತೆ ಬೇರೆ ಏನೇನಿದೆ ಅವ್ರ ಹತ್ರ? ಅಲ್ವಾ? ದೇವರ ಯೋಜನೆಗೆ ಸಂಪೂರ್ಣವಾಗಿ ಏನಾಗಿದ್ದಾರೆ? ಈಗ ವಿರುದ್ಧವಾಗಿದ್ದಾರೆ. ಕ್ರಿಸ್ತನ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ತುಂಬಾ ಅಡ್ಡಿಯಾಗಿರೋದು ಯಾರು? ಇವರು ಅಲ್ವಾ? ಇವರನ್ನ ನಾಶ ಮಾಡದೆ ಏನ್ ಮಾಡಕ್ಕಾಗಲ್ಲ? ಆ ನೀತಿಯುಳ್ಳ ರಾಜ್ಯವನ್ನ ಭೂಮಿಯಲ್ಲಿ ತರಕ್ಕಾಗಲ್ಲ. ಇವರ ತಪ್ಪಾದ ಬೋಧನೆಗಳು, ಹೆಮ್ಮೆಯ ಸ್ವಭಾವ, ಲೋಕವನ್ನು ಆಳ್ವಿಕೆ ಮಾಡುವೆವ ಅನ್ನುವಂಥ ಮನೋಭಾವನೆ ಅಲ್ವಾ, ಇದೆಲ್ಲ ಕೂಡ ದೇವರ ಯೋಚನೆಗಳಿಗೆ ವಿರುದ್ಧವಾಗಿರೋದು ಮಾತ್ರವಲ್ಲ, ಅಸಹ್ಯವಾಗಿದೆ. ಬಟ್ ಇವ್ರನ್ನೆಲ್ಲ ಏನ್ ಮಾಡ್ಬೇಕು? ತರಬೇಕು. ಇದನ್ನ ಏನ್ ಮಾಡ್ಬೇಕು? ಕರ್ತನಾದ ಯೇಸು ಕ್ರಿಸ್ತನು ಹಂತ ಹಂತವಾಗಿ ಮಾಡ್ಬೇಕು. ಒಂದು ಬಾಬಿಲೋನ್ ಅಲ್ವಾ? ಎರಡನೇದು ಏನಪ್ಪಾ ಅಂತ ನೋಡ್ಬೇಕಾರೆ, ಎರಡನೇ ಶತ್ರು ಏನೋ? ಇಸ್ರೇಲ್ ಶತ್ರುಗಳ ಇಷ್ಟಲ್ಲಿ ಬರ್ತಾರ? ಯಾಕೆ ಬರ್ತಾರ? ಏನ್ ಮಾಡ್ತಾ ಇದ್ರ ಶತ್ರುಗಳು ಅಂತ ಹೇಳಿದಾಗ, ಮೆಸ್ಸಿಯನ್ ಬಂದಿದ್ರು, ಮೆಸ್ಸಿಯನ್ನ ತಿಳ್ಕೊಳ್ದೆ ಅವ್ರಿಷ್ಟಕ್ಕೆ ಏನ್ ಮಾಡ್ತಾ ಇದಾರೆ. ಇವತ್ತವರೆಗೂ ಅವ್ರು ಏನಂತ ತಿಳ್ಕೊಂಡಿದ್ರೆ, ನಾವು ಜಯಿಸ್ತಾ ಇರೋದ್ ಕಾರಣ ನಮ್ಮ ಒಂದು ಜ್ಞಾನದಿಂದ, ನಮ್ಮ ಬಲದಿಂದ ಅಂತ ತಿಳ್ಕೊಳ್ತಿದ್ರೆ. ಆದ್ರೆ ಜಯಿಸೋದಕ್ಕೆ ಕಾರಣವೇನು? ದೇವ್ರವ್ರನ್ನ ತಗೊಂಬಂದು ಇಟ್ಟಿದ್ದಾರೆ. ಅದರಿಂದ ದೇವ್ ಪ್ರವಾದನೆ ಏನಾಗ್ತಿದೆ? ನೆರವೇರ್ತಾ ಇದೆ ಅಲ್ವಾ? ಇಲ್ದಿದ್ರೆ ಏನ್ ಮಾಡ್ತಕ್ ಆಗ್ತಿರ್ಲಿಲ್ಲ, ಅವ್ರು ಜಯಿಸಕ್ ಆಗ್ತಿರ್ಲಿಲ್ಲ. ಅವ್ರು ಅದನ್ನ ಗಮನಿಸ್ತಾ ಇಲ್ಲ. ಇನ್ನು ಮೆಸ್ಸಿಯನ್ ಏನೇನ್ ಮಾಡ್ತಾ ಇಲ್ಲ? ಕಂಡಿಡಿತಾ ಇಲ್ಲ, ಗುರ್ತಿಡಿತಾ ಇಲ್ಲ. ಇನ್ನು ಹೆಚ್ಚಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವರಲ್ಲೂ ಕೂಡ ಒಂದು ಹೆಮ್ಮೆಯ ಸ್ವಭಾವ ಇದೆಯಾ? ಏನಂತಿದೆ? ನಮ್ಮನ್ನ ಯಾರೋ ಜಯಿಸಕಾಳ. ನಂದು ಪವರ್ ಆತರ ಇದೆ, ನಮ್ ಟೆಕ್ನಾಲಜಿ ಆತರ ಇದೆ. ಅವರ ಹೆಮ್ಮೆ, ಅವರು ಹೆಚ್ಚಳ ಪಡುವಂತ ವಿಷಯ ದೇವರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ, ಬದಲಾಗಿ ಮಾಂಸಿಕ ವಿಷಯಗಳೇನಾಗಿದೆ ಇವತ್ತು ಹೆಚ್ಚಾಗಿದೆ. ಆದ್ರಿಂದ ಏನಾಗಿದ್ದಾರೆ? ಅವರು ಕೂಡ ಒಂದು ರೀತಿಯಲ್ಲಿ ಶತ್ರುಗಳಾಗಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಯಾರಿರ್ಬೋದು? ಇಡೀ ಲೋಕದ ಜನರು ಅಂತ ತಗೊಂಡಾಗ ಯಾವ ರೀತಿಯಲ್ಲಿ ಲೋಕದ ಜನರು ಶತ್ರುಗಳಾಗಿದ್ದಾರೆ ಇವತ್ತು ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, 2000 ವರ್ಷ ಟೈಮ್ ಕೊಟ್ಟಾಯ್ತು ಈ ಪ್ರಪಂಚಕ್ಕೆ. ಕರೆಕ್ಟಾ? ಬಿಗಿನಿಂಗ್ ಅಲ್ಲಿ ಎಕ್ಸ್ಕ್ಯೂಸ್ ಎಲ್ಲಿರ್ಬೋದು? ಬೈಬಲ್ ಇಲ್ಲ, ಏನು ಇಲ್ಲ ಓದಕ್ಕೆ ಅಲ್ವಾ? ಈಗೇನಿದೆ ಎಲ್ಲರ ಕೈಲಿ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಬೈಬಲ್ ಬಂದೈತೆ. ಅದಕ್ಕಿಂತ ಹೆಚ್ಚಾಗಿ ಏನ್ ಬಂದಿದೆ? ಈಗ ಟೆಕ್ನಾಲಜಿ ಬಂದಿದೆ. ಕರೆಕ್ಟಾ? ಪ್ರತಿಯೊಂದು ಟೆಕ್ನಾಲಜಿಲಿ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ? ಇನ್ನು ಕೂಡ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಡೀ ಲೋಕ ಬ್ಲೆಸ್ಸಿಂಗ್ ನ ತಗೊಂಡಿದೆ. ಆ ಬ್ಲೆಸ್ಸಿಂಗ್ ಸೋರ್ಸ್ ಎಲ್ಲಿಂದ ಬಂದು ಗೊತ್ತಾ? ಎಲ್ಲ ಕ್ರಿಶ್ಚಿಯಾನಿಟಿನೇ. ಕರೆಕ್ಟಾ? ಇಡೀ ಲೋಕದಲ್ಲಿರುವಂತ ಟೆಕ್ನಾಲಜಿಯಿಂದ ಹಿಡಿದು ಇವತ್ತು ನಾವು ಯೂಸ್ ಮಾಡುವಂತ ಪ್ರತಿಯೊಂದು ಅನ್ವೇಷಣೆಗಳು ಕಂಡಿರುವಂತ ವ್ಯಕ್ತಿ ಎಲ್ಲಿಂದ ಬಂದಿರೋದು? ಅದು ಕ್ರೈಸ್ತರಿಂದಾನೆ. ಇವತ್ತು ಬಂದಿರುವಂತ ಸ್ಕೂಲು, ಕಾಲೇಜ್, ಪ್ರತಿಯೊಂದು. ಬಟ್ ಎಲ್ಲವನ್ನ ಬಳಕೆ ಮಾಡ್ತಾ ಇದ್ರೆ, ಬಟ್ ಯಾರು ಮಾತ್ರ ಬೇಡ? ಯೇಸು ಕ್ರಿಸ್ತ ಮಾತ್ರ ಬೇಡ. ನೋಡ್ರಿ ಹೆಂಗಿದೆ ಈಗ. ಇವ್ರಿಗೆ ಏನ್ ಮಾಡ್ಬೇಕು? ಜಜ್ಮೆಂಟ್ ತರಬೇಕಾ? ಈ ಶತ್ರುಗಳಾಗಿದಾರ? ಎಷ್ಟು ಜ್ಞಾನ ಕೊಟ್ರು, ಎಷ್ಟು ಬೆಳಕು ಕೊಟ್ರು, ಕತ್ತಲಲ್ಲಿ ಇದ್ರೆ ಓಕೆ, ಬೆಳಕು ಕೊಟ್ರು ಕತ್ತಲಲ್ಲಿ ಏನ್ ಮಾಡ್ತಿದ್ರ? ಇಷ್ಟ ಪಡ್ತಾ ಇದ್ರ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ರೆ? ಆ ಜಜ್ಮೆಂಟ್ ತರ್ತಾ ಇದ್ರೆ. ಈಗ ಕೊಡುವಂತ ಶಿಕ್ಷೆ ಯಾವ ರೀತಿ ಇರ್ಬೇಕು? ಆ ಜಜ್ಮೆಂಟ್ ಯಾವ ರೀತಿ ಇರ್ಬೇಕು? ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ತರುವಂತ ಒಂದು ಪನಿಷ್ಮೆಂಟ್ ಅವರು ಮಾಡಿದಂತ ಕೆಟ್ಟ ಕೆಲಸಗಳಿಂದಲೇ ಅವ್ರು ಹಾಳಾಗ್ಬೇಕು. ಕರೆಕ್ಟಾ? ಅದರಿಂದ ಅವ್ರು ಪಾಠ ಕಲಿಬೇಕು. ಕೋಪಪಟ್ಟು ಏನ್ ಮಾಡಂಗಿಲ್ಲ, ಏನೋ ಯೇಸು ಕ್ರಿಸ್ತನು ಹೊಡೆಯಂಗಿಲ್ಲ. ನೀವ್ ಮಾಡ್ತಾರಿಂದಲೇ ಏನಂತ ನೀವ್ ಕಲೀರಿ ಅಂತ ಏನ್ ಮಾಡ್ಬೇಕು? ಬಿಡ್ಬೇಕು ಅವ್ರನ್ನ. ಕೊನೆಯಾಗಿರೋ ಶತ್ರು ಯಾರು? ಸಾಯ್ತಾನ ಅಲ್ವಾ? ದೊಡ್ಡ ಶತ್ರು. ಈ ಶತ್ರು ಅಷ್ಟು ಈಸಿಯಾಗಿ ಸರೆಂಡರ್ ಆಗ್ಬಿಡ್ತಾರ? ಎಲ್ರು ಆತನ ಪಾದಕ್ಕೆ ಬೀಳ್ಬೇಕು, ಅಡ್ಡ ಬೀಳ್ಬೇಕಂದ್ರೆ ಏನರ್ಥ? ದೇವರೇ, ಕರ್ತನೆ, ನೀವೊಬ್ಬರೇ ಅಂತ ಅಡ್ಡ ಬೀಳೋದಲ್ಲ. ನಾನು ಸೋತೋಗಿದ್ದೀನಿ, ನನ್ನಿಂದ ಏನು ಮಾಡಕ್ಕಾಗಲ್ಲ ಅಂತ ರಿಯಲೈಸ್ ಮಾಡ್ಬೇಕು. ನಮ್ಮಿಂದ ಏನು ಮಾಡಕ್ಕಾಗ್ತಾ ಇಲ್ಲ, ನಿಮ್ಮಿಂದನೇ ಸಾಧ್ಯ ಅಂತ ಬರ್ಬೇಕು. ಕರೆಕ್ಟಾ? ಒಂದು ಆಪರೇಷನ್ ಥಿಯೇಟರ್ಗೆ ಹೋದ್ರೆ ಒಂದು ಪೇಷಂಟ್ ನೋಡಿ ಏನ್ ಮಾಡ್ತಾರೆ? ನಮ್ಗೆ ಏನಿಲ್ಲಮ್ಮ, ಸರಿಯಾಗಿ ಬರುತ್ತೆ,
ಅಂತ ನಂಬಿಕೆ ಕೊಡ್ತಾರೆ ಡಾಕ್ಟರ್. ನಾವೇನಾದ್ರೂ ರೆಡಿ ಮಾಡ್ಬಿಡೋಣ, ಸರಿ ಮಾಡ್ಬಿಡೋಣ, ಧೈರ್ಯವಾಗಿರಿ ಅಂದ್ಬಿಟ್ಟು ಕೊನೆಗೆ ಬಂದ್ಬಿಟ್ಟು ಈಚೆ ಬಂದ್ಬಿಟ್ಟು ಏನಿಲ್ಲ ಅಂದ್ರೆ ಏನರ್ಥ? ನಾವು ಸೋತೋಗಿದೀವಿ. ಇನ್ ಯಾರು ಮಾಡ್ಬೇಕು? ದೇವ್ರೆ. ಈ ಸ್ಟೇಜ್ಗೆ ಯಾರು ಬರ್ಬೇಕು? ಈ ಶತ್ರುಗಳೆಲ್ಲ ಬರ್ಬೇಕು. ಈ ಶತ್ರುಗಳೇ ಇವಾಗ ಹೆಂಗ್ ನಿಂತ್ಕೊಂಡವ್ರೆ? ನಾವು ಮಾಡಿ ತೋರಿಸ್ತೀವಿ, ನಾವು ಸಾಧಿಸಿ ತೋರಿಸ್ತೀವಿ ಅಂತ ಏನ್ ಮಾಡವ್ರೆ? ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಬರ್ಬೇಕು. ಕರೆಕ್ಟಾ? ಈ ಸೈತನ ಒಂದಿನ ಏನಾಗ್ತಾನೆ? ಸೋತೋಗ್ತಾನೆ. ಆದ್ರೆ ತಲೆ ಅಂತ ಏನ್ ಮಾಡಲ್ಲ, ಬಾಗಲ್ಲ. ಕರೆಕ್ಟಾ? ಆ ಮನಸ್ಸು ಹೆಂಗಿರುತ್ತೆ ಆ ತರ ಇರುತ್ತೆ. ಆ ಒಪ್ಕೊಳ್ಳಲ್ಲ. ಸೋತೋಗಿ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಖಂಡಿತ ಬಂದೇ ಬರುತ್ತೆ ಅಲ್ವಾ? ಆಯ್ತಾ? 4 ಶತ್ರುಗಳು. ಕೊನೆ ಶತ್ರು ಯಾರು? ಹಾ, ಕರೆಕ್ಟ್ ಅಲ್ವಾ? ಕೊನೆ ಶತ್ರು ಏನಪ್ಪಾ ಅಂದ್ರೆ ಆದಾಮಿಕ್ ಡೆತ್, ನಾಟ್ ಸೆಕೆಂಡ್ ಡೆತ್. 2ನೇ ಮರಣ ಅಲ್ಲ, ಆದಾಮನ ಮರಣ. ಈ ಮರಣವನ್ನ ಏನ್ ಮಾಡ್ಬೇಕು? ತೆಗೆದಾಕ್ಬೇಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಈ ಶತ್ರುಗಳನ್ನೆಲ್ಲ ನಾಶ ಮಾಡಿದ್ರೆ ಮಾತ್ರ ಆ ಮರಣನ ತೆಗೆದಾಕಕ್ಕಾಗುತ್ತೆ. ಕರೆಕ್ಟಾ? ಇಲ್ದಿದ್ರೆ ಏನ್ ಮಾಡಕ್ಕಾಗುತ್ತೆ? ಇಷ್ಟು ಜನರು ಇರೋ ಮಧ್ಯದಲ್ಲಿ ಆ ಮರಣವನ್ನ ತೆಗೆದಾಕಿ ಎಲ್ರು ಪುನರ್ತನ ಕೊಟ್ಬಿಟ್ರೆ ಗತಿ ಏನಾಗುತ್ತೆ? ಪರಿಸ್ಥಿತಿ ಏನಾಗುತ್ತೆ? ಮಾಡಲ್ಲ. ಅದಕ್ಕೆ ಕೊನೆ ಶತ್ರು ಇಟ್ಬಿಟ್ರು. ಕೊನೆಯದಾಗ ನೋಡ್ಕೊಳ್ತೀನಪ್ಪ ನಿಮ್ಮನ್ನ, ಫಸ್ಟ್ ಇವನ್ನೆಲ್ಲ ಮುಗಿಸ್ಬಿಟ್ಟು ನಿನ್ನ ಹತ್ರ ಬರ್ತೀನಿ ಅಂತ ಏನ್ ಮಾಡ್ಬಿಟ್ಟಿದ್ದಾರೆ? ಕೊನೆ ಶತ್ರು ಮರಣ ತಿಟ್ಬಿಟ್ಟವ್ರೆ. ಕರೆಕ್ಟಾ? ಈ ಕೊನೆ ಶತ್ರು ನಾವು ನೋಡಿರುವಂತ ವಿಷಯ, ಮರಣವನ್ನ ಜಯಿಸಿದ್ಮೇಲೆ, ಅಂದ್ರೆ ಆದಾಮನ ಮರಣವನ್ನ ತೆಗೆದಾಕದ್ಮೇಲೆ ಇಡೀ ಲೋಕಕ್ಕೆ ಏನ್ ಮಾಡ್ತಾರೆ? ಪುನರ್ತನ ಕೊಟ್ಟಾಗ ನೀತಿಯ ರಾಜ್ಯ ಈ ಭೂಮಿಯಲ್ಲಿ ಏನಾಗುತ್ತೆ? ಸ್ಥಾಪನೆ ಆಗುತ್ತೆ. ಸುಮಾರು ಜನ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದ್ರ ಅಲ್ಲಿವರೆಗೂ ಸ್ಥಾಪನೆ ಇಲ್ಲ ಅಂತಲ್ಲ. ಆತನ ಯಾವಾಗ ಬಂದ್ರೋ, ಚಾರ್ಜ್ ತಗೊಂಡ್ರೋ, ಗೌರ್ಮೆಂಟ್ ಯಾರ ಕೈಲಿದೆ? ಆತನ ಕೈಲಿದೆ. ಆಳ್ವಿಕೆ ಮಾಡ್ತಾ ಇದ್ರೆ. ಆದ್ರೆ ಈ ಹಂತಗಳೆಲ್ಲ ಏನಾಗ್ಬೇಕು? ನಡಿಬೇಕು. ಅಂದ್ರೆ ಕ್ರಿಸ್ತನ ಪ್ರೀತಿಯ ಈ ಎಲ್ಲಾ ಹಂತಗಳು ಮುಗಿಯೋದಕ್ಕೆ 1000 ವರ್ಷ ಯಾರಿಗಿದೆ? ಕರ್ತನಾದ ಯೇಸು ಕ್ರಿಸ್ತನಿದೆ. ಅಲ್ಲಿವರೆಗೂ ಆತನ ಆಳ್ವಿಕೆ ಯಾರ ಮಧ್ಯದಲ್ಲೇ ಇರುತ್ತೆ? ಶತ್ರುಗಳ ಮಧ್ಯದಲ್ಲೇ ಇರುತ್ತೆ ಅನ್ನೋದನ್ನ ದೇವ್ರ ಮಕ್ಕಳಿಲ್ಲಿ ಮರೆಯಾಗಿಲ್ಲ. ಸಿದಲ್ಲ ನಿಮ್ಗೆ ಗೊತ್ತಿರುವಂತ ಇನ್ಫಾರ್ಮೇಶನ್. ಇನ್ನು ಕೂಡ ನೀವೇನ್ ಮಾಡ್ಬಹುದು? ಇದ್ರ ಬಗ್ಗೆ ಹೆಚ್ಚಾಗಿ ಓದಿ ತಿಳ್ಕೊಬಹುದು. ಕ್ರಿಸ್ತನ ಪ್ರೀತಿಯ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಶತ್ರುಗಳನ್ನ ಕರ್ತನಾದ ಯೇಸು ಕ್ರಿಸ್ತ ನಾಶ ಮಾಡುವಂತ ಒಂದು ವಿಷಯ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ವೇಳೆ ಜನರಿರ್ಬೋದು, ಬಾಬಿಲೋನ್ ಇರ್ಬೋದು, ಸೈತಾನ್ ಇರ್ಬೋದು, ಅವರು ತಮ್ಮೊಳಗಿರುವಂತಹ ಶತ್ರು ದೇವರಿಗೆ ವಿರುದ್ಧವಾಗಿರುವಂತ ವಿಶ್ವವನ್ನ ನಾಶ ಮಾಡಿದ್ರೆ ದೇವ್ರ ಮುಂದೆ ತಪ್ಪಿಸ್ಕೊಳ್ತಾರೆ. ಕರೆಕ್ಟಾ? ನಾಶ ಮಾಡಿಲ್ಲ ಅಂದ್ರೆ ಆ ಶತ್ರು ಜೊತೆ ಯಾರು ಸಾಯ್ತಾರೆ? ಅವರು ಸಾಯ್ತಾರೆ. ಇಷ್ಟೇ ಸಿಂಪಲ್. ಇದಕ್ಕೆ ಟೈಮ್ ಕೊಟ್ಟಿರೋದು. ಒಂದು ನೀವಾಗಿಯೇ ನನಗೆ ವಿರುದ್ಧವಾಗಿರುವಂತ ವಿಷಯವನ್ನ ನಾಶ ಮಾಡ್ತೀರಾ? ಮಾಡ್ಬಿಡ್ರಿ. ನೀವು ನನ್ನ ಮುಂದೆ ಸೇಫ್ ಆಗಿರ್ತೀರಾ. ನಾಶ ಮಾಡಲ್ವಾ? ನಾನೇ ನಿಮ್ಮನ್ನ ಏನ್ ಮಾಡ್ತೀನಿ? ನಾಶ ಮಾಡ್ತೀನಿ. ಯಾಕಂದ್ರೆ ನೀವು ಅದನ್ನ ಬಿಡ್ತಾ ಇಲ್ವಲ್ಲ. ನಾನು ಅದನ್ನ ನಾಶ ಮಾಡ್ಬೇಕಾದ್ರೆ ನೀವು ನಾಶ ಆಗ್ತೀರಾ. ಇದೇ ದೇವರ ಒಂದು ಪ್ಲಾನ್ ಅಲ್ಲಿರುವಂತ ವಿಷಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಆಳ್ವಿಕೆ ಹೇಗಿದೆ? ಈಗ ಶತ್ರುಗಳ ಮಧ್ಯದಲ್ಲಿ ಏನಾಗ್ತಿದೆ? ಆಳ್ವಿಕೆ ಆಗ್ತಿದೆ. ಒಟ್ಟಿನಲ್ಲಿ ದೇವರ ಪ್ರವಾದನೆ ಪ್ರಕಾರ ಇದೆಲ್ಲವೂ ಕೂಡ ಆತನ ಪಾದಕ್ಕೆ ಬರುತ್ತಾ ಬರಲ್ವಾ? ಬಂದೇ ಬರುತ್ತೆ. ಈ ಒಂದು ಕೆಲಸದಲ್ಲಿ ಯಾರಿಗೆ ಪಾಲಿಲ್ಲ ಅಂದ್ರೆ ಸಭೆಗೆ ಯಾವುದೇ ಪಾಲಿಲ್ಲ. ಕರೆಕ್ಟಾ? ಈ ಕೆಲಸವನ್ನೆಲ್ಲ ಯಾರು ಮಾಡ್ಬೇಕು? ಯೇಸು ಕ್ರಿಸ್ತನ್ ಮಾಡ್ಬೇಕು. ತರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಅವರೊಬ್ಬರೇ ಆ ಜ್ಞಾನಿ. ನಮ್ಗಿರುವಂತ ಕೆಲ್ಸಗಳು ಬೇರೆ. ನಮ್ಗೆ ಈ ಕೆಲಸ ಅಲ್ಲ. ಇಡೀ ಲೋಕ ಪುನರ್ತನ ಆದ್ಮೇಲೆ ದೇವ್ರ ಹತ್ರ ಕರ್ಕೊಂಡ್ ಬರುವಂತ ಕೆಲಸ ನಮಗಿದೆ. ಈ ಕೆಲಸದಲ್ಲಿ ನಮಗೇನಿಲ್ಲ, ಬಾಗಿಲ್ಲ. ಓಕೆನಾ? ಈ ಕೆಲಸನ ಕರ್ತನಾದ ಯೇಸು ಕ್ರಿಸ್ತನ್ ಮಾಡ್ತಾ ಇದ್ದಾರೆ. ಹೌದು ಕ್ರಿಸ್ತನ ಪ್ರೀತಿಯ ಇಸ್ರೇಲ್ ಜನರು ಶತ್ರುಗಳ ಮಧ್ಯೆ ಇದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾರೆ? ಶತ್ರುಗಳ ಮಧ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ಪವರ್ ಇಡೀ ಈ ಸಿಸ್ಟಮ್ ನೋಡಿದಾಗ, ಈ ಪ್ರಪಂಚದಲ್ಲಿ ಇರುವಂತ ಕರಪ್ಷನ್ ನೋಡಿದಾಗ ಏನ್ ಅನ್ಸುತ್ತೆ? ನಮಗೆ ಚೇಂಜ್ ಮಾಡ್ಬಿಡ್ಬೋದು ಅನ್ಸುತ್ತಾ? ಒಂದು ಸಾಧಾರಣವಾದಂತ ಒಂದು ಎನರ್ಜಿ ಪವರ್ ಮೂಲಕ ಇದನ್ನ ಏನಾದ್ರು ಬದಲಾವಣೆ ಮಾಡಕ್ಕಾಗುತ್ತೆ ಅನ್ಸುತ್ತಾ? ಇಲ್ಲ. ಎಕ್ಸ್ಟ್ರಾರ್ಡಿನರಿ ಕೂಡ ನಾವು ಯೋಚನೆ ಮಾಡಿದ್ರು ಆಗದೇ ಇಲ್ಲ. ಇಷ್ಟನ್ನು ಬದಲಾವಣೆ ಮಾಡ್ತೀನಿ ಅಂತ ಏನ್ ಮಾಡಿದ್ರೆ? ಯಾರು ಪ್ರವಾದನೆ ಮಾಡಿರೋದು? ಅಂದ್ರೆ ದೇವ್ರ ಬೈಬಲ್ ಪ್ರವಾದನೆ ಮಾಡಿದ್ರೆ ಇದೆಲ್ಲವನ್ನ ಏನ್ ಮಾಡ್ತೀನಿ? ಬದಲಾವಣೆ ತರ್ತೀನಿ ಅಂದ್ರೆ ನೋಡ್ರಿ, ಎಂತ ಎಕ್ಸ್ಟ್ರಾರ್ಡಿನರಿ ಪವರ್ ಯಾರಿಗಿರ್ಬೇಕು? ಕರ್ತನಾದ ಯೇಸು ಕ್ರಿಸ್ತನ್ಗೆ ಇರ್ಬೇಕು. ಇಲ್ಲಿ ಎಲ್ಲಾದ್ರೂ ಕಾಂಪ್ರಮೈಸ್ ಏನಿದ್ಯಾ? ಯೇಸು ಕ್ರಿಸ್ತನ್ಗೆ ದಯೆ ಇದೆಯಾ? ಈ ಒಂದು ಶತ್ರುಗಳ ನಾಶ ಮಾಡುವಂತ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ನಾಶ ಮಾಡೋದಷ್ಟೇ ಕೆಲಸ ಅಲ್ವಾ? ಅವ್ರಲ್ಲಿರುವಂತ ತಪ್ಪಾದ ವಿಷಯ ನಾಶ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರನ್ನೇ ಸಂಪೂರ್ಣವಾಗಿ ನಾಶ ಮಾಡ್ಬೇಕು. ಅಷ್ಟೇ ಇರೋ ವಿಷಯ. ಆ ಕೆಲಸವನ್ನ ಕೈ ಹಾಕಿ ಏನ್ ಮಾಡ್ತಾ ಇದ್ರೆ ಅವರಿಗೆ 1000 ವರ್ಷ ಕೊಡಲ್ಪಟ್ಟಿದೆ ಕ್ರಿಸ್ತನ ಪ್ರೀತಿಯ ಆಗಿರ್ಬೇಕಾದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ, ಈ ಶತ್ರುಗಳನ್ನ ಈ ರೀತಿ ನಾಶ ಮಾಡುವಂತ ಪವರ್, ಆ ಒಂದು ದೊಡ್ಡ ಅಥಾರಿಟಿ ದೇವರಿಂದ ಪಡ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇನ್ನೊಂದು ಶತ್ರುಗಳನ್ನ ಫೇಸ್ ಮಾಡಿ ಬಂದ್ರು. ಕರೆಕ್ಟಾ? ಆ ಶತ್ರುಗಳನ್ನ ಗೆಲ್ದೇ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಏನಾಗ್ತಿರ್ಲಿಲ್ಲ, ಇಷ್ಟು ದೊಡ್ಡ ಒಂದು ಅಧಿಕಾರ, ಪವರ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಏನಿರ್ಬೋದು ಅದು? ಹೌದು, ಅವರು ಮಾಂಸದಲ್ಲಿ ಇದ್ದಾಗ ಇದ್ರ. ಅಲ್ಲೂ ಕೂಡ ಶತ್ರುಗಳಿದ್ರ? ಅಲ್ಲೂ ಕೂಡ ಅವ್ರಿಗೆ ಏನಿದ್ರು? ಎನಿಮೀಸ್ ಇದ್ರು. ಕ್ರಿಸ್ತನ ಪ್ರೀತಿಯ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಷಯವನ್ನ ತಗೊಂಡು ನೋಡಿದಾಗ
ಅಲ್ಲಿದ್ದಂತ ಒಂದು ಮೇಜರ್ ಎನಿಮೀಸ್, ದೊಡ್ಡ ಶತ್ರುಗಳು ಯಾರಪ್ಪ? ನೋಡಿ ಪಾಯಿಂಟಿಗೆ ಬಂದ್ಬಿಟ್ರ ಸಿಸ್ಟರ್. ಬೇರೆ ಶತ್ರುಗಳಿರ್ಲಿಲ್ವಾ? ಏನಲ್ಲ ಇತ್ತು? ಲೋಕ ಮಾಂಸ ಎಲ್ಲ ಶತ್ರುಗಳಿರ್ಲಿಲ್ವಾ? ಇತ್ತಲ್ವಾ? ಇತ್ತು. ಲೋಕ ಇತ್ತು, ಮಾಂಸ ಇತ್ತು, ಸೈತಾನ್ ಕೂಡ ಏನಾಗಿದ್ರು? ಶತ್ರು ಆಗಿದ್ದು. ಇದೆಲ್ಲ ಇದ್ರು. ಅದೆಲ್ಲ ಏನ್ ಮಾಡ್ಬಿಟ್ರು? ಜಯಿಸಿದ್ರು. ನೋ ಕಾಂಪ್ರಮೈಸ್. ಕರೆಕ್ಟ್. ನೀವೆಲ್ಲಿರೋ ಪ್ರಕಾರ ಮುಖ್ಯವಾದ ಪಾಯಿಂಟಿಗೆ ಬರ್ತಾ ಇದೀವಿ ನಾವು ಇವತ್ತು ನೋಡುವಂಥ ಶತ್ರುಗಳು ಇದೆಲ್ಲ. ಕರೆಕ್ಟಾ? ಆದ್ರೆ ಇನ್ನು ಕೆಲವೊಂದು ಶತ್ರುಗಳಿದ್ರು. ಆ ಶತ್ರುಗಳು ಯಾವ ರೀತಿ ಇದ್ರು ಅಂದ್ರೆ, ಯೇಸು ಕ್ರಿಸ್ತನು ತನ್ನ ಒಂದು ಜೀವಿತದಲ್ಲಿ ಯಾರನ್ನಾದ್ರೂ ಶತ್ರುಗಳಂತ ನೋಡಿದ್ರಾ? ನೋಡಿಲಿಲ್ವಾ? ಬಟ್ ಹೆಂಗ್ ಶತ್ರುಗಳಾಗ್ತಾರೆ, ಮತ್ತೆ ಯಾವ ರೀತಿಯಲ್ಲಿ ಶತ್ರುಗಳಾಗ ಸಾಧ್ಯತೆ ಇದೆ? ಕ್ರಿಸ್ತನ ಪ್ರೀತಿಯ ಯೇಸು ಕ್ರಿಸ್ತನಿಗೆ ಯಾರು ಶತ್ರುಗಳಿರ್ಲಿಲ್ಲ. ಆದ್ರೆ ಯಾವಾಗ ಯಾವ ವಿಷಯವಿರ್ಬೋದು, ಯಾವ ವ್ಯಕ್ತಿ ಇರ್ಬೋದು, ತಾನು ಮಾಡುವಂತ ದೇವರ ಚಿತ್ತಕ್ಕೆ, ದೇವರ ಯೋಜನೆಗೆ ಅಡ್ಡಿ ಆಗ್ತಾರೋ, ಆಗ ಅವ್ರು ಏನಾಗ್ತಾರೆ? ಶತ್ರುಗಳಾಗ್ತಾರೆ. ಕರೆಕ್ಟಾ? ಯೇಸು ಕ್ರಿಸ್ತನು ಒಂದು ಪ್ಲಾನ್ ಮಾಡಕ್ ಹೋಗ್ತಿದ್ದಾರೆ. ಇದಕ್ಕೆ ಯಾರು ತಡಿತಾ ಇದಾರೆ, ಯಾರು ಅಡ್ಡಿ ಮಾಡ್ತಾ ಇದಾರೆ, ಅಂತವ್ರು ಏನಾಗ್ತಾರೆ? ಶತ್ರುಗಳಾಗ್ತಾರೆ. ಕರೆಕ್ಟ್ ಅಲ್ವಾ? ಇದೇ ಯೇಸು ಕ್ರಿಸ್ತನ ಒಂದು ಶತ್ರುಗಳ ಒಂದು ಪಟ್ಟಿ, ಒಂದು ಲಿಸ್ಟ್ ನ ತಗೊಂಡು ನೋಡಿದಾಗ ಯಾರೆಲ್ಲ ಈ ಪ್ಲೇಸ್ ಅಲ್ಲಿ ಬರ್ತಾರಂತ ನೋಡಿದಾಗ, ಮೊದಲು ನೀವು ಹೇಳಿದ ಪ್ರಕಾರ ಯಾರಿದ್ರು? ಸದ್ದುಸೇಯರು, ಫರಿಸೇಯರು ಅಲ್ವಾ? ಪ್ರೋತ್ಸಾಹ ಮಾಡ್ತಿದ್ರೆ ಯೇಸು ಕ್ರಿಸ್ತನ್ಗೆ ಸೇವೆ ಮಾಡೋದಕ್ಕೆ. ಬಂದಿದ್ರಪ್ಪ, ಇಸ್ರೇಲ್ನ ನೀವು ಕಾಪಾಡಕ್ ಬಂದಿದ್ರಾ? ನಿಮ್ಮ ಜೊತೆ ನಾವು ಸೇರ್ಕೊಂಡು ಏನ್ ಮಾಡ್ತೀವಿ? ನಿಮ್ಮ ಸೇವೆಗೆ ಸಹಾಯ ಮಾಡ್ತೀವಿ ಅಂತ ಏನಾದ್ರು ಬಂದ್ರ? ಇಲ್ಲ. ನೋಡ್ರಿ, ಇವರ ಮನೋಭಾವನೆ ಹೇಗಿತ್ತು ಅಂದ್ರೆ, ಆರಂಭದ ಹಂತದಲ್ಲಿ ಆತನ ಬೋಧನೆಗಳು ಮಾತ್ರ ಸ್ಟಾಪ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಂತ ಪ್ಲಾನ್ ಯಾವಾಗ ಬಂತು ಅವ್ರಿಗೆ? ಅಲ್ವಾ? ಲಾಜರ್ನ ಪುನರ್ತನ ಮಾಡಿದ್ಮೇಲೆ ಯೇಸು ಕ್ರಿಸ್ತನೇ ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ರು. ಯಾಕೆ ಅಂದ್ರೆ, ಇಲ್ಲಿವರೆಗೂ ಅವ್ರ ಪ್ಲಾನ್ ಏನಪ್ಪಾ ಅಂದ್ರೆ, ಈತನ ಬೋಧನೆಗಳು ಅವಾಯ್ಡ್ ಮಾಡೋಣ, ಬೋಧನೆಗಳು ಏನ್ ಮಾಡೋಣ, ಮಿಸ್ಟೇಕ್ ಕಂಡು ಹಿಡಿದು ಅದನ್ನ ಜನರಿಗೆ ತಿಳುವಳಿಕೆ ಕೊಟ್ಟು ಅದು ರಾಂಗ್, ತಪ್ಪಾದ ಬೋಧನೆ ಅಂತ ಎಚ್ಚರಿಕೆ ಕೊಡೋಣ ಅಂತ ತಿಳ್ಕೊಂಡಿದ್ರು. ಯಾವಾಗ ಲಾಸನ್ ಪುನರ್ತನ ಆದ್ರೋ, ಇವರ ಹೆಸರೇನಾಯ್ತು? ಫೇಮಸ್ ಆಯ್ತು. ಅವಾಗ ಏನಾಯ್ತು? ಇಲ್ಲ, ಈತನ ಬೋಧನೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ಸಾಯಿಸ್ಬೇಕು ಅನ್ನೋ ಮಟ್ಟಿಗೆ ಏನ್ ಮಾಡಿದ್ರು ಅಂದ್ರೆ, ಕ್ರಿಸ್ತನಿಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಕ್ರಿಸ್ತನಿಗೆ ವಿರುದ್ಧವಾದ ಕೆಲಸ ಅಂದ್ರೆ ಏನಪ್ಪಾ ಅಂದ್ರೆ, ಯಾವಾಗಲೂ ಕೂಡ ಯೇಸು ಕ್ರಿಸ್ತನ ಇವ್ರ ಮೇಲೆ ಒಂದು ಕೋಪ, ದ್ವೇಷವನ್ನ ಏನ್ ಮಾಡ್ಲಿಲ್ಲ, ತೋರಿಸಲಿಲ್ಲ. ಆದ್ರೆ ಯಾವಾಗ ದೇವರು ಕೊಟ್ಟಂತ ಚಿತ್ತವನ್ನ ನೆರವೇರಿಸಕ್ಕೆ ಅಡ್ಡಿ ಮಾಡ್ತಾ ಇದ್ರು, ಅದಕ್ಕೆ ಏನ್ ಮಾಡ್ತಿದ್ರು? ಅಪೋಸಿಷನ್ ಆಗಿ ನಿಂತ್ಕೊಳ್ತಾ ಇದ್ರು. ಅಂತ ವಿಷಯದಲ್ಲಿ ಏನಾಯ್ತು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ್ಗೆ ತುಂಬಾ ಕಷ್ಟ ಬಂತು ಅಲ್ವಾ? ಸೊ ಅವಾಗ ಏನ್ ಮಾಡ್ತಿದ್ರು? ಅವರಿಗೆ ಅಪೋಸಿಟ್ ಆಗಿ ನಿಂತ್ಕೊಂಡ್ರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನು ಮುಖ್ಯವಾದ ವಿಷಯ ಏನಪ್ಪ ನೋಡ್ಬೇಕಾದ್ರೆ, ಈ ಸದ್ದುಸೇಯರು, ಫರಿಸೇಯರು ಬಿಟ್ರೆ ಇನ್ ಯಾರ ಶತ್ರುಗಳಿದ್ರು? ಅವರ ಸ್ವಂತ ಜನರು ಇದ್ರಾ? ಯೇಸು ಕ್ರಿಸ್ತನ ಸ್ವಂತದವರು. ಅವ್ರೇನ್ ಮಾಡಿದ್ರು? ಯೇಸು ಕ್ರಿಸ್ತನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರ? ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸ್ಟಾರ್ಟಿಂಗ್ ಅಲ್ಲಿ ಅನೇಕ ಜನರು ಯೇಸು ಕ್ರಿಸ್ತನ ಹಿಂಬಾಲಿಸೋದಕ್ಕೆ ಮುಖ್ಯವಾದ ಒಂದು ಕಾರಣ ಏನಪ್ಪಾ ಅಂದ್ರೆ, ಟೈಮ್ ಸರಿಯಾಗಿ ಏನ್ ಸಿಗ್ತಾ ಇತ್ತು ಅವ್ರಿಗೆ? ಊಟ ಸಿಗ್ತಾ ಇತ್ತು. ಕರೆಕ್ಟಾ? ರೋಗಗಳು ಇಲ್ಲ, ನೋ ಡಿಸೀಸ್, ನೋ ಹಂಗ್ರಿ, ಯಾವುದೇ ರೀತಿ ಹಸಿವಿಲ್ಲ, ಯಾವುದೇ ರೀತಿ ರೋಗ ಇಲ್ಲ. ಇನ್ನೇನಪ್ಪ ಬೇಕು ನಮ್ಗೆ? ಇತ್ತು ನೋ ಟೆನ್ಷನ್. ಎಲ್ಲಿ ಬೇಕಾದ್ರೆ ಯೇಸು ಕ್ರಿಸ್ತನ ಜೊತೆ ಹೋಗೋಣ ಅಂತ ಹೋಗ್ತಿದ್ರು. ಆದ್ರೆ ಕಾಲಾಂತರದಲ್ಲಿ ಆತನ ಬೋಧನೆಯಲ್ಲಿ ಕೇಳ್ತಾ ಏನಾಯ್ತು ಇವ್ರಿಗೆ? ಇಲ್ಲಪ್ಪ, ನಾವು ಯೇಸು ಕ್ರಿಸ್ತನ ಹಿಂಬಾಲಿಸಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ, ಈ ಬೋಧನೆಯನ್ನು ನಾವು ಫಾಲೋ ಮಾಡಕ್ಕೆ ಆಗೋದೇ ಇಲ್ಲ, ಇದು ತುಂಬಾ ಕಠಿಣವಾದದ್ದು. ಆದ್ರಿಂದ ಏನ್ ಮಾಡೋಣ? ಅವ್ರನ್ನ ಬಿಟ್ಟು ಹೋಗೋಣ ಅಂತ ಅವ್ರಿಗೆ ಆಪೋಸಿಟ್ ಆಗಿ ಏನ್ ಮಾಡಿದ್ರು? ಜನಗಳಿರಕ್ಕೆ ಶುರು ಮಾಡ್ಕೊಂಡ್ರು ಅಲ್ವಾ? ಇದು ಕೂಡ ಏನಾಯ್ತು ಅಂದ್ರೆ, ದೇವರ ಚಿತ್ತವನ್ನ ನೆರವೇರಿಸಕ್ಕೆ ತುಂಬಾ ಅಡ್ಡಿ ಆಯ್ತು. ಜನರು ಮಾತ್ರನಾ ಅಂತ ನೋಡಿದ್ರೆ, ಯಾರು ಇದ್ರು? ಶಿಷ್ಯರು ಕೂಡ ಏನ್ ಮಾಡಿದ್ರು? ಆಪೋಸಿಟ್ ಆಗಿದ್ರು ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಶಿಷ್ಯರ ಬಗ್ಗೆ ನಮ್ಗೆ ಗೊತ್ತಿರುವಂತ ವಿಷಯ, ಪೇತ್ರನ ಬಗ್ಗೆ ನಮ್ಮೆಲ್ಲರೂ ನೋಡ್ತಿದೀವಿ. ಏನ್ ಮಾಡಿದ್ರು ಪೇತ್ರ? ನೀರ ಕಡಿಸ್ತಾರೆ. ಅದಕ್ಕೆ ಮೊದ್ಲು ಏನ್ ಮಾಡ್ತಾರೆ? ಅಲ್ವಾ? ನೀವು ಯಾವುದೇ ಕಾರಣಕ್ಕೆ ಯೆರೂಸಲೇಮಿಗೆ ಹೋಗ್ಬಾರ್ದು, ಅಲ್ಲಿ ನಿಮ್ಮನ್ನ ಸಾಯಿಸಕ್ ನಾನು ಬಿಡಲ್ಲ ಅಂತ ಯೇಸು ಕ್ರಿಸ್ತನು ಅಂತಾರೆ. ನನ್ನಿಂದ ದೂರ ಹೋಗು ಸೈತಾನನೇ ಅಂತ ಏನ್ ಮಾಡ್ತಾರೆ ನೋಡಿ? ಶತ್ರು. ಈಗ ನಾನು ಶತ್ರುವಾಗಿದ್ಯಾ ನೀನು? ಯಾಕೆಂದ್ರೆ ನೀನು ಮನುಷ್ಯನಿಗೆ ಸಂಬಂಧಪಟ್ಟದ್ನ ಏನ್ ಮಾಡ್ತಿದ್ಯಾ? ಯೋಚನೆ ಮಾಡ್ತಿದ್ಯಾ. ದೇವರಿಗೆ ಸಂಬಂಧಪಟ್ಟದ ಏನ್ ಮಾಡ್ತಾ ಇಲ್ಲ? ಯೋಚನೆ ಮಾಡ್ತಾ ಇಲ್ಲ. ಮನುಷ್ಯನಿಗೆ ಯಾವುದು ಮೆಚ್ಚುಗೆ ಆಗುತ್ತೋ ಅದನ್ನ ಮಾಡುವಂತ ನನ್ನ ಪ್ರೇರಣೆ ಮಾಡ್ತಾ ಇದೆಯಾ? ಕರ್ತನೆ, ನೀವು ಈ ರೀತಿ ಮಾಡಬೇಡಿ, ನೀವು ಒಬ್ಬ ರಾಜನಾಗ್ಬೇಕು, ನಾನೇನೊಂದು ಆಲೋಚನೆ ಕೇಳ್ರಿ. ನೀವು ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲ, ನಿಮ್ಮಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಪವರ್ ಇದೆ. ಇದನ್ನ ನೀವು ಯೂಸ್ ಮಾಡಿದ್ರೆ ಇಡೀ ಇಸ್ರೇಲ್ ಜನರಿಗೆ ಏನಾಗ್ಬೋದು? ರಾಜರಾಗ್ಬೋದು. ನಾವು ಕೂಡ ಅದೇ ಕನಸು ಕಟ್ಕೊಂಡ್ ಬಂದಿದೀವಿ ನಿಮ್ ಜೊತೆಗೆ ಇರೋದಕ್ಕೆ. ನೀವೇನಂದ್ರೆ ಶಿಲಿಬೆಲ್ ಸಾಯ್ಬೇಕು, ಯೆರೂಸಲೇಮಿಗೆ ಹೋಗ್ಬೇಕು, ಎಲ್ರ ಕೈಲಿ ಒಪ್ಸ್ಕೊಡ್ಬೇಕು. ನಮ್ ಗತೆ ಏನೋ? ಇಂಥ ಕೆಲಸ ತಪ್ಪನ್ನು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ನಾನೆಲ್ಲಂತ ಒಳ್ಳೆ ಆಲೋಚನೆ ಕೇಳ್ರಿ.
ಅಲ್ವಾ? ಏನಿತ್ತು ಆಲೋಚನೆ? ಯಾವ್ದ್ರ ಮೇಲೆ ಬೇಸಿತ್ತು? ಮನುಷ್ಯರನ್ನ ಮೆಚ್ಚುಗೆ ಮಾಡೋದ್ ಮೇಲೆ ಇತ್ತು. ಅದಕ್ಕೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಇದು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಅಂತ ಏನ್ ಮಾಡಿದ್ರು? ಪೇತ್ರನ್ನ ಅವರು ಗದರಿಸಿದ್ರು. ಕರೆಕ್ಟ್ ಅಲ್ವಾ? ಇದೆಲ್ಲ ಏನಪ್ಪಾ ಅಂದ್ರೆ ಆತನು ದೇವರ ಚಿತ್ತವನ್ನ ಮಾಡೋದಕ್ಕೆ ಅಡ್ಡಿಯಾಗಿರದಾಗ ಬಂದಂತ ಶತ್ರುಗಳು. ಅಂದ್ರೆ ಇವರೆಲ್ಲರೂ ಕೂಡ ಮಾಂಸದಲ್ಲಿದ್ದ ಶತ್ರುಗಳೇ. ಫೈನಲ್ ಆಗಿ ಬಂದಿದ್ದು ಯಾರು? ಯುದಾಸನು ಅಲ್ವಾ? ಸೊ ಯುದಾಸನ ಒಂದು ಮೆಂಟಾಲಿಟಿ ನೋಡ್ರಿ ಕ್ರಿಸ್ತನ ಪಿತೇಶ್ವರ ಸರ. ಯುದಾಸ್ ಬಗ್ಗೆ ನಾವು ತುಂಬಾ ಪಾಸ್ ಟೈಮಲ್ಲಿ ತುಂಬಾ ಓದಿರ್ತೀವಿ. ಆದ್ರೆ ಈ ಒಂದು ಟೈಮಲ್ಲಿ ಯುದಾಸನ ಒಂದು ಮೈಂಡ್ ಸೆಟ್ ಯಾವ ರೀತಿ ಇತ್ತು ಅಂದ್ರೆ, ಆ ಕೊನೆ ಕ್ಷಣದಲ್ಲಿ ಯೇಸು ಕ್ರಿಸ್ತನವನ್ನ ತಿದ್ದಕ್ಕೆ ಪ್ರಯತ್ನ ಪಡಲಿಲ್ಲ. ಬದಲಾಗಿ ಏನಿತ್ತು? ತುಂಬಾ ಕಾಲಾವಕಾಶ ಇತ್ತು. ಆ ಕಾಲಾವಕಾಶದ ಮಧ್ಯದಲ್ಲಿ ಆ ಕೆಟ್ಟ ಸ್ವಭಾವ ಒಳಡೆಯಿಂದ ಏನಾಯ್ತು? ಬೆಳಿತಾನೆ ಬಂತು. ಬೀಜವನ್ನ ಬಿತ್ತಿ ಮರವಾಗಿ, ಗಿಡವಾಗಿ, ಮರವಾಗಿ ಏನ್ ಮಾಡ್ತು? ಹಣ್ಣು ಕೊಡುವಂತ ಸ್ಟೇಜ್ ಯೇಸು ಕ್ರಿಸ್ತನನ್ನ ಹಿಡ್ಕೊಡುವಂತ ಸ್ಟೇಜ್. ಕರೆಕ್ಟಾ? ಸೊ ಏನು ಬದಲಾವಣೆ ಮಾಡೋಕ್ಕಾಗದಿರುವಂತ ಸ್ಟೇಜ್. ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ತುಂಬಾ ವಿಷಯಗಳು ಏನ್ ಮಾಡ್ತಿದ್ರು? ಅವ್ರಿಗೆ ತಿಳಿಸ್ಕೊಡ್ತಾ ಬಂತಿದ್ರು. ಅಲ್ವಾ? ಈ ರೀತಿ ಇರಬಾರ್ದು. ಒಂದ್ಸರಿ ಏನ್ ಮಾಡ್ತಾರೆ? ಆತನ ಪಾದವನ್ನ ಏನ್ ಮಾಡ್ತಾರೆ? ತೊಳೆಯಕ್ ಹೋಗ್ತಾರೆ ಅಲ್ವಾ? ತೊಳೆಯಕ್ ಹೋದಾಗ ಯಾರೋ ಸ್ತ್ರೀ ಬಂದು ತೊಳೆದಾಗ ಏನಂತಾರೆ? ತೈಲವನ್ನ ಹಾಕಿದಾಗ, ಅಯ್ಯೋ ಇದನ್ನ ಮಾರ್ಬಿಟ್ಟು ಏನ್ ಮಾಡ್ಬೋದು? ಬಡವರಿಗೆ ಕೊಡ್ಬೋದಾಯ್ತಲ್ಲಪ್ಪ. ಯಾಕಿತ್ತ ಕೆಲಸ ಮಾಡಿದ್ರು ನೋಡ್ರಿ? ಅದು ಕೇಳೋರಿಗೆ ಏನ್ ಅನಿಸ್ತಾ ಇತ್ತು? ಕರೆಕ್ಟ್ ಪಾಯಿಂಟ್ ಅಲ್ವಾ ಯುದಾಸನ್ ಹೇಳ್ತಾರದು? ಯಾಕೆ ಇಷ್ಟೊಂದು ವೇಸ್ಟ್ ಮಾಡ್ಬೇಕಾಯ್ತು? ಯೇಸು ಕ್ರಿಸ್ತನಿಗೆ ಇದೆಲ್ಲ ಬೇಕಾಯ್ತಾ? ಬಡವರಿಗೆ ಕೊಡ್ಬೋದಾಯ್ತಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನಿಗೆ ಉತ್ತರ ಕೊಟ್ರು, ಬಡವರು ಯಾವಾಗ್ಲೂ ನಿಮ್ ಜೊತೆ ಇರ್ತಾರಪ್ಪ, ನಾನು ಯಾವಾಗ್ಲೂ ಏನಾಗಲ್ಲ ನಿಮ್ ಜೊತೆ ಇರಲ್ಲ. ನೋಡ್ರಿ ಅಲ್ಲಿ ಯಾವ ರೀತಿ ಮನಸ್ಸಿತ್ತು ಅಂದ್ರೆ, ಅಲ್ಲಿ ವಾಕ್ಯ ಹೇಳ್ಬೇಕಾರೆ ಆತನ ಏನ್ ಮಾಡಿಲ್ಲ? ಬಡವ್ರ ಮೇಲೆ ಇದ್ದಂತ ಒಂದು ಕಾಲೇಜಿಂದ ಆ ವಿಷಯವನ್ನ ಮಾತಾಡಿಲ್ಲ. ಹಣವನ್ನ ಯೋಚನೆ ಮಾಡ್ತಿದ್ದ. ಎಲ್ಲಿ ಹಣವನ್ನ ಮಾಡ್ಬೋದು, ಯಾವ್ದನ್ನ ಮಾಡಿ ದುಡ್ಡನ್ನ ಮಾಡ್ಕೊಬಹುದು, ಎಲ್ಲಿ ನಮ್ಮ ಬೊಕ್ಕಸವನ್ನ ತುಂಬಿಸ್ಕೊಬಹುದು ಅನ್ನುವಂತ ಒಂದು ಮನೋಭಾವನೆ ಯುದಾಸ್ ಕಾಣಪಡ್ತೆ ಹೊರತು ಬಡವರ ಮೇಲೆ ಇದ್ದಂತ ಕರುಣೆ ದಯದಲ್ಲಿ ಆ ವಿಷಯವನ್ನ ಮಾತಾಡ್ಲಿಲ್ಲ ಅಲ್ವಾ? ಈ ರೀತಿಯಾಗಿ ಎಲ್ಲರೂ ಕೂಡ ಏನಾಗ್ತಿದ್ರು? ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ಮಾಂಸದಲ್ಲೇ ಶತ್ರುಗಳಾಗಿದ್ರು. ಆತನ ದೇವರ ಕೆಲಸವನ್ನ ಮಾಡೋದಕ್ಕೆ ಅಡ್ಡಿ ಆಗ್ತಿದ್ರು, ತಡಿತಾ ಇದ್ರು ಕ್ರಿಸ್ತನ ಪಿತೇಶ್ವರ. ಇನ್ನು ಅವರ ಮನೆಯವರು ಅಂದ್ರೆ ಯಾರೋ? ಮರಿಯಲು, ಅವರ ಸಹೋದರರು ಅಲ್ವಾ? ಒಂದ್ಸರಿ ನೋಡ್ಬೇಕಾರೆ ಕ್ರಿಸ್ತನ ಪಿತೇಶ್ವರ ಯೇಸು ಕ್ರಿಸ್ತನ ಬೋಧನೆ ಮಾಡ್ತಿರ್ಬೇಕಾರೆ ಯಾರು ಬರ್ತಾರೆ? ಅವ್ರ ತಾಯಿ ಸಹೋದರ ಬರ್ತಾರೆ. ಈಚೆಯಿಂದ ಏನ್ ಮಾಡ್ತಾರೆ? ಜನ ಬಂದು ಕೇಳ್ತಾರೆ, ನಿನ್ನ ತಾಯಿ ಸಹೋದರ ಬಂದಿದ್ದಾರೆ ಅಂತ. ಯೇಸು ಕ್ರಿಸ್ತ ಏನ್ ಮಾಡಿರ್ಬೋದು? ಒಂದ್ 5 ನಿಮಿಷ ಇರಪ್ಪ, ಪಾಪ ಏನ್ ಕಷ್ಟದಲ್ಲಿ ಬಂದಿದ್ದಾರೆ ನನ್ನ ತಾಯಿ, ಕೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ ಏನ್ ಮಾಡ್ಬೋದಾಯ್ತು? ಹೋಗಿರ್ಬೇಕು, ತಾಯಿನ ವಿಚಾರಣೆ ಮಾಡಿರ್ಬೇಕು. ಯಾಕಮ್ಮ ಬಂದಿದ್ರೆ, ಏನಾದ್ರೂ ನನ್ನಿಂದ ಆಗ್ಬೇಕಾಯ್ತಾ? ನಾನು ಸ್ವಲ್ಪ ಬಿಸಿ ಆಗಿದ್ದೀನಿ, ಮತ್ತೆ ಭೇಟಿ ಆಗ್ಲಾ, ಇಲ್ಲ ತುಂಬಾ ಮುಖ್ಯವಾದ ವಿಷಯ ಇದೆ ಅಂತ ಕೇಳಿರ್ಬೋದು. ಬಟ್ ಏನಂತ ಉತ್ತರ ಕೊಟ್ಬಿಟ್ರು? ಯಾರ್ ನನ್ನ ತಾಯಿ, ಯಾರ್ ನನ್ನ ಸಹೋದರರು? ದೇವರ ಚಿತ್ತದಂತೆ ಯಾರು ನಡೀತಾ ಇದ್ರೋ ಅವರೇ ನನ್ನ ತಾಯಿ, ಅವರೇ ನನ್ನ ಸಹೋದರರು. ಯಾಕೆ ಹಿಂಗ ಅನ್ಬಿಟ್ರು? ಕರೆಕ್ಟ್ ಅನಿಸ್ತಾ ಇದೆಯಾ ನಿಮ್ಗೆ? ಕರೆಕ್ಟ್ ಅನಿಸ್ತಾ ಇದೆಯಾ ಅಲ್ವಾ? ಸೊ ನೋಡ್ಬೇಕಾರೆ ಕ್ರಿಸ್ತನ ಪಿತೇಶ್ವರ ಬಂದು ಯೇಸು ಕ್ರಿಸ್ತನ ಬೋಧನೆ ಮಾಡ್ತಿರ್ಬೇಕಾರೆ ಏನ್ ಮಾಡ್ಬೋದಾಯ್ತು? ಸೈಲೆಂಟ್ ಆಗಿ ಕುತ್ಕೊಂಡು ಕೇಳ್ಬೇಕಾಯ್ತು. ಕರೆಕ್ಟಾ? ದೇವ್ರ ಕೆಲಸ ತಾನೇ ಮಾಡ್ತಾ ಇದ್ರೆ ನಾವು ಅಡ್ಡಿ ಮಾಡ್ಬಾರ್ದಂತ. ಬಟ್ ಇವ್ರಿಗೇನ್ ಅನಿಸ್ತು? ಅವ್ನು ದೇವ್ರ ಕೆಲಸ ಮಾಡಿದ್ದಲ್ಲ, ಇರ್ಲಿ ನಮ್ಮ ಮನೆ ಕಥೆನ ಸ್ವಲ್ಪ ನೋಡ್ಬೇಕಪ್ಪ, ದೊಡ್ಡ ಮಗ ಮನೆಯಲ್ಲಿ ಸ್ವಲ್ಪ ಕರೀರಿ ಅವನ್ನ ಅಂತ ಹೇಳಿದಾಗ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಲ್ವಾ? ಕ್ಲಿಯರ್ ಕಟ್ ಆಗಿ ಕೇಳಿದ್ರು. ಯಾಕೆ ಈ ರೀತಿ ಮಾತಾಡಿದ್ರು ಕ್ರಿಸ್ತನ ಪಿತೇಶ್ವರ? ತುಂಬಾ ವಿಷಯ ನಮ್ಗೆ ಈ ರೀತಿ ಪ್ರಶ್ನೆಗಳು ಬಂದಾಗ ಯೋಚನೆ ಮಾಡ್ಬೇಕಾಗತ್ತೆ. ಯಾರು ದೇವರ ಚಿತ್ತದಂತೆ ಮಾಡ್ತಾರೋ ಅವರೇ ನನ್ನ ತಾಯಿ ಸಹೋದರು ಅಂತ ಹೇಳ್ಬೇಕಾದ್ರೆ ಇವತ್ತು ಕೂಡ ನಮ್ಗೆ ಅದೇ ಇರುವಂತ ವಿಷಯ. ಏನ್ ಗೊತ್ತಾ? ಅಂದ್ರೆ ನಂಬಿಕಸ್ಥ ಮನೆಯವರಿಗೆ ಪ್ರಾಮುಖ್ಯತೆ ಏನ್ ಮಾಡ್ಬೇಕು? ಹೆಚ್ಚಾಗಿ ಕೊಡ್ರಿ ಲೋಕದ ಜನರಿಗಿಂತ. ಯಾಕೆ? ಲೋಕದ ಜನರನ್ನ ನೋಡಕ್ಕೆ 1000 ವರ್ಷ ಆಳ್ವಿಕೆ ಇದೆ. ಕರೆಕ್ಟಾ? ನಾವು ಪುನರ್ತನ ಆದಾಗ ಅವ್ರನ್ನ ಕೇರ್ ತಗೊಳ್ಬೋದು. ಆದ್ರೆ ದೇವ್ರ ಮಕ್ಳಿಗೆ ಯಾವಾಗಿದೆ ಚಾನ್ಸ್? 1000 ವರ್ಷದಲ್ಲಿ ಅವ್ರನ್ನ ನಾವು ಕೇರ್ ತಗೊಳಕ್ಕಾಗತ್ತಾ? ನೋಡ್ಕೊಳಕ್ಕಾಗತ್ತಾ? ಅವ್ರ ಓಟ ಇವಾಗ ಮಾತ್ರ ಇರೋದು. ಅವ್ರೇನಾದ್ರೂ ಸರಿಯಾಗಿ ಓಟ ಹೊಡೆದ್ರೆ ಇಡೀ ಲೋಕಕ್ಕೆ ರಕ್ಷಣೆ. ಆದಷ್ಟು ಅವ್ರು ಓಟ ಓಡೋದಕ್ಕೆ ಏನ್ ಸಹಾಯವಾಗುತ್ತೆ ಆ ಕೆಲಸಗಳನ್ನ ಏನ್ ಮಾಡೋಣ? ದೇವ್ರ ಮಕ್ಕಳಿಗೆ, ನಂಬಿಕಸ್ಥ ಮನೆಯವರ್ತವ್ರಿಗೆ ಏನ್ ಮಾಡೋಣ? ಮಾಡೋಣ ಅನ್ನೋದನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಸ್ಪಷ್ಟವಾಗಿ ತಿಳಿಸ್ತಾರೆ. ಕಾಲಾಂತರದಲ್ಲಿ ಕೆಲವೊಂದು ಟೈಮಲ್ಲಿ ನಮ್ಗೆ ಈ ವಿಷಯಗಳನ್ನ ನೋಡಿದಾಗ ಏನ್ ಅನಿಸುತ್ತೆ? ಕ್ರಿಸ್ತನ ಪಿತೇಶ್ವರ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ಅಪಾರ ಪ್ರೀತಿಗೋಸ್ಕರ ಮಾಡಿದ್ದೆಲ್ಲ ಸರಿ ಅಂತ ಏನ್ ಮಾಡ್ತೀವಿ? ತಿಳ್ಕೊಂಡು ಹೋಗೋಕ್ಕಿಂತ ನ್ಯಾಯ ಏನಂತ ಏನ್ ಮಾಡ್ಬೇಕು? ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ಯಾವ ರೀತಿಯಲ್ಲಿ ಇದು ನ್ಯಾಯವಾಗಿದೆ ಸದನೆ ನೋಡ್ಬೇಕಾದ್ರೆ ನಾವು ಈ ವಿಷಯವನ್ನು ಓದ್ಬೋದು. ಓದ್ರಿ ಕನ್ನಡದಲ್ಲಿ. ಯೇಸುವಿನ ಅನುಯಾಯಿಗಳು ಕೆಲವೊಮ್ಮೆ ದೈವಿಕ ಚಿತ್ತಕ್ಕೆ ವಿರುದ್ಧವಾಗಿ ಸಲಹೆ ನೀಡುವ ತಮ್ಮ ಸ್ನೇಹಿತರನ್ನು ವಿರೋಧಿಸಬೇಕಾಗುತ್ತದೆ. ಹೌದು, ಕೃಷ್ಣನ ಪಿತೇಶ್ವರ ನಮ್ಗೆ ಆಪೋಸಿಷನ್ ಎಲ್ಲಿ ಬರುತ್ತೆ? ದೇವ್ರ ಮಕ್ಕಳಿಗೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಒಬ್ರು ನಿಂತ್ಕೊಂಡಾಗ ನಾವೇನ್ ಮಾಡ್ಬೇಕು? ಅವ್ರನ್ನ ವಿರೋಧಿಸ್ಬೇಕಾಗುತ್ತೆ. ನಮ್ ವಿರೋಧಿಗಳಾಗ್ತಾರೆ. ನಾವು ಕರೆಕ್ಷನ್ ಮಾಡಿದಾಗ, ನಾವು ತಿದ್ದಿದಾಗ, ನಾವು ಅವ್ರ ಹತ್ರ ಏನಾದ್ರು ಹೇಳ್ದಾಗ ಏನಾಗುತ್ತಾರೆ? ಅವ್ರ ಆಪೋಸಿಷನ್ ಹಾಕೇ ಆಗ್ತಾರೆ. ಯುದಾಸನ ವಿಷಯ ಕೂಡ
ಹೀಗೆ ಇತ್ತು ಕ್ರಿಸ್ತನ ಪ್ರೀತಿಯಸ್ಥರೇ ಅಲ್ವಾ. ಯುದಾಸನ್ನ ಕರೆಕ್ಷನ್ ಮಾಡಿದಷ್ಟು ಏನ್ ಮಾಡ್ತಿದ್ರು ಯೇಸು ಕ್ರಿಸ್ತನಿಗೆ ಆಪೋಸಿಟ್ ಆಗಿ ಇದ್ರು. ಯೇಸು ಕ್ರಿಸ್ತ ಎಷ್ಟರ ಮಟ್ಟಿಗೆ ಅವ್ರಿಗೆ ಹೇಳ್ತಾರೋ ಅಷ್ಟರ ಮಟ್ಟಿಗೆ ಆಪೋಸಿಟ್. ಇನ್ನು ಹೆಚ್ಚಾಗಿ ಒಂದು ತೈಲವನ್ನ ಮಾರಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಯೇಸು ಕ್ರಿಸ್ತ ಈ ಮಾತಲ್ಲಿದ್ದು ಯುದಾಸನಿಗೆ ಇನ್ನೂ ತುಂಬಾ ಕಷ್ಟ ಆಗ್ಬಿಡ್ತು. ಎಲ್ರ ಮುಂದೆ ನನ್ಗೆ ಈ ತರ ಅನ್ಬಿಟ್ರಲ್ಲ. ಈ ಮೈಂಡ್ ಏನಾಗ್ಬಿಡ್ತು ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಒಂದು ದ್ವೇಷ ಭಾವನೆನೇ ಬೆಳೀತು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕರೆಕ್ಷನ್ಸ್ ಅವ್ರನ್ನ ವಿರೋಧಿಗಳನ್ನ ನಾವು ಇದು ಮಾಡಿದಾಗ ಅವ್ರ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ದೇವ್ರ ಮಕ್ಳು ಏನ್ ಮಾಡಂಗಿಲ್ಲ, ದೇವರ ಚಿತ್ತವಾಗಿದೆ, ಅದನ್ನ ನಿಂತ್ಕೊಳ್ಳೇಬೇಕಾಗುತ್ತೆ. ಯೇಸು ಕ್ರಿಸ್ತನ್ ಕೂಡ ಏನ್ ಮಾಡಿದ್ರು, ಇದಕ್ಕೆ ನಿಂತ್ಕೊಂಡ್ರು, ಆಪೋಸಿಟ್ ಆಗಿ ನಿಂತ್ಕೊಂಡ್ರು. ಅಪೋಸ್ತಲ್ ಪಾಲ್ ಮಾತಾಡ್ಬೇಕಾದ್ರೆ ಇದೇ ಒಂದು ವಿಷಯ ಏನಿತ್ತು, ಆತನ ಎಲ್ಲ ಹಿಂಬಾಲಿಕರಿಗೂ ಈ ವಿಷಯ ಏನಾಗುತ್ತೆ, ಅನ್ವಯವಾಗುತ್ತೆ. ಅಪೋಸ್ತಲ್ ಪಾಲ್ ಆತನ ಸೇವೆಯಲ್ಲಿ ಆತನ ಜೊತೆಗಿದ್ದಂತೆ ಎಲ್ಲಾ ಸಹೋದರರು ಕೂಡ ಅವರಿಗೆ ಸಹಾಯ ಮಾಡ್ತಿದ್ರಾ? ಇಲ್ಲ. ಅವರೇ ಮಾತಾಡ್ಬೇಕಾರೆ ಹೇಳ್ತಾರೆ ನೋಡ್ರಿ, 2 ಕೊರಿಂಥದವರಿಗೆ 11ನೇ ಅಧ್ಯಾಯ 26ನೇ ವಾಕ್ಯ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 26ನೇ ವಾಕ್ಯ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಮಾಣಗಳನ್ನು ಮಾಡಿದ್ದೇನು. ಪ್ರಯಾಣಗಳನ್ನು ಓಕೆ, ಬೈಬಲ್ ಇಂದ ಓದ್ಬಿಡಿ ಸಿಸ್ಟರ್. ಮೇ ಬಿ ಅಲ್ಲಿ ಮಿಸ್ಟೇಕ್ ಇರುತ್ತೆ, ಬೈಬಲ್ ಇಂದ ಓದ್ಬಿಟ್ರಿ. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಓಕೆ ಅಲ್ವರಾ, ಸುಳ್ಳು ಏನಂತಿದೆ ಅಲ್ಲಿ, ಸಹೋದರರು ಅಂತ ಹೆಸರು ಕೊಟ್ಬಿಟ್ಟಿದ್ರು ನೋಡಿ, ಸುಳ್ಳು ಸಹೋದರರು. ತಮಿಳಲ್ಲಿ ನೋಡಿದ್ರೆ ಕಳ್ಳ ಸಹೋದರ ಅಂತ ಕೊಟ್ಬಿಟ್ಟಿದ್ದಾರೆ. ಅದೇನ್ ಟ್ರಾನ್ಸ್ಲೇಷನ್ ನೋಡಿ ಹೆಂಗಿದೆ, ಸುಳ್ಳು ಸಹೋದರ ಒಂದ್ ಕಡೆ, ಕಳ್ಳ ಸಹೋದರ ಅಂದ್ರೆ ಕಳ್ಳ ಸಹೋದರ, ಸುಳ್ಳು ಅಂದ್ರೆ ಸುಳ್ಳು ಸಹೋದರ ಅಂತ ಏನ್ ಅರ್ಥ, ನಿಜವಾಗಿ ಓಟವನ್ನು ಓಡ್ತಾ ಇಲ್ಲ, ಓಡತ್ರ ಏನ್ ಮಾಡ್ತಾ ಇದಾರೆ, ನಮ್ ಜೊತೆಗೆ ಆಕ್ಟಿವ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಅವರಿಂದ ಖಂಡಿತವಾಗ್ಲೂ ಈ ವಿಷಯಕ್ಕೆ ಏನಾಗುತ್ತೆ, ಅಡ್ಡಿ ಆಗುತ್ತೆ. ಇದೇ ರೀತಿಯಾಗಿ ಏನ್ ಮಾಡ್ತಾ ಇದಾರೆ ಅಪೋಸ್ತಲ ಜೀವನ ಪೂರ್ತಿ. ಕೆಲವ್ರು ಏನ್ ಮಾಡಿದಾರೆ, ಜೊತೆಗಿದ್ದ ಅಡ್ಡಿಗಳನ್ನ ಮಾಡಿದ್ದಾರೆ. ಈ ರೀತಿಯಾಗಿರ್ಬೇಕಾರೆ ಅವ್ರು ಏನಾಗಿರ್ತಾರೆ, ಕೆಲವೊಂದು ಟೈಮಲ್ಲಿ ಶತ್ರುಗಳಾಗಿರ್ತಾರೆ. ಯೇಸು ಕ್ರಿಸ್ತನು ಈ ರೀತಿಯಾದ ಶತ್ರುಗಳನ್ನ ಹೇಗೆ ಯೇಸು ಕ್ರಿಸ್ತನ ಹ್ಯಾಂಡಲ್ ಮಾಡಿದ್ರು ಕ್ರಿಸ್ತನ ಪ್ರೀತಿಯಸ್ಥರೇ? ಇಂಥ ಶತ್ರುಗಳು ಬರ್ಬೇಕಾದ್ರೆ ಆತನ ಲೈಫಲ್ಲಿ ಯಾವ ರೀತಿ ಆತನ ವಿಷಯಗಳನ್ನ ಮಾಡಿದ್ರು ಅಂದ್ರೆ, ಮೊದಲನೇದಾಗಿ ಕರ್ತನ ಯೇಸು ಏನ್ ಮಾಡಿದ್ರು, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ರು. ಕರೆಕ್ಟಾ? ದೇವರ ವಾಕ್ಯದ ಪ್ರಕಾರ ನಾನು ನಡೀತಾ ಇರ್ಬೇಕಾರೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳೋ ಏನಾಗಿದ್ರು, ಶತ್ರುಗಳಾಗಿದ್ರು ಅಲ್ವಾ. ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ಸೆಕೆಂಡ್ರಿ. ಮೊದಲು ಶತ್ರುಗಳನ್ನ ಗುರ್ತಿಡಿಬೇಕು, ಯಾರು ನಿಜವಾಗ್ಲೂ ಶತ್ರುಗಳಾಗಿದ್ದಾರೆ ಅಂದ್ಬಿಟ್ಟು. ನಾವು ಎಲ್ಲರನ್ನೂ ಶತ್ರುಗಳನ್ಬಿಟ್ರೆ ತಪ್ಪಲ್ವಾ? ಯಾವ ಆಂಗ್ಲಲ್ಲಿ ಶತ್ರುಗಳಾಗಿದ್ದಾರೆ ಅಂದ್ರೆ, ನಾನು ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದೇನೆ, ನನಗೆ ವಿರುದ್ಧವಾಗಿ ಏನ್ ಮಾಡ್ತಿದ್ರೆ ಇವರು ನಿಂತ್ಕೊಳ್ತಾ ಇದ್ದಾರೆ. ದೇವರ ಚಿತ್ತಕ್ಕೆ ಆಪೋಸಿಟ್ ಆಗಿದ್ರೆ ಇವ್ರೇನಾಗಿದ್ದಾರೆ, ಶತ್ರುಗಳು. ನನಗೆ ಮಾತ್ರ ಅಲ್ಲ, ಯಾರಿಗೂ ಶತ್ರುಗಳಾಗಿರ್ತಾರೆ, ದೇವ್ರಿಗೆ. ಅಂದ್ರೆ ದೇವರ ವಾಕ್ಯ ಶತ್ರುಗಳು ದೇವರ ಶತ್ರುಗಳಾಗಿರ್ತಾರೆ, ಅದು ನನಗೂ ಶತ್ರುಗಳಾಗಿರ್ತಾರೆ, ನನಗೂ ವಿರೋಧಿಗಳಾಗಿರ್ತಾರೆ ಅನ್ನೋ ವಿಷಯವನ್ನು ನೋಡಿದ್ರು. ನಂತರ ಏನ್ ಮಾಡಿದ್ರು ಗೊತ್ತಾ, ಆ ವಿಷಯನ ತಿದ್ದಕ್ಕೆ ಪ್ರಯತ್ನ ಪಟ್ರು, ಅದನ್ನ ಹೇಳ್ಕೊಟ್ರು ನಿಧಾನಕ್ಕೆ, ಇದು ತಪ್ಪು, ಈ ರೀತಿ ಮಾಡ್ಬೇಡಿ ಅಂತ. ಕರೆಕ್ಟಾ? ಎಷ್ಟೋ ಸರಿ ಕರೆಕ್ಷನ್ ಮಾಡಿದ್ದಾರೆ, ಪೇತ್ರನ ಕರೆಕ್ಷನ್ ಮಾಡಿದ್ರೆ, ಯುದಾಸನ ಕರೆಕ್ಷನ್ ಮಾಡಿದ್ರೆ, ಎಲ್ಲರೂ ಏನ್ ಮಾಡಿದ್ದಾರೆ, ಕರೆಕ್ಷನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಆ ರೀತಿ ಕರೆಕ್ಷನ್ ಮಾಡಿದಾಗ ಎಲ್ರು ಚೇಂಜ್ ಆಗ್ಬಿಟ್ರಾ? ಯೇಸು ಕ್ರಿಸ್ತನ ಕರೆಕ್ಷನ್ ಮಾಡ್ಬೇಕಾದ್ರೆ ಈ ರೀತಿ ಭಾವನೆಯಲ್ಲಿ ಕರೆಕ್ಷನ್ ಮಾಡಿದ್ರ, ನಾನು ಹೆಂಗಿದ್ರು ನಿಮ್ಮನ್ನ ಬದಲಾವಣೆ ಮಾಡ್ಕೊಂಡ್ಬಿಡ್ತೀನಿ, ನೀವು ಚೇಂಜ್ ಮಾಡ್ಬಿಡ್ತೀನಿ. ನಾನು ಯಾರು ಗೊತ್ತಾ, ನನ್ ಮಾತು ಕೇಳ್ದೆ ಇಟ್ಬಿಡ್ತೀರಾ, ನನ್ಗೆ ಗೊತ್ತು ನಿಮ್ಮನ್ನ ಹೆಂಗ್ ಚೇಂಜ್ ಮಾಡ್ಬೇಕಂತ. ಚೇಂಜ್ ಮಾಡಕ್ ಹೋದ್ರಾ? ಇಲ್ಲ ಅಲ್ವಾ. ಚೇಂಜ್ ಮಾಡುವಂತ ಆಲೋಚನೆ ಕೊಟ್ರು, ಗೈಡ್ ಕೊಟ್ರು. ಚೇಂಜ್ ಆಗಿಲ್ವಾ ಕ್ರಿಸ್ತನ ಪ್ರೀತಿಯಸ್ಥರೇ? ಅವರಿಂದ ಏನಾದ್ರು ದೂರ ಆದ್ರು. ಯಾವುದೇ ವಿಷಯದಲ್ಲಿ ಅವ್ರ ಜೊತೆಗೆ ಅದಕ್ಕಂದ್ಬಿಟ್ಟು ಕರ್ತನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಬನ್ರಿ, ನಿಮ್ಗೊಂದು ಬೋಧನೆ ಮಾಡ್ತೀನಿ, ನಿಮ್ಮನ್ನೆಲ್ಲ ಚೇಂಜ್ ಮಾಡಕ್ ಹೋಗಿದ್ದೀನಿ, ನಿಮ್ಗೆ ಒಳ್ಳೆ ಆಲೋಚನೆ ಕೊಡ್ತೀನಿ, ಹೆಂಗ್ ಅದನ್ನ ಬದಲಾವಣೆ ಆಗ್ಲೇಬೇಕು ಅಂತ ನಿಂತ್ಕೊಂಡು ಅವ್ರನ್ನ ಬದಲಾಯಿಸುವಂತ ಕೆಲಸ ಮಾಡಲಿಲ್ಲ. ಅವ್ರು ಸ್ವಲ್ಪ ಚೇಂಜ್ ಆದ್ಮೇಲೆ ಏನಾದ್ರು ಅವ್ರು ಚೇಂಜ್ ಆಗ್ತಾರೆ ಅಂತ ನೋಡಿದ್ರು, ಆಗಿಲ್ಲ ಅಂತ ತಕ್ಷಣ ಏನ್ ಮಾಡಿದ್ರು, ಬಿಟ್ಬಿಟ್ರು ಅಲ್ವಾ. ಅವ್ರು ಬದಲಾವಣೆ ಮಾಡಕ್ಕಾಗಲ್ಲ ಅಂತ ಬಿಟ್ಬಿಟ್ರು. ಈ ರೀತಿ ಅವರ ಯಾವುದೇ ವಿಷಯಗಳಲ್ಲಿ ಆತನ ಏನಾಗ್ಲಿಲ್ಲ, ಪಾರ್ಟಿಸಿಪೇಷನ್ ಇರ್ಲಿಲ್ಲ. ಮತ್ತೆ ಅವ್ರು ಮಾಡುವಂತ ವಿಷಯದಲ್ಲಿ ನಾವೇನಾದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ, ಅವ್ರು ಮಾಡೋದ ತಪ್ಪುల ಜೊತೆಗೆ ಏನಾಗ್ತೀವಿ, ನಾವು ಕೂಡ ಸೇರ್ಕೊಂಡಿರ್ಬೇಕಾಗುತ್ತೆ ಕ್ರಿಸ್ತನ ಪ್ರೀತಿಸೋದು. ಈ ರೀತಿಯಾಗಿ ಕರ್ತನ ದೇಶ ಮಾಡಿದ್ರು ಮಾಡಿದಂತ ವಿಷಯ ತುಂಬಾ ವಿಷಯಗಳಿದೆ. ಕ್ರಿಸ್ತನ ಪ್ರೀತಿಸೋದು ನಮಗೆ ಬಂದ್ಬಿಡೋಣ, ಟೈಮ್ ತುಂಬಾ ಶಾರ್ಟ್ ಆಗಿರೋದ್ರಿಂದ. ದೇವರ ಮಕ್ಕಳಾದ ನಾವು ಶತ್ರುಗಳ ಮಧ್ಯದಲ್ಲಿ ಇರಬೇಕಾದ ಅವಶ್ಯವೇನೋ? ನಾವಿರ್ಬೇಕಾ? ನಮಗೂ ಶತ್ರುಗಳಿರ್ಬೇಕಾ? ಇರ್ತಾರಾ? ತುಂಬಾ ಜನ ಹಂಗೆ ತಿಳ್ಕೊಳ್ತಾರಲ್ವಾ, ನಮ್ಗೆ ಶತ್ರುಗಳೇ ಇರಬಾರ್ದು ಅಂತ. ಕ್ರಿಸ್ತನ ಪ್ರೀತಿಯಸ್ಥರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಗೊಂದು ಮಾದರಿಯಾಗಿದ್ದಾರೆ. ಅವ್ರಿಗಿರ್ಬೇಕು ಶತ್ರುಗಳು, ಕರೆಕ್ಟ್, ಓಕೆ. ಯಾಕಂದ್ರೆ ಆತನ ಪರಿಪೂರ್ಣವಾಗಿದ್ರು, ಸತ್ಯದಲ್ಲಿ ನಿಂತ್ಕೊಂಡಿದ್ರು. ನಮ್ಗೆ ಯಾಕೆ ಶತ್ರುಗಳು ಬರ್ತಾರೆ? ನಮ್ಗೆ ಯಾಕೆ ಶತ್ರುಗಳು ಇರ್ಬೇಕು? ನೋಡೋಣ ಯಾಕೆ ಶತ್ರುಗಳು ಇರುವಂತ ಅವಶ್ಯಕತೆ ಏನಿದೆ ಅಂದ್ಬಿಟ್ಟು.
ಕ್ರಿಸ್ತನ ಪ್ರೀತಿಸರೇ, ಆರಂಭದಲ್ಲಿ ಒಂದು ವಿಷಯವನ್ನ ಹೇಳ್ತೀನಿ. ಯಾರಿಗೆ ನಿಜವಾದಲ್ಲಿ ನಡಿಬೇಕು ತುಂಬಾ ಶತ್ರುಗಳು ಇರ್ತಾರೋ, ನಾವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೀವಿ. ಶತ್ರುಗಳೇ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ತುಂಬಾ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ. ದೇವ್ರ ಮಕ್ಳಿಗೆ ಏನಾಗಿರ್ತಾರೆ, ಖಂಡಿತವಾಗ್ಲು ಶತ್ರುಗಳು ಇದ್ದೇ ಇರ್ತಾರೆ. ಇರಬೇಕಾದ ಅವಶ್ಯಕತೆ ಏನು ಅನ್ನೋ ವಿಷಯವನ್ನ ಏನ್ ಮಾಡೋಣ, ನೋಡೋಣ. ಸ್ವಲ್ಪ ಏನ್ ಮಾಡೋಣ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಮೊದಲನೇದು ಹೋದ್ರಿ, ಯೋಹಾನ ಸುವಾರ್ತೆ 1 ಯೋಹಾನ 5ನೇ ಅಧ್ಯಾಯ 19ನೇ ವಾಕ್ಯ. ನಾವು ದೇವರಿಂದ ಹುಟ್ಟಿದವರೆಂದು ಹ್ಮ್. ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದ್ದೇವೆಂದು ನಮಗೆ ಗೊತ್ತುತ್ತದೆ. ಗೊತ್ತದೆ ಅಲ್ವಾ? ಏನಂತಿದ್ರೆ, ನಾವು ದೇವರಿಂದ ಹುಟ್ಟಿದವರು, ಲೋಕ ಎಲ್ಲ ಏನಾಗಿದೆ, ಕೆಡುಕನ ವಶದಲ್ಲಿದೆ. ಬಿಟ್ಬಿಡ್ತಾನ ಸೈತಾನನ್ನು? ನಮ್ಗೆ ನಿಮಿಂಟೇ ಇಲ್ದೇ ನಮ್ಮನ್ನ ಈ ಕಡಾದಲ್ಲಿ ನಡೆಯಕ್ ಬಿಟ್ಬಿಡ್ತಾನ? ಲೋಕವೆಲ್ಲ ಯಾರ್ ಕಂಟ್ರೋಲ್ ಇದೆ? ಶತ್ರು, ನಮ್ಮ ಕೆಡುಕನ ವಶದಲ್ಲಿದೆ. ಅದೇನೇನ್ ಮಾಡ್ತಾನೆ? ಖಂಡಿತವಾಗ್ಲೂ ಈ ಪ್ರಪಂಚ ಯಾವಾಗ್ಲೂ ನಮ್ಗೆ ಸಾಧಕವಾಗಿ ಇರೋದೇ ಇಲ್ಲ. ಶತ್ರುಗಳು ಕೆಲಸದಲ್ಲಿ ಇರ್ಬೋದು, ಶತ್ರುಗಳು ಮನೆಯಲ್ಲಿರ್ಬೋದು, ಶತ್ರುಗಳು ಲೋಕದಲ್ಲಿರ್ಬೋದು, ಶತ್ರುಗಳು ಎಲ್ಲಿರ್ಬೋದು, ಸಭೆಯಲ್ಲೂ ಇರಬಹುದು. ದೇವ್ರ ಮಕ್ಕಳಿಗೆ ಗ್ರಹಿಸ್ಕೊಳ್ಬೇಕು, ಇರಬಹುದು. ಇದಕ್ಕೆ ಸಾಧ್ಯತೆ ತುಂಬಾ ಇದೆ. ಯಾಕಂದ್ರೆ ಲೋಕಲ್ ಏನಿದೆ, ಕೆಡುಕನ ವಶದಲ್ಲಿದೆ, ಅವನ್ ಕಂಟ್ರೋಲ್ ಇದೆ. ಹಾಗಿರ್ಬೇಕಾದ್ರೆ ನಾವು ಮಾತ್ರ ದೇವ್ರದಲ್ಲಿ ನಡಿಬೇಕಾದ್ರೆ ಅವನ್ ಯಾವಾಗ್ಲೂ ಏನ್ ಮಾಡಲ್ಲ, ಸುಮ್ಮನೆ ಬಿಟ್ಬಿಡಲ್ಲ. ಮತ್ತೆ ಏನಿರ್ಬೋದು, ಅವಶ್ಯಕತೆ ಇರ್ಬೋದು. ಮತ್ತೆ ಏನಕ್ಕೋಸ್ಕರ ಶತ್ರುಗಳು ಬೇಕು ನಮ್ಗೆ? ಬೇರೆ ವಿಷಯ ನೀವು ಮಾತಾಡ್ರಿ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಗುಡ್. ಬೇರೆ ಅಲ್ವಾ? ಖಂಡಿತವಾಗ್ಲು ಇದೆಲ್ಲ ತುಂಬಾ ಮುಖ್ಯವಾದ ವಿಷಯ. ಸೆಕೆಂಡ್ ವಿಷಯ ಏನಪ್ಪಾ ಅಂದ್ರೆ, ಕ್ರಿಸ್ತನ ಪ್ರೀತಿಸರೇ, ಶತ್ರುಗಳು ಮಾತ್ರ ನಮ್ಮ ಮೇಲೆ ಇಲ್ದೇ ಇದ್ರೆ, ನಮ್ಗೆಲ್ರು ನಮ್ಮ ಮೇಲೆ ಪ್ರೀತಿ ತೋರಿಸ್ಬಿಟ್ರೆ, ಎಲ್ಲ ಫ್ರೆಂಡ್ಲಿ ಆಗ್ಬಿಟ್ರೆ ಏನಾಗಿರುತ್ತೆ ಹೇಳಿ? ದೇವರನ್ನ ಮರ್ತು ಬಿಡ್ತೀವಿ, ದೇವ್ರ ಸನ್ನಿಧಿಗೆ ಹೋಗಲ್ಲ ನಾವು. ಗೊತ್ತಾ? ನೋಡಿ, ಇದೇ ಫೆಲೋಶಿಪ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಪ್ರೀತಿಯಾಗಿ ಎಲ್ರು ನಮ್ಗೆ ಒಳ್ಳೆ ಮಾತಾಡ್ಕೊಂಡು ಪ್ರೀತಿ ಆಗ್ಬಿಟ್ರೆ ಏನ್ ಮಾಡ್ತೀವಿ? ಕನ್ವೆನ್ಷನ್, ಮೀಟಿಂಗ್, ಕ್ಲಾಸಸ್, ಹಿಂಗೆ ಇದೇನ್ ಮಾಡ್ತೀವಿ? ಹಿಂಗೆ ಇರಕ್ಕೆ ಇಷ್ಟಪಡ್ತಾ ಇರ್ತೀವಿ. ಯಾರು ಮರಿತೀವಿ? ದೇವ್ರ ಸನ್ನಿಧಿಗಂತೂ ದೇವ್ರ ಮಕ್ಕಳು ಹೋಗೋದೇ ಇಲ್ಲ ಅಲ್ವಾ? ದೇವ್ರ ಇಷ್ಟನಾ ಇದು? ಈಗಿರತ್ತಪ್ಪ. ಕೆಲವೊಂದು ಟೈಮಲ್ಲಿ ಕನ್ವೆನ್ಷನ್ ಇರುತ್ತೆ, 4 ದಿವಸ ಕನ್ವೆನ್ಷನ್ ಇರುತ್ತೆ, 3 ದಿವಸ ಕನ್ವೆನ್ಷನ್ ಇರುತ್ತೆ, ಅಲ್ಲೇ ಇದ್ಬಿಡ್ತೀವಿ. ಬಿಟ್ಟು ಬರಕ್ಕೆ ಮನಸ್ಸು ಬರಲ್ಲ. ಸಹೋದರ ಐಕ್ಯತೆ, ಸಹೋದರ ಪ್ರೀತಿ ಹಂಗೆ ಇದ್ಬಿಟ್ರೆ, ಆ ಕನ್ವೆನ್ಷನ್ 1 ವಾರ ಇದ್ಬಿಟ್ಟಿದ್ರೆ, ಇಲ್ಲ 1 ತಿಂಗಳು ಇದ್ಬಿಟ್ಟಿದ್ರೆ, ಕಿತ್ಕೊಂಡು ಎಲ್ಲ ಜಗಳ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಗೊತ್ತಾ? ಕ್ರಿಸ್ತನ ಪ್ರೀತಿಸರೇ, ಗೊತ್ತಿಲ್ಲ ನಮಗೆ. ನಾವ್ಯಾರು ಯೇಸು ಕ್ರಿಸ್ತನ ತರ ಅಲ್ಲ. 3.5 ವರ್ಷ ಯೇಸು ಕ್ರಿಸ್ತನು ಶಿಷ್ಯರ ಜೊತೆಗಿದ್ರು ಅಲ್ವಾ? ಕಾರಣ ಏನ್ ಗೊತ್ತಾ? ಅವ್ರು ಒಳ್ಳೆಯವ್ರಂತಲ್ಲ, ಅವರ ಕೆಟ್ಟತನನ ಅರ್ಥ ಮಾಡ್ಕೊಂಡು ಜೀವಿಸಿದ್ದಕ್ಕೆ ಇದ್ರು. ಕರೆಕ್ಟಾ? ಅವರ ಮೋಸವಾದ ಸಿಚುವೇಶನ್ ನ ಅಂಡರ್ಸ್ಟ್ಯಾಂಡ್ ಮಾಡಿ ಅವ್ರ ಜೊತೆಗೆ ಇದ್ದಿದ್ದಕ್ಕೆ ಸಾಧ್ಯತೆ ಇದ್ದಿದ್ದರಿಂದ ಇದ್ರು. ಹಾಗನ್ಬಿಟ್ಟು ಶಿಷ್ಯರೆಲ್ಲ ಏನ್ ಮಾಡಿಲ್ಲ, ಯೇಸು ತುಂಬಾ ಒಳ್ಳೆಯವರಂತ ಜೊತೆಗಿರ್ಲಿಲ್ಲ. ಅವರು ಇವರ ಮಟ್ಟಿಗೆ ಇಳಿದು ಬಂದಿದ್ರಿಂದ ಅವ್ರ ಜೊತೆಗೆ ಇದ್ರು. ಇಲ್ಲಾಂದ್ರೆ ಏನಾಗ್ತಿರ್ಲಿಲ್ಲ, ಆಗ್ತಾ ಇರಲಿಲ್ಲ. ಗೊತ್ತಾಗ್ತಿಲ್ವ ಯೇಸು ಕ್ರಿಸ್ತನಿಗೆ? 3.5 ವರ್ಷದಲ್ಲಿ ಪೇತ್ರ ಯಾರು, ಯುದಾಸ್ ಯಾರು, ಎಲ್ಲ ಒಂದ್ಸರಿ ಗದರ್ಸ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು? ಒಂದೇ ದಿನಕ್ಕೆ ಓಡಾಗ್ತಾ ಇದ್ರು. ಆದ್ರೆ ಏನ್ ಮಾಡಿದ್ರು? ಕರ್ಕೊಂಬಂದ್ರು. ಕರೆಕ್ಟ್ ಅಲ್ವಾ? ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳ ಮಧ್ಯದಲ್ಲಿ ನೋಡ್ಬೇಕಾದ್ರೆ ನಾವು ಕೂಡ ಇವತ್ತು ಅದನ್ನೇ ಇಷ್ಟಪಡ್ತಾ ಇರ್ತೀವಿ. ಯಾವುದೇ ರೀತಿಯಲ್ಲಿ ನಮ್ಗೆ ಶತ್ರುಗಳು ಇರಬಾರ್ದಪ್ಪ, ಎಲ್ಲರ ಹತ್ರ ಸಮಾಧಾನವಾಗಿ ಇದ್ಬಿಡೋಣ, ಎಲ್ಲರ ಹತ್ರ ಪ್ರೀತಿಯಾಗಿ ತೋರ್ಸ್ಕೊಂಡು ಹೋಗೋಣ ಅಂದ್ರೆ ಖಂಡಿತ ಆಗುತ್ತಾ ಅಂದ್ರೆ ಅಲ್ವಾ? ಏನಾಗುತ್ತಂದ್ರೆ, ಇಂಥ ಸನ್ನಿವೇಶ ದೇವ್ರೆ ನಮ್ಗೆ ಕೊಟ್ರೆ ನಾವು ದೇವರ ಸನ್ನಿಧಿನ ಹುಡುಕೋದೇ ಇಲ್ಲ. ಸೊ ವಾಕ್ಯವನ್ನು ಓದೋಣ. ಕೀರ್ತನೆ 55 12ರಿಂದ 16 ಓದಿ. ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ಆದರೆ ನೀನು ನನಗೆ ಸ್ವಕೀಯನೋ ಆಪ್ತಮಿತ್ರನೋ ಅಲ್ಲವೇ. ನಾನು ಪರಸ್ಪರವಾಗಿ ರಸಭರಿತ ಸಂಭಾಷಣೆಯ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ದುಷ್ಟರಿಗೆ ಮರಣವು ತಟ್ಟನೆ ಬರಲಿ, ಸಜೀವರಾಗಿಯೇ ಪಾತಾಳಕ್ಕೆ ಇಳಿದು ಹೋಗಲಿ. ಅವರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೆಟ್ಟತನವೇ. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ನೋಡಿದ್ರಾ? ಸೊ ದಾವೀದ ಹೇಳುವಂತ ಮಾತು ನೋಡ್ರಿ, ಯಾವ ರೀತಿ ಕಷ್ಟಪಡ್ತಾ ಇದ್ದಾನಂದ್ರೆ, ನಾವೆಲ್ಲ ಒಟ್ಟಿಗಿದ್ವಲ್ಲ, ನನ್ನ ಜೊತೆಗಿದ್ಯಲ್ಲ, ನೀನ್ ಈ ತರ ಮಾಡ್ಬಿಟ್ಟ, ನಾನಂತೂ ಯಾರನ್ನ ಮೊರೆ ಇಡ್ತೀನಿ? ದೇವ್ರ ಹತ್ರ ಮೊರೆ ಇಡ್ತೀನಿ. ಏನಕ್ಕೆ ಮೊರೆ ಇಡುವಂತ ಕೆಲಸ ಬಂತು? ಅವ್ರ ಆಪೋಸಿಷನ್ ಆಗಿದ್ದಕ್ಕೆ ಮೊರೆ ಇಡುವಂತ ಕೆಲಸ ಬಂತು, ದೇವ್ರ ಸನ್ನಿಧಿಗೆ ಹೋಗುವಂತ ಸನ್ನಿವೇಶ ಬಂತು. ಇಲ್ಲಾಂದ್ರೆ ಏನ್ ಮಾಡ್ತಿದ್ರಿ ಅಲ್ವಾ? ಸೊ ಇದೇ ರೀತಿಯಾಗಿ ದೇವ್ರ ಏನ್ ಮಾಡ್ತಾರೆ, ನಮಗೂ ಕೂಡ ದೇವ್ರ ಸನ್ನಿಧಿಗೆ ಬರ್ಬೇಕು ಅಂದ್ರೆ, ದೇವ್ರನ್ನ ತುಂಬಾ ಆತ್ಕೊಂಡಿರ್ಬೇಕಾದ್ರೆ ನಮ್ಗೆ ಏನಾಗಿರ್ತಾರೆ, ಕೆಲವೊಂದು ಟೈಮಲ್ಲಿ ನಮ್ಮಲ್ಲಿ ಶತ್ರುಗಳು
ಇರ್ತಾರೆ. ಎನಿಮೀಸ್ ಏನಾಗ್ತಾರೆ? ಇರ್ತಾರೆ. ಹೌದು ಕ್ರಿಸ್ತನ ಪ್ರೀತಿಯ. ಸೊ ಮೂರನೇ ವಿಷಯ ಏನಪ್ಪಾ ಅಂದ್ರೆ, ಆಗ್ಲೇ ನಾವು ನೋಡಿದ ಪ್ರಕಾರ ದೈವಿಕ ಗುಣಗಳನ್ನು ನಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಗೆ ಯಾರಿರ್ಬೇಕು? ಶತ್ರುಗಳು ಬೇಕು. ಖಂಡಿತನಾ? ಎನಿ ಡೌಟ್? ಶತ್ರುಗಳಿಲ್ಲದೆ ಇದ್ರೆ ನಮ್ಮಲ್ಲಿ ಗುಣಗಳಾಗುತ್ತಾ? ಓಕೆ. ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯ. ಈ ವಾಕ್ಯವನ್ನ ಎಲ್ಲಿ ಅಪ್ಲೈ ಮಾಡಕ್ಕಾಗುತ್ತೆ ಅಲ್ವಾ? ಈ ಕ್ಯಾರೆಕ್ಟರ್ನ ಡೆವಲಪ್ ಮಾಡಕ್ಕೆ ಏನ್ ಬೇಕು? ಶತ್ರುಗಳಿಲ್ದೇ ಇದ್ರೆ ಈ ಕ್ಯಾರೆಕ್ಟರ್ನ ಡೆವಲಪ್ ಮಾಡಕ್ಕಾಗುತ್ತಾ? ದಯೆ ಇರ್ಬೇಕಾದ್ರೆ ಏನಾಗ್ಬೇಕು? ಶಾಂತ ಇರ್ಬೇಕಾದ್ರೆ, ತಾಳ್ಮೆ ಇರ್ಬೇಕಾದ್ರೆ ತಾಳ್ಮೆಯನ್ನ ಕೆಡಿಸೋರ್ಬೇಕು, ಕೋಪವನ್ನ ಎಬ್ಸೋರ್ಬೇಕು. ಕರೆಕ್ಟಾ? ಈ ಎಲ್ಲ ಕ್ಯಾರೆಕ್ಟರ್ ನೋಡ್ರಿ ಕ್ರಿಸ್ತನ ಪ್ರೀತಿಯ. ಆ ಆತ್ಮಿಕ ಫಲಗಳು ನಮ್ಮಲ್ಲಿ ಡೆವಲಪ್ ಆಗ್ಬೇಕು. ನಮ್ಗೆ ಯಾರು ಇರ್ಬೇಕು? ಶತ್ರುಗಳು ಬೇಕು. ಶತ್ರುಗಳಿದ್ರೆ ಏನ್ ಮಾಡಕ್ಕಾಗಲ್ಲ? ನಾವು ಅಂತ ಡೆವಲಪ್ ಮಾಡಕ್ಕಾಗಲ್ಲ. ಎಲ್ರು ನಮ್ಮನ್ನ ಒಳ್ಳೆ ರೀತಿ ನಡ್ಕೊಂಡಿದ್ರೆ ನಮ್ಗೆ ಕ್ಯಾರೆಕ್ಟರ್ ಎಲ್ಲಿ ತೋರಿಸ್ತೀವಿ? ಕರೆಕ್ಟಾ? ಯಾರು ನಮ್ಮಲ್ಲಿ ಕೋಪನೆ ಬೀಸ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ತಾಳ್ಮೆ ಇರುವಂತ ಕ್ಯಾರೆಕ್ಟರ್ ತೋರ್ಸಕ್ಕಾಗುತ್ತಾ? ನನ್ನಲ್ಲಿ ತಾಳ್ಮೆ ಇದೆ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಆ ಸನ್ನಿವೇಶ ಇದ್ರೆ ತಾನೇ ನನ್ನಲ್ಲಿ ಇರುವಂತ ಕ್ಯಾರೆಕ್ಟರ್ ಬರುತ್ತೆ. ನನ್ನ ಆತ್ಮಿಕ ಫಲಗಳನ್ನ ಅಭಿವೃದ್ಧಿ ಮಾಡ್ಬೇಕು. ನನ್ಗೆ ಏನಿರ್ಬೇಕು? ಶತ್ರುಗಳು ಬೇಕು, ಅಪೋಸಿಷನ್ ಇರ್ಬೇಕು. ಇಲ್ಲದ್ರೆ ಏನ್ ಮಾಡಕ್ಕಾಗಲ್ಲ? ನಮ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡಕ್ಕಾಗಲ್ಲ. ದೇವ್ರು ಏನ್ ಮಾಡಿದ್ರು? ಅದಕ್ಕೆ ಇದನ್ನ ಪರ್ಮಿಟ್ ಮಾಡಿದ್ರು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 33ನೇ ವಾಕ್ಯ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಆತನ ಸಕಾಲದವರನ್ನು ಹೇಳತಕ್ಕದ್ದೇನೋ? ಆತನ ಜೀವವನ್ನು ಭೂಮಿಯ ಮೇಲಿಂದ ತೆಗೆದು ಬಿಟ್ಟರಲ್ಲ. ಆತನಿಗೆ ಉಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯ್ತು. ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅಂದ್ರೆ, ಆಗಿರಂತ ಒಂದು ಹಿಂಸೆಯಲ್ಲಿ ಆತನ ಒಳ್ಳೆತನ ಏನ್ ಮಾಡಿಲ್ಲ? ಬೆಳಕಿಗೆ ಬರ್ಲಿಲ್ಲ. ಅದು ತಲ್ಲಲ್ಪಟ್ಟಾಗ ಯೇಸು ಕ್ರಿಸ್ತನು ಏನ್ ಮಾಡಿದ್ರು? ಅದಕ್ಕೋಸ್ಕರ ಹೋರಾಡಕ್ ರೆಡಿ ಮಾಡಿಲ್ಲ. ಏನ್ ಮಾಡ್ಕೊಂಡ್ರು ಗೊತ್ತಾ? ತನ್ನ ತಗ್ಗಿಸ್ಕೊಂಡ್ಬಿಟ್ರು ಅಲ್ವಾ? ತನ್ನ ಏನ್ ಮಾಡೋದು? ದೇವ್ರ ದೃಷ್ಟಿಯಲ್ಲಿ ಅವರು ತಮ್ಮನ್ನ ಹೀಯಾಳಿಸಿದಾಗ, ನೋಯಿಸಿದಾಗ, ಸಂಕಟ ಪಡಿಸಿದಾಗ ಅದಕ್ಕೆ ವಿರುದ್ಧವಾಗಿ ರೆಬೆಲ್ ಆಗ್ಲಿಲ್ಲ. ಯೇಸು ಕ್ರಿಸ್ತನು ವಿರುದ್ಧ ನಿಂತ್ಕೊಳ್ಳಕ್ಕೆ ಪ್ರಯತ್ನ ಪಡಿಲ್ಲ. ಆಯ್ತು ಏನ್ ಮಾಡ್ಬಿಟ್ರು? ತಗ್ಗಿಸ್ಕೊಂಡ್ಬಿಟ್ರು. ಈ ಒಂದು ಕ್ಯಾರೆಕ್ಟರ್ ಏನಾಯ್ತು ಆತನಲ್ಲಿ ಅಲ್ವಾ? ಇತ್ತು. ಅದನ್ನ ಏನ್ ಮಾಡಿದ್ರು? ಭೂಮಿಯಲ್ಲಿ ತೋರಿಸ್ಕೊಟ್ರು. ನಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ಇಲ್ಲ. ಅದನ್ನ ಏನ್ ಮಾಡ್ಬೇಕು? ಡೆವಲಪ್ ಮಾಡ್ಬೇಕು. ಮಾಡೋದಕ್ಕೆ ಏನ್ ಮಾಡ್ಬೇಕು? ಇಂಥ ಒಂದು ಪರಿಸ್ಥಿತಿ ನಮ್ಗೆ ಬೇಕೇ ಬೇಕು. ಈ ಶತ್ರುಗಳು ಇರೋದ್ರಿಂದ ದೇವ್ರ ಮಕ್ಳು ಏನೇನಾಗುತ್ತೆ ಅಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಹಾಗೆ ಆಗುತ್ತೆ. ಸೊ ನೆಕ್ಸ್ಟ್ 4th ಪಾಯಿಂಟ್ ಏನಿರ್ಬೋದು? ಈ ಬಾಧೆಗಳೇ ನಮ್ಮನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತೆ. ಮತ್ತೆ ಈ ಶತ್ರುಗಳಿಂದಲೇ ಮುಂದೆ ಬರುವಂತ ಮಹಾಪದವಿಯಲ್ಲಿ ಮಹಾ ಉನ್ನತವಾದಂತ ಘನ ಮಹಿಮೆ ನಮ್ಗೆ ಸಿಗುತ್ತೆ. ಅಂದ್ರೆ ನಮ್ಮ ಕಿರೀಟ ಯಾರ ಕೈಲಿದೆ ಗೊತ್ತಾ ಇವಾಗ? ನಮ್ ಶತ್ರುಗಳ ಕೈಲಿ. ಅವ್ರನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಮಾತ್ರ ನಮ್ಗೇನಿದೆ? ನಮ್ಗೆ ಬರುವಂತ ರಾಜ್ಯದಲ್ಲಿ ಉನ್ನತವಾದಂತ ಅವಕಾಶ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ. ವಾಕ್ಯವನ್ನು ಓದೋಣ. ಇಬ್ರಿಯದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಕ್ರಿಸ್ತನ ಪ್ರೀತಿಯ. ನೋಡ್ರಿ, ಕರ್ತನನ್ನ ದೇವ್ರ ಬಾಧೆಗಳ ಮೂಲಕ, ಈ ಕಷ್ಟಗಳ ಮೂಲಕ ಏನ್ ಮಾಡ್ತಾರೆ? ಸಿದ್ಧಿಗೆ ತರ್ತದೆ. ಅಂದ್ರೆ ಏನಪ್ಪಾ ಅರ್ಥ ಇದ್ರಲ್ಲಿ ಅಂತ ನೋಡ್ಬೇಕಾರೆ, ದೇವ್ರ ಮಕ್ಳು ಇಲ್ಲಿ ನಾವು ಯಾವ ರೀತಿ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತೀವೋ ಅದ್ರ ಮೇರೆಗೆ 1000 ವರ್ಷ ಆಳ್ವಿಕೆಯಲ್ಲಿ ಏನ್ ಮಾಡ್ತೀವಿ? ನಾವು ಜನರನ್ನ, ನಮ್ಮ ಮುಂದೆ ದೇವ್ರು ಕೊಡುವಂತ ಜನರನ್ನ ಏನ್ ಮಾಡ್ತೀವಿ? ದೇವರ ಕಡೆಗೆ ನಡೆಸ್ತೀವಿ. ಆ ಒಂದು ಅನುಭವ, ಆ ಎಕ್ಸ್ಪೀರಿಯನ್ಸ್ ನಮ್ಗೆ, ಆ ಪಾಠ ಎಲ್ಲಿ ಕಲಿಬೇಕು? ನಾವು ಇಲ್ಲೇ ಕಲಿಬೇಕು. ಕರೆಕ್ಟಾ? ಅಲ್ಲೋ ಕಲಿಯಕ್ಕಾಗುತ್ತಾ? ಇಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ದೇವ್ರೇನ್ ಮಾಡ್ತಾರೆ? ನಮ್ಗೆ ಆ ಮಹಿಮೆಯಲ್ಲಿ ಕೊಡ್ತಾರೆ ಅಲ್ವಾ? ಇಲ್ಲೊಬ್ಬ ಶತ್ರು ನನ್ನ ಕೈಲಿ ಜಯಿಸಕ್ಕಾಗ್ಲಿಲ್ಲ, ವಿರೋಧಿನ ಜಯಿಸಕ್ಕಾಗ್ಲಿಲ್ಲ ಅಲ್ವಾ? ಹಾಗಿದ್ದಾಗ ಅಲ್ಲೋಗಿ ನಮ್ಮನ್ನ ಇಟ್ಟಾಗ ನಮ್ಮ ಮುಂದೆ ದೇವರು ಅನೇಕ ಲೋಕಲ್ ಜನ ಕರ್ಕೊಂಡ್ ಬಂದಾಗ ಏನಾಗುತ್ತೆ? ಏನ್ ಮಾಡ್ತೀವಿ? ಇಲ್ಲಿ ಹೆಂಗ್ ಟಕ್ಕಂತ ಕೋಪ ಬರುತ್ತೋ ಅಲ್ಲೂ ಕೋಪ ಬಂದ್ಬಿಟ್ರೆ ತಕ್ಷಣ ನೀನ್ ಲಾಯ್ಕಿಲ್ಲ, ನೀನ್ ಹೋಗ್ಬಿಡ, ನೀನ್ ಸೆಕೆಂಡ್ ಎತ್ ಅಂದ್ಬಿಟ್ರೆ ಹೆಂಗಿರುತ್ತೆ? ಕರ್ಕೊಂಬರ್ಬೇಕ್ತಾನೆ, ಅವ್ರನ್ನ ನಡ್ಸ್ಬೇಕ್ತಾನೆ, ದೇವ್ರ ಹತ್ರ ಬರ್ಬೇಕ್ತಾನೆ. ಈ ಒಂದು ಪಾಠ, ಈ ಲೆಸನ್ಸ್ ಎಲ್ಲಿರುತ್ತೆ? 1000 ವರ್ಷಕ್ಕೆ ಬೇಕಂತ ಪ್ರಿಪರೇಷನ್ ಅದನ್ನ ದೇವರು ಈ ಒಂದು ಕಾಲದಲ್ಲಿ ಯಾರ ಮಧ್ಯದಲ್ಲಿ ಮಾಡ್ತಾರೆ ಅಂದ್ರೆ ಶತ್ರುಗಳ ಮಧ್ಯದಲ್ಲೇ ಮಾಡ್ತಾರೆ. ಅದರಿಂದ ಇದೆಲ್ಲವೂ ನಮ್ಗೆ ಏನಾಗುತ್ತೆ? ದೇವರು ನಮ್ಗೆ ಕಳಿಸ್ಬೇಕಂತ ಪಾಠದಲ್ಲಿ ಇರ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಯಾರು ಇರ್ತಾರೆ? ಶತ್ರುಗಳು. ಅಂದ್ರೆ ನಮ್ಮ ಅಪೋಸಿಷನ್ ಮಾಡುವಂಥವ್ರು, ವ್ಯಕ್ತಿಗಳಾಗಿರ್ಬೋದು, ವ್ಯಕ್ತಿಗಳ ಒಂದು ತತ್ವಗಳಾಗಿರ್ಬೋದು, ಏನ್ ಬೇಕಾಗಿರ್ಬೋದು, ದೇವರ ಯೋಜನೆಯಲ್ಲಿ ಅಪೋಸಿಷನ್ ಆಗುವಂತ ವಿಷಯವನ್ನ ನಮ್ಮ ಮುಂದೆ ಇದ್ದೇ ಇರುತ್ತೆ. ನಮ್ಮ ಮುಂದೆ ಅಂತ ಆವಾಗಿಂದ ಮಾತಾಡ್ತಾ ಇದ್ದೀನಿ. ಯಾರ ಮುಂದೆ? ಯಾರು ನಿಜವಾಗ್ಲೂ ದೇವ್ರದಲ್ಲಿ ನಡೀತಾ ಇದ್ರೋ ಅವ್ರ ಮುಂದೆ. ಕರೆಕ್ಟಾ? ನಡೀತಾ ಇರೋರಿಗೆ. ಈಗ ನಾನು ತಪ್ಪು ಮಾಡ್ಕೊಂಡ್ಬಿಟ್ಟು ಒಳ್ಳೇದ್ ಮಾಡೋರ್ನ ನಾನು ಶತ್ರು ಅಂತ ತಿಳ್ಕೊಂಡ್ಬಿಟ್ರೆ
ಅದ್ ನನ್ ತಪ್ಪು. ಕರೆಕ್ಟಾ? ಯಾರು ಇಕ್ಕಟ್ಟಾದ್ರೆ ನಿಜವಾಗ್ಲೂ ನಡೀತಾ ಇದ್ರೋ ಅವರಿಗೆ ಈ ಎಲ್ಲ ವಿಷಯಗಳೇನಾಗುತ್ತೆ ಬರುತ್ತೆ. ಓಕೆ, ಇದೆಲ್ಲ ನಮ್ಗೆ ಗೊತ್ತಾಯ್ತು. ಸೊ ಮೇನ್ ಪಾಯಿಂಟ್. ಈಗ ನಾವು ವಿಷಯಕ್ಕೆ ಬರೋಣ. ಈ ಶತ್ರುಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ನಿಭಾಯಿಸ್ಬೇಕು? ದೇವ್ರ ಮಕ್ಳು ಏನ್ ಮಾಡ್ಬೇಕು? ಈ ಶತ್ರುಗಳನ್ನ ನಿಭಾಯಿಸೋದ್ ಕಲಿಬೇಕಾ? ಇಲ್ಲಿ ಏನು ವಿಷಯ ಅಲ್ಲ ಅಂದ್ರೆ, ಈ ಶತ್ರುಗಳನ್ನ ನಾಶ ಮಾಡೋಂಗಿಲ್ಲ, ಜಯಿಸೋಂಗಿಲ್ಲ, ಹ್ಯಾಂಡಲ್ ಮಾಡ್ಬೇಕು ಕರೆಕ್ಟ್ ಆಗಿ. ಏನ್ ಮಾಡ್ಬೇಕಂತ ಏನ್ ಮಾಡ್ಬೇಕು ದೇವ್ರ ಮಕ್ಳು ಗೊತ್ತಿರ್ಬೇಕು. ಇಲ್ದಿದ್ರೆ ಏನಾಗ್ತಿವಿ? ದೇವರ ದೃಷ್ಟಿಯಲ್ಲಿ ನಾವು ಶತ್ರುಗಳಾಗ್ಬಿಡ್ತೀವಿ. ಅದರಿಂದ ಇವನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೇಕು? ದ ಫಸ್ಟ್ ಸ್ಟೆಪ್, ಮೊದಲನೇ ಒಂದು ಹಂತ ಏನಪ್ಪಾ ಅಂದ್ರೆ, ಈ ತರ ಶತ್ರುಗಳು ಇರ್ಬೇಕಾದ್ರೆ ಏನ್ ಮಾಡ್ಬೇಡ್ರಿ, ಆಶ್ಚರ್ಯ ಪಡ್ಬೇಡ್ರಿ. ತುಂಬಾ ಜನ ಏನ್ ಗೊತ್ತಾ, ಏನ್ ಬ್ರದರ್, ಏನ್ ಸಿಸ್ಟರ್, ಇವರು ನಾನು ಯಾವಾಗ್ಲೂ ತಿಳ್ಕೊಂಡಿಲ್ಲ ಈ ತರ ಆಗ್ತಾರ ಅಂದ್ಬಿಟ್ಟು, ಈ ತರ ಇವ್ರು ಮಾಡ್ತಾರಂತ ನಾನು ತಿಳ್ಕೊಂಡೇ ಇಲ್ಲ ಬ್ರದರ್, ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಹಂಗಾಗ್ಬಿಟ್ರು. ಆಶ್ಚರ್ಯ ಪಡ್ಬೇಡ್ರಿ, ಎಕ್ಸ್ಪೆಕ್ಟೇಷನ್ ಇರ್ಲಿ. ದೇವ್ರ ಮಕ್ಳಿಗೆ ಯಾವಾಗ್ಲೂ ನಮ್ಗೆ ಶತ್ರುಗಳು ಬಂದೇ ಬರ್ತಾರೆ, ಆಪೋಸಿಟ್ ಆಗಿ ನಿಂತ್ಕೊಳ್ತಾರೆ ಅಲ್ವಾ? ನಮ್ಮ ಲೈಫಲ್ಲಿ ದೇವ್ರ ಮಕ್ಳು ನಾವು ಬಂದಿರೋಂತ ಒಂದು ದಾರಿ ಯಾವ ದಾರಿ ಆಗಿದೆ? ಇಕ್ಕಟ್ಟ ದಾರಿ. ಶತ್ರುಗಳು ನಮ್ಗೆ ಆಪೋಸಿಟ್ ಆಗಿ ನಾವು ಒಳ್ಳೇದ್ ಮಾಡಷ್ಟು ನಮ್ಗೆ ಆಪೋಸಿಷನ್ ಏನಾಗುತ್ತೆ? ಹೆಚ್ಚು ಬಂದೇ ಬರುತ್ತೆ ಅನ್ನೋದನ್ನ ದೇವ್ರ ಮಕ್ಳು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು. ಆ ಒಂದು ವಿಷಯ ಇದ್ರೆ, ಆ ಎಕ್ಸ್ಪೆಕ್ಟೇಷನ್ ಇದ್ರೆ, ಇಂಥ ಒಂದು ಸನ್ನಿವೇಶದಲ್ಲಿ ನಾವೇನಾಗಲ್ಲ, ಮನಸ್ಸೋತು ಹೋಗಲ್ಲ, ನಿರಾಶೆಗೊಳಗಾಗಲ್ಲ. ಏನಂತೀವಿ ಗೊತ್ತಾ? ಎದುರು ನೋಡಿದ್ದೆ, ತುಂಬಾ ಬೇಗ ಬರ್ಬೇಕಂತ ಎದುರು ನೋಡಿದ್ದೆ, ಏನಾಯ್ತು? ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಅಲ್ವಾ? ಬೇರೆ ಇಲ್ಲ, ಎಕ್ಸ್ಪೆಕ್ಟೇಷನ್ ಇತ್ತು, ಖಂಡಿತ ಶತ್ರುಗಳು ಬಂದೇ ಬರ್ತಾರೆ, ಆಪೋಸಿಷನ್ ಬಂದೇ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಆ ರೀತಿಯಾದ ಭಾವನೆ ಯಾವಾಗಲೂ ಇರ್ಬೇಕು. ಏಸುಗಿಂತ ಇತ್ತ ಈ ತರ ಆತನ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಆತನಿಗೆ ಆಪೋಸಿಟ್ ಬರ್ತಾರಂತ ತುಂಬಾ ಚೆನ್ನಾಗಿ ಗೊತ್ತು. ಯಾರೆಲ್ಲ ಆಪೋಸಿಟ್ ನಿಂತವ್ರನ್ನ ಶಿಲ್ಬೆಲ್ ಆಗ್ತಾರಂತ ಮೊದಲೇ ಗೊತ್ತಿತ್ತು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ನಾನು ಬಂದಿರೋದು ಇದಕ್ಕೆ, ನನ್ ಡೆತ್ ಈ ತರ ಇದೆ. ದೇವ್ರ ಮಕ್ಳು ಕೂಡ ಏನ್ ಮಾಡ್ಬೇಕು? ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಇರ್ಬೇಕು. ಬಾಧೆಗಳನ್ನ, ಸಂಕಟಗಳನ್ನ ಸಹಿಸೋದು ನಮ್ಮ ಕೆಲಸವಾದ್ರಿಂದ ಈ ಕಷ್ಟಗಳು, ಬಾಧೆಗಳು ಏನಾಗುತ್ತೆ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಎದುರು ನೋಡ್ಬೇಕು, ಯಾವಾಗಲೂ ನಮ್ಮಲ್ಲಿ ಇರಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, 1 ಪೇತ್ರ 4ನೇ ಅಧ್ಯಾಯ 12ನೇ ವಾಕ್ಯ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆಶ್ಚರ್ಯ ಪಡಬೇಡ್ರಿ. ಏನೋ ಆಗ್ಬಿಡುತ್ತಂತ ಯೋಚನೆ ಮಾಡ್ಬೇಡ್ರಿ. ದಿಢೀರಂತ ನಮ್ಗೆ ಯಾರ ಬಂದ್ಬಿಟ್ರು, ಏನೋ ನಮ್ಮ ಮನಸ್ಸು ನೋಯಿಸುವಂತ ವಿಷಯಗಳನ್ನ ಮಾತಾಡಿದ್ರೆ, ಆಪೋಸಿಟ್ ನಿಂತ್ಕೊಂಡ್ಬಿಟ್ರೆ, ನಮ್ಮ ಸೇವೆಗೆ ಅಡ್ಡಿ ಮಾಡ್ಬಿಟ್ರೆ ಆಶ್ಚರ್ಯ ಪಡ್ಬೇಡ್ರಿ. ಎಕ್ಸ್ಪೆಕ್ಟೇಷನ್ ಮಾಡ್ರಿ, ಬರುತ್ತೆ. ಹೌದು, ಇರ್ಬೇಕು, ಇರ್ಲಿ ಅಲ್ವಾ? ಮುಂದಿನ ಅಂತ ದೇವ್ರು ನೋಡ್ಕೊಳ್ತಾರೆ, ದೇವರನ್ನು ನಿಭಾಯಿಸೋ ಶಕ್ತಿ ಕೊಡ್ತಾರೆ. ದೇವ್ರ ಮಕ್ಳು ಯಾವಾಗಲೂ ಈ ಒಂದು ಮನೋಭಾವನೆ ನಮ್ಮಲ್ಲಿ ಇರೋದು ತುಂಬಾ ಮುಖ್ಯವಾಗಿದೆ. ಸೊ ಎರಡನೇ ವಿಷಯ ಏನಪ್ಪಾ ಅಂದ್ರೆ, ನಮ್ಮನೆ ನಾವೇನ್ ಮಾಡೋಣ, ಪರೀಕ್ಷಿಸ್ಕೊಳ್ಳೋಣ. ಎಲ್ಲಾ ಟೈಮಲ್ಲಿ ನಮ್ಗೆ ಯಾರು ಆಪೋಸಿಷನ್ ಬಂದ ತಕ್ಷಣ ನಂದೇ ಕರೆಕ್ಟು, ಅವ್ರದೇ ತಪ್ಪು ಅನ್ನೋದು ಬೇಡ. ನಂದೇನ್ ತಪ್ಪಿರ್ಬೋದು, ನಂದೆಲ್ಲಿ ಮಿಸ್ಟೇಕ್ ಇರ್ಬೋದು, ನಾನೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ, ನಿಜವಾಗ್ಲೂ ನಾನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೀತಾ ಇದ್ದೀನ, ಇಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀನ? ದೇವ್ರ ಮಕ್ಕಳು ಆ ಒಂದು ಆಶ್ಚರ್ಯದಲ್ಲಿ ಏನೇನ್ ಮಾಡೋಣ, ನಮ್ಮನ್ನ ಸಗಿಸ್ಕೊಂಡು ಆ ತಾಳ್ಮೆಯಿಂದ ನಾವು ಕಾಣಿಸ್ಕೊಂಡಾಗ, ಅದೇ ರೀತಿಯಲ್ಲಿ ನಾನು ತುಂಬಾ ನೀತಿವಂತರು, ನಾನು ಕರೆಕ್ಟ್, ನಾನು ಪರ್ಫೆಕ್ಟ್ ಅಂತ ಹೊರಡಬೇಕಾಗಿಲ್ಲ. ಮೇ ಬಿ ನಂದು ಕೂಡ ಏನಾಗಿರುತ್ತೆ, ಮಿಸ್ಟೇಕ್ ಇರುತ್ತೆ. ಎಲ್ಲಿ ಮಿಸ್ಟೇಕ್ ಮಾಡಿರ್ಬೋದು? ನಾನು ವಾಕ್ಯದ ಅನುಗುಣವಾಗಿ ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದಿನಾ, ಇಲ್ಲ ನನ್ನ ಮಾತಿನಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದಿನಾ, ನಾನು ಏನ್ ಮಾಡಬಾರ್ದಾಗಿತ್ತು ಅನ್ನೋದನ್ನ ಏನ್ ಮಾಡ್ಬೇಕು ದೇವ್ರ ಮಕ್ಕಳು? ಪರೀಕ್ಷೆ ಮಾಡಿ ನೋಡ್ಕೊಳ್ಳುವಂತ ವಿಷಯ ತುಂಬಾ ಮುಖ್ಯ ಅಲ್ವಾ? ಅದಕ್ಕೆ ನಾನು ಆಗ್ಲೇ ಚೂಸನ್ ಟೆಸ್ಟ್ ಓದಿದ್ರಲ್ಲ, ಏನಿತ್ತು ಚೂಸನ್ ಟೆಸ್ಟ್ ಓದ್ರಿ? ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಾಕ್ಯ. ಇಲ್ಲ, ಸ್ಕ್ರೀನಲ್ಲಿ ಓದ್ರಿ ಅದು ವಾಕ್ಯನ. ಜ್ಞಾನೋಕ್ತಿಗಳು 27:6. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ, ಶತ್ರುಗಳ ಮುದ್ದುಗಳು ಹೇರಳವಾಗಿದೆ. ಇದನ್ನ ಇವತ್ತು ಅಪ್ಲೈ ಮಾಡ್ಬೋದಾ? ಇವತ್ತು ಹೆಂಗಿರುತ್ತೆ? ನಾವು ಒಬ್ಬರ ಹತ್ರ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಅವ್ರು ನಮ್ಮ ಹತ್ರ ಏನ್ ಮಾಡ್ತಾರೆ, ಒಳ್ಳೆ ಬ್ರದರ್, ಒಳ್ಳೆ ಸಿಸ್ಟರ್ ಅಂತಾರೆ. ಅವ್ರನ್ನೇನ ಕರೆಕ್ಷನ್ ಮಾಡಕ್ ಹೋದ್ರೆ ಈ ಗಾಯಗಳಂತ ಮಾತು ಯೂಸ್ ಮಾಡ್ಬಿಟ್ಟಿದ್ದಾರೆ. ಏನಂತೆ? ಗಾಯಗಳು ಬೇಡಪ್ಪ. ಒಂದ್ ವೇಳೆ ನಾವೇನಾದ್ರೂ ಒಂದು ಕರೆಕ್ಷನ್ ಮಾಡೋಂತ ವಾಯ್ಸ್ ಸ್ವಲ್ಪ ಚೇಂಜ್ ಮಾಡಿ ಮಾತಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ ಅಲ್ವಾ? ಯಾವಾಗಲೂ ಅವ್ರು ಏನು ಯೋಚನೆ ಮಾಡಲ್ಲ, ನಮ್ಮ ಒಳ್ಳೇದಕ್ಕೋಸ್ಕರ ತಾನೇ ಹೇಳ್ತಾ ಇದಾರೆ, ನಾವು ಬದಲಾವಣೆ ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡೋರು ಇಲ್ವೇ ಇಲ್ಲ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ,
ಮಿತ್ರ ಯಾರು ಶತ್ರು ಯಾರು ಅಂತ ಗೊತ್ತಿಲ್ಲ. ಮೇಲಿಗಾಗಿ ಮಾತಾಡೋರ್ನ ಶತ್ರುಗಳನ್ನ ಮಿತ್ರ ಅಂತ ತಿಳ್ಕೊಂಡು ನಮ್ಮನ್ನ ಗದರಿಸುವಂತ ಮಿತ್ರಗಳನ್ನ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಶತ್ರುಗಳಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಯಾವ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿರ್ಬೋದು, ಯಾವ ಕಾರಣಕ್ಕೋಸ್ಕರ ಮಾಡಿರ್ಬೋದು. ಸೊ ನಾವು ಕೂಡ ಹಾಗೆ ತಿಳ್ಕೊಳ್ಳೋಣ. ಒಂದ್ ವೇಳೆ ನಮ್ಮನ್ನ ಯಾರ ಆಪೋಸಿಟ್ ಆಗಿ ಬಂದ್ಬಿಟ್ರೆ ಅವರು ಮಾತಾಡಿದ್ದು ನಿಜವಾಗ್ಲೂ ನನ್ನನ್ನ ಬದಲಾವಣೆ ಮಾಡೋದಕ್ಕ, ಇಲ್ಲ ಯಾವ ಕಾರಣ ಇರ್ಬೋದು, ಏನಿರ್ಬೇಕಂತ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು. ಒಂದ್ ವೇಳೆ ಅವ್ರು ಮಾತಾಡಿದ ನನ್ನ ಒಳ್ಳೆ ವಿಷಯಕ್ಕಂತಿದ್ರೆ ಏನಿರುತ್ತೆ, ಅವ್ರು ನನಗೆ ಶತ್ರು ಆಗಿರ್ತಾರ, ಮಿತ್ರನಾಗಿರ್ತಾರ, ಕರೆಕ್ಟಾ? ಆದ್ರೆ ನಾನೇ ತಪ್ಪಾಗಿ ನನಗೆ ಆಪೋಸಿಟ್ ಆಗಿ ಮಾತಾಡ್ಬಿಟ್ರಂತ ಶತ್ರು ಅಂತ ಪ್ಲೇಸ್ ಸಿಕ್ಬಿಟ್ರೆ ಅಲ್ವಾ, ನಮ್ದೇ ತಪ್ಪಿರುತ್ತೆ, ಕರೆಕ್ಟ್ ಅಲ್ವಾ? ಏನ್ ಮಾಡ್ಬೇಕು, ಯೋಚನೆ ಮಾಡೋಣ. ಈ ಮಳೆ ಬಂದ್ ನೋಡಿ, ವಾಕ್ಯ ಹೆಂಗಿದೆ ನೋಡ್ರಿ. ಮಿತ್ರನು ಮಾಡುವಂತ ಗಾಯಗಳು ಮೇಲಿಗಾಗಿಯೇ, ಗಾಯ ಅಂತೆ ಹೇಗಿರುತ್ತೆ. ಒಂದ್ ವೇಳೆ ಕೈಯಲ್ಲಿ ಹೊಡಿತಾರೋ ಇಲ್ಲ ಮಾತಿಂದ ಗಾಯ ಪಡ್ತಾರೋ ಸೆಕೆಂಡ್ರಿ, ಗಾಯ ಮಾಡಿದ್ರು ಅದೇನಕ್ಕೋಸ್ಕರ, ಮೇಲಿಗೆ. ಶತ್ರು ಕೊಡುವಂತ ಮುದ್ದಿದೆಯಲ್ಲ, ಮುದ್ದು ಅಂದ್ರೆ ಏನರ್ಥ? ಮುದ್ದು ಅಂದ್ರೆ ಗೊತ್ತಾ, ಈಗ ನಮ್ ಲ್ಯಾಂಗ್ವೇಜ್ ಮುದ್ದು ಅಂದ್ರೆ ತುಂಬಾ ಸಾಫ್ಟ್ ಆಗಿ ಕನಿಕರವಾಗಿ, ಆಯ್ತಪ್ಪ ಹಂಗೆ ಹೆಂಗೆ ಅಂತ ಮುದ್ದಾಗಿ ಮಾತಾಡ್ಕೊಂಡು ಹೋಗೋದು. ಏನಕ್ಕೆ? ಇವನ ಹತ್ರ ಹೆಂಗ್ ಮಾತಾಡ್ತಾರೆ, ಇವನ್ ಏನು ಕರೆಕ್ಷನ್ ಮಾಡ್ಕೊಳಲ್ಲ, ನಾವು ಮಾತಾಡಕ್ ಹೋಗಿ ನಾವು ಶತ್ರು ಅನ್ಸ್ಕೊಳಕ್ಕಿಂತ ಹಂಗೆ ಸಾಫ್ಟ್ ಆಗಿ ಹೋಗ್ದಾನ, ನೀನ್ ತಪ್ಪಲ್ಲೇ ನೀನ್ ಇದ್ಬಿಡು, ನಾನು ಕರೆಕ್ಷನ್ ಮಾಡಕ್ಕೆ ಹೋಗಲ್ಲ ಅಂತಿದ್ರೆ ಯಾರಂತವ್ರು, ಶತ್ರು. ಮಿತ್ರ ಅಂದ್ರೆ ಕರೆಕ್ಷನ್ ಮಾಡ್ಬೇಕು ಅಲ್ವಾ? ನಾನ್ ಏನ್ ತಗೊಳ್ತೀನಿ ವಿಷಯವನ್ನ, ಒಬ್ಬ ಸಹೋದರಿ ಕರೆಕ್ಷನ್ ಮಾಡಿದಾಗ ಇದನ್ನ ಸ್ಟಡಿ ಮಾಡ್ತಾ ಇದೀನಾ, ನಾನು ಅವ್ನು ನನ್ನ ಏನಕ್ಕೋಸ್ಕರ ನಾನು ಕರೆಕ್ಷನ್ ಮಾಡಕ್ ಹೋಗ್ತಿದ್ರ, ನಾನು ಒಳ್ಳೇದಕ್ಕೋಸ್ಕರ ಕರೆಕ್ಷನ್ ಮಾಡ್ತಿದ್ರಾ, ನನ್ನ ಆತ್ಮಿಕ ವಿಷಯಕ್ಕೆ ಕರೆಕ್ಷನ್ ಮಾಡ್ತಾ ಇದ್ರಾ, ಇಲ್ಲ ನನ್ನ ಮೇಲೆ ಇರುವಂತ ಅಸೂಯೆ, ನನ್ನ ಮೇಲೆ ಇರುವಂತ ದೇಶಕ್ಕೋಸ್ಕರ ಕರೆಕ್ಷನ್ ಮಾಡ್ತಾ ಇದ್ರ ಅಂತ ಏನ್ ಮಾಡ್ಬೇಕು ದೇವ್ರ ಮಕ್ಕಳು, ಕಂಡಿಡಿಬೇಕು. ಇದನ್ನ ಕಂಡಿಡಿದ ಹೋದ್ರೆ ಏನಾಗ್ತಿವಿ ನಾವು, ಖಂಡಿತವಾಗ್ಲು ಒಂದ್ ವೇಳೆ ನಮ್ಮ ತಪ್ಪನ್ನ ಬದಲಾವಣೆ ಮಾಡ್ಕೊಳ್ದೆ ಹೋಗ್ಬಿಡ್ತೀವಿ, ಇಲ್ಲ ಅವ್ರನ್ನ ಶತ್ರು ದೃಷ್ಟಿಲಿ ನೋಡಕ್ ಹೋಗ್ಬಿಡ್ತೀವಿ, ಇಲ್ಲ ನಂದೇ ಸರಿ ಅಂತ ಅನ್ಕೊಳಕ್ ಹೋಗ್ಬಿಡ್ತೀವಿ. ದೇವ್ರ ಮಕ್ಳು ಇದು ತುಂಬಾ ಮುಖ್ಯವಾದ ವಿಷಯ. ಈ ರೀತಿ ದೇವ್ರ ಮಕ್ಳು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು. ಸೊ ಮೂರನೇ ವಿಷಯ ಏನಪ್ಪಾ ಅಂದ್ರೆ, ಅವ್ರೇನ್ ಮಾಡ್ಬೇಕು, ತಿದ್ದಕ್ಕೆ ಪ್ರಯತ್ನ ಪಡ್ಬೇಕು. ಯಾವ್ದೇ ಆಗ್ಲಿ, ಯಾರೇ ತಪ್ಪು ಬಂದ್ರು ಕೆಲವೊಂದು ಟೈಮಲ್ಲಿ ಒಳ್ಳೆ ವಿಷಯಗಳನ್ನ ಹೇಳ್ಬೇಕಾದ ಅವಶ್ಯವಾಗಿದೆ. ಕ್ರಿಸ್ತನ ಪ್ರೀತಿ ಸಹೋದರ, ಸುಮ್ಮನೆ ಇರ್ಬೇಕಂತೇನಿಲ್ಲ. ಯೇಸು ಕ್ರಿಸ್ತ ಏನ್ ಮಾಡಿಲ್ಲ, ಯಾವತ್ತೂ ಹಂಗ್ ಮಾಡಿಲ್ಲ. ಪ್ರೀತಿಯಿಂದ ಅಂತ ಬಂದಿದೆ ಇಲ್ಲಿ. ಪ್ರೀತಿ ಅಂದ ತಕ್ಷಣ ನೀವು ಸಾಫ್ಟ್ ಆಗಿ ಮಾತಾಡೋದ್ ಬಗ್ಗೆ ಮಾತಾಡಕ್ ಹೋಗ್ಬಿಡ್ರಿ. ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿಷಯಗಳನ್ನ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳ್ಬೇಕಾಗುತ್ತೆ. ಇದು ಇದ್ದೇ ಇರುತ್ತೆ. ಇದು ನೀವು ಬೇಡ ಅಂದ್ರೂ ದೇವರು ಇದನ್ನ ಇಷ್ಟಪಡ್ತಾರೆ. ಕೆಲವೊಂದು ವಿಷಯವನ್ನ ಹಂಗೆ ಹೇಳ್ಬೇಕಾಗುತ್ತೆ ಅಲ್ವಾ? ಕೆಲವೊಂದು ಟೈಮಲ್ಲಿ ನೀವು ಮಾತಾಡ್ಬೇಕಾದ್ರೆ ಏನಪ್ಪ ನಾನೇನು ಮಾತಾಡಕ್ ಹೋಗಲ್ಲ, ಅವ್ರೇನ್ ಮಾಡ್ಲಿ ತಿತ್ಕೊಳ್ಳಿ ಅಂತ ಬಿಡಂಗಿಲ್ಲ. ನಿಜವಾಗ್ಲೂ ನಮ್ಮ ಶತ್ರುಗಳ ಬಗ್ಗೆ ತಪ್ಪಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಇದು ಈ ವಿಷಯ ವಾಕ್ಯದ ಪ್ರಕಾರ ತಪ್ಪಿದೆ ಸಹೋದರ ಸಹೋದರಿಯರೇ, ಈ ವಾಕ್ಯ ಈ ರೀತಿ ಹೇಳ್ತಿದೆ, ನೀವು ಈ ರೀತಿ ನಡೆಯೋದ್ರಿಂದ ಈ ರೀತಿ ಆಗುತ್ತೆ ಅಂತ ಅದನ್ನ ಸರಿಪಡಿಸುವಂತ ಕೆಲಸ ಯಾರ ಕೈಲಿರುತ್ತೆ, ನಮ್ ಕೈಲಿರುತ್ತೆ. ಕರೆಕ್ಟಾ? ಹೇಳೋದ್ರಿಂದ ನಾವು ಶತ್ರು ಆಗ್ತಾರಂದ್ರೆ ಏನ್ ಮಾಡೋಣ, ಬಿಟ್ಬಿಡೋಣವಾ? ಆದ್ರೆ ಆಗ್ಲಿ ಅಲ್ವಾ, ನಮ್ಗೆ ಏನಿದೆ ದೇವ್ರು ಕೊಟ್ಟಿರುವಂತ ಕೆಲಸ, ಕರೆಕ್ಟ್ ಅಲ್ವಾ, ಮಾಡ್ಲೇಬೇಕು. ಯಾರಾಗಿರ್ ನೀವೇನ್ ನನ್ನ ಮಿಸ್ಟೇಕ್ ನೋಡಿದ್ರೆ ಏನ್ ಮಾಡ್ತೀರಾ, ಸುಮ್ಮನೆ ಇದ್ಬಿಡ್ತೀರಾ? ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಏನ್ ಮಾಡ್ತೀರಾ? ಬಂದೇನ್ ಮಾಡ್ತೀರಾ, ಬ್ರದರ್ ಎಲ್ಲ ಓಕೆ, ಈ ವಿಷಯ ನಮ್ಗೆ ಇಷ್ಟ ಇಲ್ಲ, ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ವಾ? ಅದು ಬೇಕಾಗಿರೋದು. ತಿದ್ಕೊಬೇಕಂದ್ರೆ ಪ್ರೀತಿಯಿಂದ ಅದೇನ್ ಮಾಡ್ಬೇಕು, ಅದನ್ನ ಚೇಂಜ್ ಮಾಡಕ್ಕೆ ಪ್ರಯತ್ನ ಪಡ್ಬೇಕು. ಅದಕ್ಕೆ ನೋಡ್ಬೇಕಾರೆ ಕರ್ತನಾದ ಯೇಸು ಕ್ರಿಸ್ತನು ಈ ಸೈನಿಕನ ಅವ್ರಿಗೆ ಏನ್ ಮಾಡ್ತಾರೆ, ಹೊಡಿತಾರೆ, ಗೊತ್ತಲ್ವಾ? ಕಪಾಲಿಗೆ ಹೊಡಿತಾರೆ. ನಾವು ವಾಕ್ಯ ಏನ್ ನೋಡಿದೀವಿ, ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆಗೆ ತೋರ್ಸು ಅಂತ ಓದಿರೋದು. ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಹೊಡಿದ ತಕ್ಷಣ ಏನ್ ಮಾಡ್ಬೇಕಾಯ್ತು, ನಾನು ಮಾತಾಡದ್ನಲ್ಲ ಆ ವಾಕ್ಯ ನೆನ್ಪು ಮಾಡ್ಕೊಂಡು ತಗೊಳಪ್ಪ ಈ ಕೆನೆಗೆ ಹೊಡಿ ಅಂತ ತೋರ್ಸ್ಬೇಕಾಯ್ತಾನೆ. ತೋರ್ಸುದ್ರಾ? ಏನಂತ ಮಾತಾಡಿದ್ರು, ಏನು ಕೊಡ್ದೆ? ನಂದೇನಾದ್ರು ವಾಕ್ಯನ ಓದ್ಬಿಟ್ಟಿ ಅದನ್ನ, ಯೋಹಾನ 18ನೇ ಅಧ್ಯಾಯ 23. ಯೇಸು ಅವನಿಗೆ, ನಾನು ಮಾತಾಡಿದ್ದರಲ್ಲಿ ಏನಾದರೂ ದೋಷವಿದ್ದರೆ ಆ ದೋಷ ಇಂಥದ್ದೆಂದು ಸಾಕ್ಷಿ ಹೇಳು. ನಾನು ಮಾತಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯುತ್ತೀಯ ಎಂದು ಹೇಳು ಹೇಳಿದನು. ಈ ತರ ಕೇಳಿದ್ರು. ಇದು ಕೇಳಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಏನಪ್ಪ ಯೇಸು ಕ್ರಿಸ್ತ ನೀತಿಗೋಸ್ಕರ ಹೋರಾಡ ನಿಂತ್ಕೊಂಡ್ಬಿಟ್ಟವ್ರೆ, ಅವ್ರ ಪಕ್ಕದಲ್ಲಿರುವಂತ ನ್ಯಾಯವನ್ನ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಿಲಾತನ ಹತ್ರ ಮಾತಾಡಿಲ್ಲ, ಇಲ್ಲಿ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ರೆ ಅನ್ಸ್ಬಿಡುತ್ತೆ ಅಲ್ವಾ? ಯೇಸು ಕ್ರಿಸ್ತ ಏನಂತ ಮಾತಾಡಿದ್ರು ಅಲ್ವಾ? ಅಲ್ಲಿ ಬ್ರದರ್ ಬರಿಬೇಕಾದ್ರೆ ಒಂದು ಒಳ್ಳೆ ವಿಷಯ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಆ ಆಳು ತನ್ನನ್ನ ನೇಮಿಸಿದಂತ ಪ್ರಧಾನ ಯಾಜಕನ ಮೆಚ್ಚುಗೆ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು, ಆತನ ಏನಕ್ಕೋಸ್ಕರ ನನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರೆ ಅವ್ರನ್ನ ಮೆಚ್ಚಬೇಕು, ನನ್ಗೆ ಅದೇ ಕೆಲಸ. ಅದಕ್ಕೋಸ್ಕರ ಏನ್ ಮಾಡೋದು, ನಾನು ಈ ರೀತಿ ಹೊಡೆಯೋದ್ರಿಂದ ಯಾರು ಮೆಚ್ತಾರೆ, ಅವ್ರು ಮೆಚ್ತಾರೆ, ಇಷ್ಟಪಡ್ತಾರೆ, ಮಟ್ ಏನ್ ಮಾಡಿತಾರೆ, ಹೊಡಿತಾರೆ. ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಈ ಕೆಲಸ ಮಾಡಿ ತುಂಬಾ ಒಳ್ಳೇದೇ. ಆದ್ರೆ ಯೇಸು ಕ್ರಿಸ್ತನ ಕೇಳ್ತಾರೆ, ಕರೆಕ್ಟು, ಇನ್ನು ಯಜಮಾನನ ಮೆಚ್ಚಬೇಕಂತ ನೀನ್ ಮಾಡಿದ ಒಳ್ಳೆ ಕೆಲಸ, ಆದ್ರೆ ನಮ್ಮೆಲ್ಲರಿಗೂ ಯಜಮಾನ ಆಗಿರುವಂತ ದೇವರ ದೃಷ್ಟಿಲಿ ಕರೆಕ್ಟ್ ಇತ್ತಾ? ಅದನ್ನ ಯೋಚನೆ ಮಾಡಿದ್ಯಾ ನೀನು ನೀತಿಯಾಗಿ ಮಾಡಿದ್ಯಾ? ಸ್ವಲ್ಪ ನೀನೇನ್ ಮಾಡೋ, ಯೋಚನೆ ಮಾಡು. ಅದನ್ನೇನ್ ಮಾಡ್ತಾರೆ, ಕೇಳ್ತಾರೆ ಹೊರತು ಏನ್ ಮಾಡಿಲ್ಲ, ನ್ಯಾಯವನ್ನ ಹೇಳಿ ಕೇಳ್ತಾ ಇರ್ಲಿಲ್ಲ. ದೇವ್ರ ಮಕ್ಳು ನಾವು ಕೂಡ ಈ ರೀತಿಯಾಗಿ ಆಗುವಂತ ಸನ್ನಿವೇಶದಲ್ಲಿ ಸೈಲೆಂಟ್ ಆಗಿ ಹೋಗ್ಬೇಕು, ಎಲ್ಲಾನ ಸಗಿಸ್ಬೇಕಂತಿಲ್ಲ. ನ್ಯಾಯ ಇರ್ಬೇಕಾದ್ರೆ ನ್ಯಾಯನ ಏನ್ ಮಾಡ್ಬೇಕು, ಕೇಳ್ಬೇಕು.
ನ್ಯಾಯಕ್ಕೋಸ್ಕರ ಹೋರಾಡಬೇಕಂತ ಹೇಳ್ತಾ ಇಲ್ಲ. ನ್ಯಾಯವನ್ನ ಏನ್ ಮಾಡ್ಬೇಕು? ಕೇಳ್ಬೇಕು. ಒಂದ್ ವೇಳೆ ನಮ್ಮ ನ್ಯಾಯ ಮಣ್ಣು ಪಾಲಾಗ್ಬೋದು, ತುಳಿದಾಕ್ಬೋದು, ಪರವಾಗಿಲ್ಲ. ಆದ್ರೆ ಸೈಲೆಂಟ್ ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ. ನ್ಯಾಯವನ್ನ ನ್ಯಾಯವಾಗಿ ಏನ್ ಮಾಡ್ರಿ? ಕೇಳ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಿಷಯವನ್ನ ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು. ಅದರಿಂದ ನಾವು ಯೆಹೋವನ ಸುವಾರ್ತೆ 18ನೇ ಅಧ್ಯಾಯ 23ನೇ ವಿಷಯದಲ್ಲಿ ಬರುವಂತಹ ವಿಷಯವನ್ನ ನಾವಿಲ್ಲಿ ಓದ್ಬೋದು. ಓದ್ರಿ ಅದನ್ನ. ಹಾಗೆ ಓದ್ಕೊಂಬನ್ರಿ. ಯೇಸು ಒಡೆದವನಿಗೆ ಕೋಪದಿಂದ ಪ್ರತಿಕಾರ ಮಾಡಲಿಲ್ಲ, ಆದರೆ ಸತ್ಯವನ್ನು ಹೇಳಿ ನ್ಯಾಯ ಸಮ್ಮತವಾಗಿ ಪ್ರಶ್ನಿಸಿದರು. ಓಕೆ, ಕೇಳೋದ್ರಿ. ಯೇಸು ಅವನಿಗೆ ಉತ್ತರ ಕೊಟ್ಟು, ನೀನು ತಪ್ಪಾಗಿ ಮಾತಾಡಿದ್ದರೆ ಅದನ್ನು ಸಾಬೀತು ಮಾಡು. ಸರಿಯಾಗಿ ಮಾತಾಡಿದ್ದರೆ ಏಕೆ ನನ್ನನ್ನು ಹೊಡೆಯುತ್ತಿ? ಓಕೆ, ಮುಖ್ಯ ಪಾಠಗಳು ಓದ್ರಿ. ದುಷ್ಟತನಕ್ಕೆ ದುಷ್ಟತನದಿಂದ ಪ್ರತಿಕಾರ ಮಾಡಬಾರದು. ಸತ್ಯವನ್ನು ಧೈರ್ಯದಿಂದ ಮತ್ತು ಶಾಂತವಾಗಿ ಹೇಳಬೇಕು. ಅನ್ಯಾಯವನ್ನು ಮೌನವಾಗಿ ಒಪ್ಪಿಸಿಕೊಳ್ಳಬೇಕೆಂತಲ್ಲ, ಆದರೆ ಪ್ರತಿಕಾರದ ಮನೋಭಾವವಿಲ್ಲದೆ ಪ್ರತಿಕ್ರಿಯಿಸಬೇಕು. ಕ್ರಿಸ್ತನು ಕೋಪದಿಂದಲ್ಲ, ಪ್ರೀತಿ, ಸಹನೆ ಮತ್ತು ನೀತಿಯಿಂದ ನಡೆದುಕೊಳ್ಳಬೇಕು. ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿಯಾಗಿ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಕೇಳ್ಬೇಕಾದಂತ ಒಂದು ವಿಷಯ ಇದೆ. ಅದರಿಂದ ಈ ರೀತಿ ಒಂದು ಸನ್ನಿವೇಶ ಬಂದಾಗ ದೇವ್ರ ಮಕ್ಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನುಸರಿಸಿದಂತ ಅದೇ ಮಾರ್ಗವನ್ನ ನಾವು ಕೂಡ ಏನ್ ಮಾಡ್ಬೇಕು? ಯೂಸ್ ಮಾಡ್ಬೇಕು. ಕೇಳ್ಬೇಕಂತ ರೀತಿ ವಿಧಾನದಲ್ಲಿ ಕೇಳ್ಬೇಕು. ಓಕೆನಾ? ಕೇಳಿದ್ರು, ಅವ್ರು ಏನ್ ಮಾಡ್ಬಿಟ್ರು? ಬದಲಾವಣೆ ಮಾಡ್ಕೊಂಡಿಲ್ಲ. ಏನ್ ಮಾಡೋಣ? ವೇಟ್ ಮಾಡ್ಬೇಕು. ಅವ್ರ ಜೊತೆ ಇರಕ್ಕಾಗುತ್ತಾ? ಈಗ ನಾನೇ ತಪ್ಪು ಮಾಡ್ತಾ ಇದ್ದೀನಿ, ನನ್ನನ್ನು ತಿದ್ದಕ್ ಬಂದಿದ್ದೀರಾ, ನಾನು ತಿದ್ಕೊಂಡಿಲ್ಲ, ಏನ್ ಮಾಡ್ತೀರಾ? ನನ್ನ ಜೊತೆ ನೀವು ನಾನು ಮಾಡೋಂಥ ಅದೇ ವಿಷಯಕ್ಕೆ ನೀವು ಸಹಕಾರ ಮಾಡಕ್ಕಾಗುತ್ತಾ? ಸಹಕಾರ ಮಾಡಿದ್ರೆ ಏನಾಗುತ್ತೆ? ನನ್ನ ತಪ್ಪಲ್ಲಿ ನೀವು ಕೂಡ ಏನಾಗ್ತೀರಾ? ಪಾಲುಗಳಾಗ್ತೀರಾ. ಹಾಗಿರ್ಬೇಕಾದ್ರೆ ನೀವೇನ್ ಮಾಡಂಗಿಲ್ಲ, ನನ್ನ ಜೊತೆ ಸಹಕಾರ ಮಾಡಂಗಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನನ್ನ ಬಿಟ್ಟು ಸಪ್ರೇಟ್ ಆಗ್ಬೇಕು ಅಲ್ವಾ? ಬಿಟ್ಬಿಡ್ಬೇಕು. ಈ ಕೆಲಸವನ್ನ ಮಾಡದಾದ್ಮೇಲೆ ನೀವೇನಾಗ್ಬೇಕು? ಸೈಲೆಂಟ್ ಆಗ್ಬೇಕು. ನೆಕ್ಸ್ಟ್ ಏನ್ ಮಾಡೋಣ? 4ನೇ ಹಂತ. ನಾವ್ ಇದನ್ನೇ ಮಾಡಲ್ಲ, ಮಿಕ್ಕಿದೆಲ್ಲ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಏನ್ ಮಾಡೋಣ? ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸ್ತೀರಾ? ನಮ್ಮ ಶತ್ರುಗಳಿದ್ದಾಗ ಅವರಿಗೋಸ್ಕರ ಎಷ್ಟು ಜನ ನಾವು ಈ ಪ್ರಾರ್ಥನೆಯಲ್ಲಿ ಮಾಡ್ತೀವಿ. ನಮ್ಗೆ ಯಾರ ಕಷ್ಟ ಕೊಟ್ಟಾಗ, ನಮ್ಮ ದೃಷ್ಟಿಯಲ್ಲಿ ಯಾರ ಶತ್ರುಗಳಾಗಿದ್ದಾಗ, ಒಂದೇಲ್ಲ ಅವ್ರು ಗೊತ್ತಿಲ್ದು ಮಾಡಿದಾಗ ದೇವರ ಸನ್ನಿಧಿಯಲ್ಲಿ, ದೇವರೇ ಅವ್ರು ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಒಂದ್ ವೇಳೆ ತಿಳಿದೇ ಮಾಡ್ತಿರ್ಬೋದು, ದಯವಿಟ್ಟು ಅವ್ರನ್ನ ಕ್ಷಮಿಸ್ರಿ, ನಿಮ್ಮ ಜ್ಞಾನವನ್ನ ಕೊಡ್ರಿ, ಅವ್ರು ಬದಲಾವಣೆ ಮಾಡ್ಕೊಳಕ್ ಅವಕಾಶ ಕೊಡ್ರಿ. ನಾನಂತೂ ಅವ್ರನ್ನ ಒಳ್ಳೆ ದಾರಿ ನಡಕ್ಕೆ ನಾನು ಅವ್ರನ್ನ ಮಾತಾಡಿದ್ದೆ. ನಾನು ಯಾವಾಗ್ಲೂ ಏನ್ ಮಾಡಿಲ್ಲ, ಅವ್ರನ್ನ ಬೇರೆ ರೀತಿಯಲ್ಲಿ ಮಾತಾಡಲಿಲ್ಲ. ಆದ್ರೆ ಅವರು ತಪ್ಪಾರ್ಥ ಮಾಡ್ಕೊಂಡಿದ್ದಾರೆ. ಅದು ಮಾತ್ರವಲ್ಲ, ಈ ವಿಷಯದಿಂದ ಅವರು ಬದಲಾವಣೆ ಮಾಡ್ಕೊಳ್ದೆ ಹೋದ್ರೆ ಏನಾಗುತ್ತೆ? ಅವರ ಆತ್ಮಿಕ ವಿಷಯಕ್ಕೆ ಅಪಾಯವಾಗಬಹುದು. ದೇವ್ರೇ ಜ್ಞಾನ ಕೊಟ್ರಿ, ಕ್ಷಮಿಸ್ರಿ. ಏನ್ ಮಾಡ್ಬೋದು? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೋದು. ಖಂಡಿತವಾಗ್ಲೂ ದೇವ್ರ ಮಕ್ಕಳು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ದೇವ್ರು ಇದನ್ನ ತುಂಬಾ ಮೆಚ್ತಾರೆ. ಯಾಕೆ ಗೊತ್ತಾ? ಎಲ್ರ ಮುಂದೆ ನಾನು ಆಕ್ಟಿಂಗ್ ಮಾಡಿ, ಒಬ್ಬನ ಕರೆಕ್ಷನ್ ಮಾಡಿ, ಒಳ್ಳೆ ಅಂತ ನಟನೆ ಮಾಡೋಕ್ಕಿಂತ ದೇವರ ಸನ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನೋಡ್ರಿ, ಅದು ದೇವ್ರ ದೃಷ್ಟಿಲಿ ಹೆಂಗಿರುತ್ತೆ? ಒಳ್ಳೇದಾಗಿರುತ್ತೆ. ನನ್ನ ಒಳ್ಳೆ ಗುಣಗಳು ದೇವ್ರ ಮುಂದೆ ಏನಾಗುತ್ತೆ? ತೋರಿಸಲ್ಪಡುತ್ತೆ. ಆದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಏನ್ ಮಾಡಿದ್ರು ಅಂದ್ರೆ, ಇದೇ ರೀತಿ ವಾಕ್ಯವನ್ನು ಓದೋಣ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ದೇವರನ್ನ ಏನ್ ಮಾಡ್ರಿ? ಪ್ರಾರ್ಥಿಸ್ರಿ. ದೇವರ ಹತ್ರ ಏನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿಯಾದ ಒಂದು ಒಳ್ಳೆ ಗುಣಗಳನ್ನ ದೇವ್ರ ಮಕ್ಕಳು ನಾವೇನ್ ಮಾಡೋಣ? ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. 5ನೇ ವಿಷಯ ಏನಪ್ಪಾ ಅಂದ್ರೆ, ಏನಪ್ಪಾ? ಹೃದಯದಿಂದ ಕ್ಷಮಿಸೋಣ. ಯಾವುದೇ ಒಂದು ಕಹಿಯಾದ ವಿಷಯ ಅವ್ರ ಮೇಲೆ ಇಟ್ಕೊಳ್ಳೋದು ಬೇಕಾಗಿಲ್ಲ. ಆ ಕ್ಷಮಾಪಣೆ ಭಾವನೆ ನಮ್ಮಲ್ಲಿ ಯಾವಾಗ್ಲೂ ಇರ್ಲಿ ಅಲ್ವಾ? ದೇವರ ದೃಷ್ಟಿಯಲ್ಲಿ ಇದೇನಾಗಿರುತ್ತೆ? ಒಳ್ಳೇದಾಗಿರುತ್ತೆ. ಕ್ಷಮಿಸೋದು ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹೊರನೋಟಿಗೆ ಒಬ್ಬರನ್ನ ಕ್ಷಮಿಸಿದೆ ಅಂತ ಹೇಳೋದಕ್ಕಿಂತ ಹೃದಯದಲ್ಲಿ ಏನಾಗಿರ್ಬೇಕು? ಅವ್ರನ್ನ ಕ್ಷಮಿಸಿರ್ಬೇಕು. ಕ್ಷಮಿಸಿದಿನೋ ಅಂತ ಭಾವನೆ ಇಟ್ಕೊಳ್ಳೋಣ. ಮತ್ತೆ ಅವ್ರು ನೋಡಿದಾಗ ಕೆಟ್ಟ ಒಂದು ಇದ್ರಲ್ಲಿ ನೋಡೋದಾಗ್ಲಿ, ಕೋಪದಿಂದ ನೋಡೋದಾಗ್ಲಿ, ಅದನ್ನ ನಾವು ಮಾಡೋದು ಬೇಕಾಗಿಲ್ಲ ಅಲ್ವಾ? ಈ ರೀತಿಯಾದಂತ ಒಂದು ವಿಷಯಗಳು ತುಂಬಾ ಮುಖ್ಯವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೊಂದು ದೊಡ್ಡ ಎಕ್ಸಾಂಪಲ್. ಇನ್ನೊಬ್ರು ಇದ್ದಾರೆ ಇದಕ್ಕೆ ಒಳ್ಳೆ ಎಕ್ಸಾಂಪಲ್. ಯಾರಿರ್ಬೋದು? ಯೋಸೆಫನು. ದಾವೀದನು ಕೂಡ ಬರ್ತಾನಲ್ವಾ? ಯೋಸೆಫನ್ ನೋಡ್ಬೋದು. ಯೋಸೆಫ್ ಏನ್ ಮಾಡಿದ್ರು? ಅವ್ರ ಅಣ್ಣ ತಮ್ಮಂದ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಬರ್ತಾರೆ ನೋಡ್ರಿ. ಬಂದ್ಮೇಲೆ ಏನ್ ಮಾಡ್ತಾರೆ? ಕ್ಷಮಿಸ್ತಾರೆ. ಕ್ಷಮಿಸಿದಾಗ ಅವ್ರ ಅಣ್ಣ ತಮ್ಮಂದ್ರು ಏನಂತಾರೆ ಗೊತ್ತಾ? ಸಂತೋಷವಾಗಿರುತ್ತೆ, ಆದ್ರೆ ಸಂಪೂರ್ಣ ಸಂತೋಷ ಇರಲ್ಲ. ಏನ್ ಗೊತ್ತಾ? ಇವ್ರು ಏನಕ್ಕೋಸ್ಕರ ಕ್ಷಮಿಸಿದಾರೆ ಗೊತ್ತಾ? ನಮ್ಮ ತಂದೆ ಜೀವಂತವಾಗಿದ್ದಾರೆ, ಅದಕ್ಕೆ. ನಮ್ಮ ತಂದೆ ಸತ್ ಮೇಲೆ ಏನ್ ಮಾಡ್ಬೋದು? ರಿವೆಂಜ್ನ ತಗೊಳ್ಬೋದು ಅಂತ ತಿಳ್ಕೊಳ್ತಾರೆ. ತಂದೆ ಸತ್ ಮೇಲೆ ಮತ್ತೆ ಯಾಕೆ ಯೋಸೆಫ್ ಏನ್ ಮಾಡ್ತಾರೆ? ಕರೀತಾರೆ, ನೋಡ್ರಪ್ಪ, ನಾನು ನಿಮ್ಮನ್ನ ಸಂಪೂರ್ಣವಾಗಿ ಕ್ಷಮಿಸಿದ್ದೀನಿ, ನಾನು ನಿಮ್ಮಲ್ಲಿ ಯಾವುದೇ ರೀತಿ ಏನ್ ಮಾಡಿಲ್ಲ, ಕೈ ಬಾವಲಿಲ್ಲ.
ದಯವಿಟ್ಟು ಆ ರೀತಿ ಇಟ್ಕೊಂಡ್ಬೇಡ್ರಿ ಮನಸ್ಸಲ್ಲಿ. ನಿನ್ನ ಸಹೋದರ ಅಂತ ಮತ್ತೇನ್ ಮಾಡ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಏನಾಗುತ್ತೆ ಅವಾಗ, ಅಪ್ಪ ಒಟ್ಟಿನಲ್ಲಿ ನಮ್ಗೆ ಶಿಕ್ಷೆ ಸಿಗ್ಲಿಲ್ಲ ಅಂತ ಸಮಾಧಾನ ಆಗುತ್ತೆ. ಕ್ರಿಸ್ತನ ಪ್ರೀತಿಯ ಸರ್ ಆ ರೀತಿ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ನಾವು ಕ್ಷಮಿಸುವರಾಗಿರ್ಬೇಕು. ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನ ಇಡೀ ಲೋಕಕ್ಕೆ ಪುನರ್ತಲ್ಲಿ ಬಂದಾಗ ಇಡೀ ಲೋಕದ ಪಾಪವನ್ನು ತಗೊಂಡು ಪಿಕ್ಚರ್ ಆಗ್ತಾ ಇರ್ತಾರ 1000 ವರ್ಷ ಆಳ್ವಿಕೆಯಲ್ಲಿ. ಏನ್ ಮಾಡ್ತಾರೆ, ಕ್ಷಮಿಸಿರ್ತಾರ? ಎಲ್ರನ್ನ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಕ್ಷಮಿಸಿರ್ತಾರೆ ಅಲ್ವಾ? ಸೊ ಇಡೀ ಲೋಕವನ್ನ ಏನ್ ಮಾಡಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಅವರ ತಪ್ಪುಗಳನ್ನ ಹೇಳಿ 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 ಮಾತಾಡಂತ ಕೆಲಸ ಮಾಡಕ್ ಹೋಗಲ್ಲ. ಯಾಕಂದ್ರೆ ಆದಾಮನ ಮರಣವನ್ನ ನೀವು ಅನುಭವಿಸಿದಿರಾ, ನಿಮ್ಮನ್ನ ಏನ್ ಮಾಡಿದೀನಿ, ಸಂಪೂರ್ಣವಾಗಿ ಕ್ಷಮಿಸಿದೀನಿ ಅಂತ ಏನ್ ಮಾಡ್ತಾರೆ, ಕ್ಷಮಿಸ್ತಾರೆ. ಸದ ರೀತಿಯಾಗಿ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಬೇಕು. ಸೊ 6th ಪಾಯಿಂಟ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ, 6ನೇ ಪಾಯಿಂಟ್ ಏನಿದೆ, ಇಂಥ ಕಷ್ಟ ಸನ್ನಿವೇಶ ಬಂದ್ಬಿಡ್ತು, ಬೇಡಪ್ಪ ಈ ಸನ್ನಿವೇಶ ಬಿಟ್ಟು ಓಡೋಗ್ಬಿಡೋಣ ಅಲ್ವಾ? ಶತ್ರುಗಳ ಮಧ್ಯದಲ್ಲಿ ನಾವಿದ್ದೀವಿ, ಯಾಕಿರ್ಬೇಕು ಶತ್ರುಗಳ ಮಧ್ಯದಲ್ಲಿ? ಇರ್ಬೇಕಂತ ಅವಶ್ಯಕತೆ ಇದೆಯಾ ನಮ್ಗೆ? ನಾವು ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು, ಹೋಗ್ಬಿಡ್ಬೋದು. ಯಾಕಿರ್ಬೇಕು ಅನ್ನೋಂಥ ಭಾವನೆ ಯಾವಾಗ್ಲೂ ಬೇಡ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸನ್ನಿವೇಶವನ್ನು ಬಿಟ್ಟು ಓಡುವುದು ಬೇಡ. ಯಾಕಂದ್ರೆ ಈ ಸನ್ನಿವೇಶ ನಮ್ಮನ್ನ ಕ್ರಿಸ್ತನ ಸಾರೂಪ್ಯವನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಲ್ವಾ? ಕ್ರಿಸ್ತನ ಸಾರೂಪ್ಯನ ರೆಡಿ ಮಾಡ್ತಾ ಇರುತ್ತೆ. ಯೋಚನೆ ಮಾಡ್ರಿ, ಮಾಂಸನ ಬೇಯಿಸ್ತಾ ಇದ್ರ, ಇಷ್ಟು ಟೈಮ್ ಬೇಯಿಸಿದ್ರೆ ಅಡಿಗೆ ಆಗುತ್ತೆ ಅಂತ ಇರುತ್ತೆ. ಬೇಯಿಸೋಕ್ಕಿಂತ ಅರ್ಧ ಗಂಟೆ ಇಲ್ಲ ಮೊದಲೇ ಅರ್ಧ ಬೇಯಿಸ್ಬಿಟ್ರೆ ಚೆನ್ನಾಗಿರುತ್ತಾ? ಯಾವುದೇ ಕೆಲಸನ ಕಂಪ್ಲೀಟ್ ಆಗಿ ಮೊದಲು ಅದನ್ನ ನಿಲ್ಲಿಸ್ಬಿಟ್ರೆ ಚೆನ್ನಾಗಿರುತ್ತಾ? ದೇವರು ನಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯನ ಬೆಳೆಸಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಾನು ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತೀನಿ ಅಂದ್ರೆ ಹೆಂಗಿರುತ್ತೆ? ಇಂಥ ಸನ್ನಿವೇಶ ನಮ್ಮನ್ನ ಏನ್ ಮಾಡುತ್ತೆ, ಕ್ರಿಸ್ತನ ಸಾರೂಪ್ಯನ ಬೆಳೆಸಕ್ಕೆ ಅನುಕೂಲವಾಗಿರುತ್ತೆ. ನಾವ್ ಇದನ್ನೆಲ್ಲ ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಏನೋ ಪ್ಲಾನ್ ಮಾಡಿದ್ರೆ ಏನಾಗ್ಬೋದು ಇಲ್ಲಿ? ನಿಮ್ ಮಗು 1ನೇ ಕ್ಲಾಸಲ್ಲಿ ಓದ್ತಾ ಇದೆ, 6 ತಿಂಗಳು ಓದ್ಬಿಡ್ತು, ಅಲ್ಲಿಂದ ನಿಲ್ಲಿಸ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಜನವರಿಯಿಂದ ಬನ್ನಿ ಅಮ್ಮ, ಅಡ್ಮಿಷನ್ ಮಾಡ್ತೀನಿ, 1ನೇ ಕ್ಲಾಸಿಂದ ಮತ್ತೇನ್ ಮಾಡ್ರಿ ಓದ್ರಿ. ದೇವ್ರು ಮತ್ತೆ ನಮ್ಗೆ ಏನ್ ಮಾಡ್ತಾರೆ ಗೊತ್ತಾ, ಇನ್ ಬೇರೆ ರೀತಿಯಲ್ಲಿ ಅದೇ ಸನ್ನಿವೇಶನ ಮತ್ತೆ ಸ್ಟಾರ್ಟಿಂಗ್ ಇಂದ ಶುರು ಮಾಡ್ತಾರೆ. ಯೋಚನೆ ಮಾಡ್ರಿ, ಹೆಂಗಿದ್ರು ಅರ್ಧ ಬಂದ್ಬಿಟ್ಟಿದೀವಿ, ಕಷ್ಟವನ್ನು ಅನುಭವಿಸಿ ಏನ್ ಮಾಡೋಣ, ಹೋಗ್ಬಿಡೋಣ ಅಲ್ವಾ? ಬಿಟ್ಟು ಎಸ್ಕೇಪ್ ಆಗ್ತೀವಿ ಅಂದ್ರೆ ಮತ್ತೆ ನಾವು ದೇವ್ರ ಮಕ್ಕಳಾಗಿ ಬೆಳೆಯಲೇಬೇಕು ಅಂದ್ರೆ ಅದೇ ವಿಷಯವನ್ನ ತರ್ತಾರೆ, ಅದೇ ಸಿಲೆಬಸ್ನ ತರ್ತಾರೆ, ಅಲ್ಲಿಂದ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಆ ರೀತಿ ಮಾಡದೆ ಆ ಸನ್ನಿವೇಶವನ್ನ ಇದು ಮಾಡ್ಕೊಳ್ಳೋಣ. ಇದಕ್ಕೆ ನಮ್ಮ ಒಳ್ಳೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪಿಲಾತನು ಕರ್ತನಾದ ಯೇಸು ನೋಡಿ ತುಂಬಾ ಆಶ್ಚರ್ಯಪಟ್ಟಿದ್ದೇನು ಗೊತ್ತಾ? ಏನಂದ್ರೆ ಆತನ ಎಸ್ಕೇಪ್ ಆಗೋಕ್ಕೆ ಎಷ್ಟೋ ಚಾನ್ಸಸ್ ಇತ್ತು ಆತನಿಗೆ. ಆತನಿರುವಂತಹ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ನಾಲೆಜ್ ಎಷ್ಟಿತ್ತು ಅಂದ್ರೆ, ಆ ಶಿಲುಬೆ ಮಾಡೋದ್ರಿಂದ ಏನಾಗ್ಬೋದಾಯ್ತು, ತಪ್ಪಿಸ್ಕೊಳ್ಳಕ್ಕೆ ಹಲವಾರು ನಾಲೆಜ್ ಇತ್ತು. ಅದನ್ನ ನೋಡ್ತಾರೆ, ನೀನ್ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದಾಯ್ತು, ಇಲ್ಲಿಂದ ಹೋಗ್ಬೋದಾಯ್ತು, ನಿನಗೆ ದಾರಿ ಇದೆ, ನಿನಗೆ ಅವಕಾಶ ಇದೆ. ಆದ್ರೆ ಈ ಮನುಷ್ಯ ಏನ್ ಮಾಡ್ತಾ ಇಲ್ಲ, ಅಲ್ಲಿಂದ ಹೋಗ್ತಾ ಇಲ್ಲ. ನೋಡು, ಅದೇ ದಾರಿಯಲ್ಲಿದ್ದಾರೆ. ಆ ಸನ್ನಿವೇಶನ ಎಸ್ಕೇಪ್ ಆಗಕ್ಕೆ ಯಾವಾಗಲೂ ಪ್ಲಾನ್ ಮಾಡ್ತಾ ಇಲ್ಲ. ಅದೇ ವಿಷಯದಲ್ಲಿ ಏನ್ ಮಾಡ್ತಾ ಇದ್ರೆ, ಇದ್ಕೊಂಡು ಆ ಶತ್ರುಗಳ ಮಧ್ಯದಲ್ಲೇ ಏನ್ ಮಾಡ್ತಿದ್ರೆ, ದೈವಿಕ ಗುಣಗಳನ್ನ ತೋರಿಸ್ತಾ ಇದ್ರೆ. ಸದೇ ನಮಗೂ ಕೂಡ ತುಂಬಾ ಆಶ್ಚರ್ಯ. ಪಿಲಾತ ನೋಡಿದಕ್ಕಿಂತ ಹೆಚ್ಚಾದ ವಿಷಯ ಯಾರು ನೋಡ್ತಾ ಇರೋದು ಇವತ್ತು? ದೇವ್ರ ಮಕ್ಕಳು. ಯೇಸು ಕ್ರಿಸ್ತ ಮನಸ್ಸು ಮಾಡಿದ್ರೆ ಆ ಶಿಲ್ವೆ ಮಾಡೋದ್ರಿಂದ ಎಸ್ಕೇಪ್ ಆಗ್ಬೋದಾಯ್ತಾ ಅಲ್ವಾ? ಆದ್ರ ಆ ಶತ್ರುಗಳ ಮಧ್ಯದಿಂದ ತಪ್ಸ್ಕೊಂಬೋದಾಯ್ತಾ? ಆ ನಿಂದನೆ ಅವಮಾನಗಳು ಏನ್ ಮಾಡ್ಬೋದಾಯ್ತು, ಬಿಟ್ಬಿಡ್ಬೋದಾಯ್ತಾ? ಬಿಟ್ರಾ? ಇರ್ಲಿಲ್ಲ. ಒಂದ್ ವೇಳೆ ಅದನ್ನ ಕಡಿಮೆ ಮಾಡ್ಬೋದು ಅಂತ ನಾಲೆಜ್ ಯೂಸ್ ಮಾಡಿದ್ರು ಕಡಿಮೆ ಮಾಡ್ಬೋದಾಯ್ತಾ? ಬೇರೆ ರೀತಿಯಾದಂತ ಒಂದು ನಾಲೆಜ್ ಕೂಡ ಯೂಸ್ ಮಾಡ್ಬೋದಾಯ್ತು ಅಲ್ವಾ? ಬಟ್ ಏನೂ ಮಾಡಿಲ್ಲ. ಅದನ್ನೇನ್ ಮಾಡಿದ್ರು, ಕಂಟಿನ್ಯೂ ಮಾಡಿದ್ರು ಅಲ್ವಾ? ಆ ಶತ್ರುಗಳ ಮಧ್ಯದಲ್ಲಿ ಎಷ್ಟರ ಮಟ್ಟಿಗೆ ದೇವರ ಗುಣಗಳನ್ನ ನಾನು ತೋರ್ಸಕ್ಕಾಗುತ್ತೆ, ದೇವರ ಪ್ರೀತಿನ ಎಷ್ಟರ ಮಟ್ಟಿಗೆ ತೋರ್ಸಕ್ಕಾಗುತ್ತೆ, ಅಷ್ಟರ ಮಟ್ಟಿಗೆ ತೋರಿಸುವಂತ ಒಂದು ದೊಡ್ಡ ಅವಕಾಶ ನನಗೆ ಇವಾಗ ಸಿಕ್ಕಿದೆ. ಇದನ್ನ ಮಿಸ್ ಮಾಡ್ಬಿಟ್ರೆ ಇನ್ನೆಲ್ಲೂ ಕೂಡ ದೇವರು ಇಡೀ ಲೋಕದ ಮೇಲೆ ಇಟ್ಟಿರುವಂತ ಪ್ರೀತಿನ ಏನ್ ಮಾಡಕ್ಕಾಗಲ್ಲ, ನನ್ನ ಕೈಲಿ ತೋರ್ಸಕ್ಕಾಗದೇ ಇಲ್ಲ ಅಂತ ಏನ್ ಮಾಡಿದ್ರು, ಸಗಿಸ್ಕೊಂಡ್ರು ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾವು ಕೂಡ ಏನ್ ಮಾಡೋಣ, ಆ ರೀತಿಯಾದಂತ ಒಂದು ವಿಷಯವನ್ನ ಸಗಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. 7th ಪಾಯಿಂಟ್, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂಥ ಸನ್ನಿವೇಶ ಬಂದಾಗ ಚಿಂತೆ ಮಾಡ್ಬೇಡ್ರಿ. ನಿಮ್ ತಲೆಯಲ್ಲಿರುವಂತ ಎಲ್ಲಾ ಕೂದಲು ಕೂಡ ಏನಾಗಿದೆ, ಎಣಿಸಲ್ಪಟ್ಟಿದೆ. ಶತ್ರುಗಳು ನಮ್ಗೆ ಎಷ್ಟು ಆಪೋಸಿಟ್ ಆಗಿ ನಿಂತ್ಕೊಂಡ್ರು, ದೇವರ ಚಿತ್ತವಿಲ್ಲದೆ ನಿಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಯಾರಿದ್ದಾರೆ ನಮ್ ಜೊತೆ? ದೇವ್ರು ನಮ್ ಜೊತೆ ಇದ್ದಾರೆ ಅಲ್ವಾ? ಇಂಥ ಕಷ್ಟವಾದ ಸನ್ನಿವೇಶಗಳನ್ನ ದೇವ್ರು ಏನ್ ಮಾಡಿದ್ರೆ ನಮಗೆ ಅನುಮತಿ ಮಾಡಿದ್ರೆ. ರೋಮಪುರದವರಿಗೆ 8:28 ಓದ್ತೀವಲ್ಲ, ಓದ್ರಿ ವಾಕ್ಯವನ್ನು ಒಂದ್ಸರಿ. ಹಾ, 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿಯೇ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುತ್ತದೆಂದು. ಖಂಡಿತ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಏನೇ ಬರ್ಲಿ, ಯಾರೇ ಆಪೋಸಿಷನ್ ಬರ್ಲಿ, ದೇವರ ಅನುಮತಿ ಮೇಲ್ದೆ ನಮ್ಮ ಲೈಫಲ್ಲಿ ಏನಾಗ್ಲಿಲ್ಲ,
ಏನು ಬರಲಿಲ್ಲ. ಎಷ್ಟೇ ಶತ್ರುಗಳು ಬರ್ಬೋದು ಅಲ್ವಾ, ಏನ್ ಬೇಕಾದ್ರೆ ನಮ್ಗೆ ಅಡ್ಡಿಯಾಗಿ ನಿಂತ್ಕೊಬಹುದು. ಆದ್ರೆ ದೇವ್ರೇನ್ ಮಾಡಿದ್ರೆ ಪರ್ಮಿಟ್ ಮಾಡಿದ್ದಾರೆ. ದೇವ್ರ ಚಿತ್ತ ಇಲ್ಲದೆ ಏನ್ ಮಾಡಕ್ಕಾಗಲ್ಲ, ನಮ್ಮನ್ನ ಯಾರನ್ನೋ ಮುಟ್ಟಕ್ಕೂ ಆಗಲ್ಲ. ಸೊ ಫ್ರೀ ಆಗಿರ್ರಿ, ಮನಸ್ಸನ್ನ ಯಾರ ಮೇಲೆ ಇಟ್ಕೊಳ್ರಿ, ದೇವ್ರ ಮೇಲೆ ಇಟ್ಕೊಳ್ರಿ, ದೇವ್ರ ಮೇಲೆ ನಂಬಿಕೆನ ಬೆಳೆಸ್ಕೊಳ್ರಿ. ಹೌದು ತಂದೆ, ನನ್ನನ್ನ ರೂಪಿಸೋಕ್ಕೋಸ್ಕರ ನೀವು ಅನುಮತಿ ಮಾಡುವಂತ ಈ ವಿಷಯ ನಿಮ್ಮ ಅನುಮತಿ ಮೇರೆಗೆ ಬಂದಿದೆ ನನ್ನ ಲೈಫಲ್ಲಿ. ಅದು ಏನೇ ಬಂದ್ರು ನನ್ನನ್ನ ಕಾಪಾಡೋರು ಯಾರಾಗಿದ್ದೀರಾ, ನೀವಾಗಿದ್ದೀರಾ. ನಾನು ಅದ್ರ ಬಗ್ಗೆ ಏನ್ ಮಾಡಲ್ಲ, ಚಿಂತೆ ಮಾಡಕ್ಕೆ ಹೋಗಲ್ಲ. ಕ್ರಿಸ್ತನ ಪ್ರೀತಿ ಸರ್ವಸ್ವ ಆ ರೀತಿಯಾದಂತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು ತುಂಬಾ ಒಳ್ಳೇದಾಗಿರುತ್ತೆ. ಸಾದಿಂದ ಕ್ರಿಸ್ತನ ಪ್ರೀತಿ ಸರ್ವಸ್ವರರು ಈ ಎಲ್ಲ ವಿಷಯಗಳನ್ನ ಏನ್ ಮಾಡೋಣ, ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಶತ್ರುಗಳಿಂದ ಬರುವಂತ ಈ ಒಂದು ವಿಷಯಗಳು ಖಂಡಿತವಾಗ್ಲೂ ನಮ್ಮನ್ನ ಏನ್ ಮಾಡುತ್ತೆ, ಕ್ರಿಸ್ತನ ಸಾರೂಪ್ಯದಲ್ಲಿ ನಮಗೆ ಬೆಳೆಸುತ್ತೆ, ಕ್ರಿಸ್ತನ ಸ್ವರೂಪ್ಯದಲ್ಲಿ ನಮಗೆ ಬೆಳೆಸುತ್ತೆ. ಆದ್ರಿಂದ ಈ ಒಂದು ಸಮಯದಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲದ ಇದ್ರೆ, ನಿಭಾಯಿಸುವಂತ ಕೆಲಸಗಳು ಮಾಡದೆ ಹೋದ್ರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಂತ ಗುಣಲಕ್ಷಣ ಬೆಳವಣಿಗೆ ಹಂತದಲ್ಲಿ ಕಡಿಮೆ ಆಗ್ಬಿಡ್ತೀವಿ. ದೇವ್ರು ನಮ್ಮಲ್ಲಿ ಎದುರು ನೋಡುವಂತ ಕ್ಯಾರೆಕ್ಟರ್ನ ಡೆವಲಪ್ ಮಾಡೋಂಥ ವಿಷಯದಲ್ಲಿ ಏನಾಗ್ಬಿಡ್ತೀವಿ, ಒಂದ್ ವೇಳೆ ಲ್ಯಾಕ್ ಆಗ್ಬಿಡ್ಬೋದು, ಕಡಿಮೆ ಆಗ್ಬಿಡ್ಬೋದು. ಕ್ರಿಸ್ತನ ಸ್ವರೂಪ್ಯ ಬೆಲೆಕ್ಕಿಂತ ನೆಕ್ಸ್ಟ್ ಕ್ಯಾರೆಕ್ಟರ್ ಬೆಳಿಬೋದು. ಎಂತ ಕ್ಯಾರೆಕ್ಟರ್ ನೆಕ್ಸ್ಟ್ ಇರೋದು, ಮಹಾಸಮೂಹ ಆಗ್ಬೋದು. ಅಂತ ಒಂದು ಗುಣಗಳನ್ನ ಬೆಳೆಸ್ಕೊಳ್ದೆ ನಮಗಿರುವಂತ ಈ ಸಮಯದಲ್ಲಿ ಏನ್ ಮಾಡೋಣ, ಆದಷ್ಟು ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈ ಶತ್ರುಗಳ ಮಧ್ಯದಲ್ಲೇ ನಾವೇನಾಗ್ಬೇಕು, ಇರ್ಬೇಕು. ಬೇರೆ ದಾರಿ ಇದೆ ನಮ್ಗೆ, ದೇವ್ರು ನಮ್ಗೆ ಬೇರೆ ದಾರಿ ಇಡ್ಲಿಲ್ಲ. ಶತ್ರುಗಳ ಮಧ್ಯದಲ್ಲಿ ನಾವಿರ್ಬೇಕು, ಶತ್ರುಗಳ ಮಧ್ಯದಲ್ಲಿ ಏನ್ ಮಾಡ್ಬೇಕು, ನಾವು ಬೆಳಿಬೇಕಾಗಿದೆ. ಸಾದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರು, ದೇವರು ನಮಗೆ ಕೊಟ್ಟಿರುವಂತ ಈ ಒಂದು ಮಹಾಪದವಿಯನ್ನ ಮನಸ್ಸಲ್ಲಿ ಇಟ್ಕೊಂಡು, ನಾವು ಮಾಡಿದಂತ ಈ ಅರ್ಪಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು, ದೇವರ ಮಕ್ಕಳು ಮುಂದೆ ಬರುವಂತ ದಿನಗಳಲ್ಲಿ ಈ ಶತ್ರುಗಳು ನಮ್ಮ ಮಧ್ಯದಲ್ಲಿ ಇರುವಂತಹ ಅವಶ್ಯಕತೆ ಏನು, ಮತ್ತೆ ಅದನ್ನ ಹೇಗೆ ನಿಭಾಯಿಸ್ಬೇಕಂತ ಎಲ್ಲ ವಿಷಯ ತಿಳ್ಕೊಳ್ಳೋಣ. ನಾವು ನೋಡಿದ ಪ್ರಕಾರವಾಗಿ ಇಸ್ರೇಲ್ ಜನರು ಕೂಡ ಏನಾದ್ರು ಅದೇ ಶತ್ರುಗಳ ಮಧ್ಯದಲ್ಲಿದ್ರು ಅಲ್ವಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆ ಕೂಡ ಹೆಂಗಿತ್ತು, ಶತ್ರುಗಳ ಮಧ್ಯದಲ್ಲೇ ಇತ್ತು. ಆತನು ಭೂಮಿಯಲ್ಲಿ ಇರ್ಬೇಕಾದ್ರೆ ಅನೇಕ ಶತ್ರುಗಳು ಕೂಡ ಆತನಿಗೆ ಇದ್ರು, ಮಾಂಸದಲ್ಲಿ ಅಪೋಸಿಷನ್ ಆಗಿದ್ರು. ದೇವರ ಮಕ್ಕಳು ನಮಗೂ ಕೂಡ ಏನಾಗಿದೆ, ಶತ್ರುಗಳ ಅವಶ್ಯಕತೆ ಇದೆ. ಯಾಕಂದ್ರೆ ನೋಡ್ಬೇಕಾದ್ರೆ ನಾವು ನೋಡಿದಂತ 4 ಪಾಯಿಂಟ್ ಅಲ್ಲಿ ಲೋಕ ಕೆಟ್ಟದಾಗಿದೆ. ಎರಡನೇದಾಗಿ ನಮ್ಮ ಏನಾಗಿದೆ, ದೇವರನ್ನ ಬಿಟ್ಟು ನಾವು ದೂರ ಹೋಗದ ರೀತಿಯಲ್ಲಿ ಯಾವಾಗ ದೇವರ ಸನ್ನಿಧಿಯಲ್ಲಿ ಇರ್ಬೇಕಂದ್ರೆ ದೇವರ ಉದ್ದೇಶ ಇದೆ. ಕ್ಯಾರೆಕ್ಟ್ ಡೆವಲಪ್ಮೆಂಟ್ ಇದೆ. ಬರುವಂತಹ 1000 ವರ್ಷ ಆಳ್ವಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಗುಣಗಳು ನಮ್ಮಲ್ಲಿ ಬೆಳಿಬೇಕಾಗಿದೆ, ಮಹಿಮೆಯಲ್ಲಿ ನಾವು ಸೇರ್ಬೇಕಾಗಿದೆ. ಇದಕ್ಕೆಲ್ಲ ಶತ್ರುಗಳು ತುಂಬಾ ಅವಶ್ಯಕವಾಗಿದೆ. ಆಗಿರ್ಬೇಕಾದ್ರೆ ಅದನ್ನ ಹೇಗೆ ನಿಭಾಯಿಸೋಣ ಅಂತ ವಿಷಯವನ್ನ ನೋಡಿದ್ವಿ. ಮೊದಲನೇದಾಗಿ ನಾವು ಇದಕ್ಕೆ ಕುರಿತು ಆಶ್ಚರ್ಯ ಪಡಬೇಕಾಗಿಲ್ಲ. ಎರಡನೇದಾಗಿ ಅದನ್ನ ತಾಳ್ಮೆಯಿಂದ ಸಗಿಸ್ಕೊಳ್ಳೋಣ. ನಮ್ಮನ್ನೇ ನಾವೇನ್ ಮಾಡೋಣ, ಪರೀಕ್ಷೆ ಮಾಡ್ಕೊಳ್ಳೋಣ. ಬೇರೆಯವ್ರನ್ನ ಜ್ಞಾನದಲ್ಲಿ ಪ್ರೀತಿಯಿಂದ ತಿದ್ದೋಣ ಅಲ್ವಾ. ತಿದ್ದ ಇದ್ರೆ ಏನ್ ಮಾಡೋಣ, ಅವರ ವಿಷಯದಿಂದ ನಾವು ಸಪರೇಟ್ ಆಗೋಣ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಸವಂತ ಅವ್ರನ್ನ ಕ್ಷಮಿಸೋಣ ಅಲ್ವಾ. ನೋಡ್ಬೇಕಾದ್ರೆ ಇಂಥ ಸನ್ನಿವೇಶನ ಬಿಟ್ಟು ಓಡೋದ್ ಬೆಳಕಾಗಿಲ್ಲ. ದೇವರ ಒಂದು ಚಿತ್ತಾನುಸಾರವಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ನಡೆಯುತ್ತೆ ನನ್ನ ಮನಸ್ಸಲ್ಲಿ ಇಟ್ಕೊಂಡು, ಬರುವಂತ ದಿನಗಳಲ್ಲಿ ಇಂತಹ ಶತ್ರುಗಳ ಮಧ್ಯದಲ್ಲಿ ನಾವು ಜಯಿಸಿ ಬರೋದಕ್ಕೆ, ಕ್ರಿಸ್ತ ನಮಗಿಟ್ಟಿರುವಂತಹ ಮಹಾಪದವಿಯನ್ನ ಹೊಂದ್ಕೊಳ್ಳೋದಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಅಂತ ಹೇಳ್ತಾ, ಈ ವಾಕ್ಯವನ್ನು ಕೊಟ್ಟಂತ ತಂದೆಯ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತನ ಕೃತಜ್ಞತೆ ಸಲ್ಲಿಸುತ್ತಾ, ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತೇನೆ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಮ ಸಹೋದರ ಅಂತ ರಿಚರ್ಡ್ ಅವರು ಶತ್ರುಗಳ ಬಗ್ಗೆ ಏನ್ ಮಾಡಿದ್ರು ಮಾತಾಡಿದ್ರು ಅಲ್ವರಾ. ಅದಕ್ಕೆ ನಿಮ್ಗೆ ಎಷ್ಟೋ ಸತಿ ಹೇಳಿರ್ತೀನಿ ನಾನು ಅಲ್ವರ. ನಮ್ಮ ಬ್ರದರ್ಗೆ ರಸಲ್ಗೆ ಏನ್ ಮಾಡ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪಾ ನಮ್ಗೆ ಶತ್ರುಗಳು ಇರ್ಬೇಕಾ ಅಂತಂದ್ರೆ ಅವ್ರು ಕೊಡೋಂಥ ರಿಪ್ಲೈ ಏನಂದ್ರೆ ಕ್ವಶನ್ ಬುಕ್ಕಲ್ಲಿ ಎಸ್ ಇರಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಶತ್ರುಗಳಿದ್ರೇನೆ ಶತ್ರುಗಳನ್ನ ಪ್ರೀತಿ ಮಾಡೋಂಥ ಲೆವೆಲ್ಗೆ ಹೋಗೋದಕ್ಕೇನ್ರಿ ಸಾಧ್ಯ. ಸೊ ಇವೆಲ್ಲ ಡೆವಲಪ್ಮೆಂಟ್ ಹೆಂಗಾಗೋದು ನಮ್ಗೆ ಅಂತಂದ್ರೆ ಈ ಒಂದು ಅನುಭವಗಳಲ್ಲಿ ಆಗೋದಕ್ಕೆ ಸಾಧ್ಯ. ಅಂದ ಈ ಅನುಭವಗಳಲ್ಲಿ ನಾವು ಕಲಿಬೇಕಂತ ಪಾಠಗಳು ಮಾಡೋದು ನಾವು ಕಲಿಬೇಕು. ನೋಡಿ, ಒಂದು ವಾಕ್ಯ ಇದೆ, ಸಾಮ್ಸ್ ಅಲ್ಲಿ, ಈ ಶಲ್ ಡ್ರಿಂಕ್ ಔಟ್ ಆಫ್ ಬ್ರೂಕ್ಸ್ ಆಫ್ ದ ವಾಟರ್. ಒಂದು ನಿಮಿಷ ರೀ. ಅಂಡ್ ಲಿಫ್ಟ್ ಅಪ್ ಇಸ್ ಝೆಡ್ ಅಂತ ಬರ್ತದೆ. ಯಾರೋ ಗೊತ್ತಾ ವಾಕ್ಯ? ಒಂದು ಮಿನಿಟ್. ಸಾಮ್ಸ್ 110:7 ಹೋದ್ರಿ. ಕೀರ್ತನೆ 110:7.
ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚಿಯೋನಿನ ಹೊರೆಗೂ ಹಬ್ಬಿಸುವನು. 110ನೇ ಅಧ್ಯಾಯ 7ನೇ ವಾಕ್ಯನಾ? ಅಲ್ಲ, ದಾರಿಯಲ್ಲಿ ಹಳ್ಳದ ನೀರು ಹ್ಮ್ ಕುದಿಯುವುದು, ಹ್ಮ್ ಕುಡಿದು ಹ್ಮ್ ತಲೆ ಎತ್ತುವನು. ನೋಡ್ರ, ಇಲ್ಲಿ ಕ್ರಿಸ್ತನ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರ ದಾರಿಯಲ್ಲಿ ಹಳ್ಳದ ನೀರನ್ನು ಕುಡಿದು ಏನ್ ಮಾಡ್ತಾರಂತೆ ಅವರು? ತಲೆಯನ್ನೇ ಎತ್ತುವರು. ಏನಪ್ಪ ಎಕ್ಸ್ಪ್ಲನೇಷನ್ ಅಂದ್ರೆ, ನಮ್ಮ ತಂದೆಯ ದೇವರು ಕ್ರಿಸ್ತನಿಗೆ ಅವ್ರ ಭೂಲೋಕ ಇರ್ಬೇಕು ಅನೇಕ ಎಕ್ಸ್ಪೀರಿಯನ್ಸಸ್ ಏನ್ ಮಾಡಿದ್ರು, ಕೊಟ್ರು. ಹಳ್ಳ ಎದ್ದಿ ಬೀಳಂಥದ್ದು, ಅದರ ಅಪ್ಸ್ ಅಂಡ್ ಡೌನ್ಸ್, ಅದರ ಇದ್ರಲ್ಲೆಲ್ಲ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಆ ಅನುಭವದ ನೀರ್ನ ಕುಡಿದ್ಬಿಟ್ಟು ತಲೆನ ಏನ್ ಮಾಡ್ತಾರಂತೆ, ಎತ್ತಾರಂತೆ. ಅಂದ್ರೆ ಈ ಅನುಭವಗಳ ಮುಖಾಂತರ ಅವ್ರೇನಪ್ಪ ಮಾಡ್ತಾರೆ ಅಂತಂದ್ರೆ, ಲೋಕದ ರಾಜ್ಯಾಧಿಕಾರನ ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಇವಾಗ ನಮ್ಮನ್ನೆಲ್ಲ ಕರೀತಾರೆ ದಿನಕ್ಕೆ, ಇವಾಗ ನಾವೆಲ್ಲ ಸೇರ್ತಾ ಇದ್ರಲ್ಲ, ನಮ್ಮ ಉದ್ದೇಶ ಏನು? ಸತ್ಯಲ್ಲಿ ಇದ್ದೀನಿ, ನಾವೆಲ್ಲ ಉದ್ದೇಶ ಏನಾಗಿರ್ಬೇಕು? ನಾವೆಲ್ಲಿರ್ಬೇಕು? ನಾವು ಓಟ ಓಡಿ ಮುಗಿಸ್ಬೇಕು. ಓಟ ಓಡಿ ಮುಗಿಸಿ ಯಾವ್ದ್ರಲ್ಲಿ ಇರ್ಬೇಕು? ಅದರ ಚಿಕ್ಕ ಹಿಂಡಲ್ಲಿ ಏನಾಗಿರ್ಬೇಕು? ಒಬ್ರು ಆಗಿರ್ಬೇಕು. ಚಿಕ್ಕ ಹಿಂಡಿನ ಕೆಲಸನ ಏನಂದ್ರೆ, ಪಾಪದಲ್ಲಿ ಬಿದ್ದೋಗಿರೋಂಥ ಮನುಷ್ಯಗಳನ್ನ ಮಾಡೋದು, ಎತ್ತಂತದ್ರ. ಸೊ ಆ ಒಂದು ಕೆಲಸ ನಾವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಈ ಟೈಪ್ ಆಫ್ ಎಕ್ಸ್ಪೀರಿಯನ್ಸಸ್ ನಮ್ಗೆ ಏನಾಗಬೇಕು? ಬೇಕೇ ಬೇಕು ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಈ ಒಂದು ಸನ್ನಿವೇಶಗಳಲ್ಲಿ ನಾವು ಏನಪ್ಪ ಕಲಿಬೇಕು ಅಂತಂದ್ರೆ, ನಾವು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಮಾಡಬೇಕು, ಆದಷ್ಟು ನಮ್ಮ ಗುಣಗಳನ್ನ ಬೆಳೆಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಹಲವಾರು ಒಂದು ಎಕ್ಸಾಂಪಲ್ಸ್ ಮುಖಾಂತರ, ಹಲವಾರು ಒಂದು ಪ್ರೆಸೆಂಟೇಷನ್ಸ್ ಮುಖಾಂತರ ಬ್ರದರ್ ತುಂಬಾ ಸರಳವಾಗಿ ಹೇಳಿದ್ರು ಅಲ್ವರ. ಇವೆಲ್ಲ ಏನಕ್ಕಂದ್ರೆ ನಮಗೆ ಒಂದು ಪಾಠಗಳು. ಈ ಒಂದು ಸನ್ನಿವೇಶಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಈ ಥರ ಸನ್ನಿವೇಶ ನಮ್ಮ ಜೀವನದಲ್ಲೇ ಬರಬಾರ್ದು ಅಂತ ಏನಂಗಿಲ್ಲ, ಏನು ಇಲ್ವೇ ಇಲ್ಲ ಅಲ್ವರ. ಸೊ ಖಂಡಿತವಾಗಿ ಇವೆಲ್ಲ ಬರಲೇಬೇಕು. ಯಾಕಂದ್ರೆ ನಾವು ಒಂದು ಚಿನ್ನದ ತರ ಅದರ. ಆದ್ರೆ ಈ ಚಿನ್ನದಲ್ಲಿ ಏನಾಗಿದೆ, ಕಲ್ಮಶಗಳೇನಾಗಿದೆ ಸೇರಿದೆ. ಇದನ್ನ ದೇವರ ಬೆಂಕಿ ಪುಟ್ಟಕ್ಕೆ ಹಾಕ್ಬಿಟ್ಟು ಏನ್ ಮಾಡಿದ್ರು, ಪ್ಯೂರಿಫೈ ಮಾಡಿ ನಮ್ಮಲ್ಲಿ ಕಲ್ಮಶಗಳನ್ನ ತೆಗೆದು, ಆ ಕಲ್ಮಶಗಳನ್ನ ತೆಗೆಯಂತ ಸಂದರ್ಭದಲ್ಲಿ ನಾವು ದೇವ್ರಿಗೆ ಎಷ್ಟು ಸರೆಂಡರ್ ಆಗ್ತೀರಿ, ಅದೇನ್ರಿ ದೇವ್ರು ನಮ್ಮಲ್ಲಿ ನೋಡ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೇ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ನಾವು ತಂದೆಯ ದೇವ್ರಿಗೂ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನಿಗೂ ಕೊಟ್ಟಂತ ಒಳ್ಳೆವರಾಗನ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.